ಅತ್ಯಂತ ಭಕ್ತಿ ಭಾವದಿಂದ ನಮ್ಮೆಲ್ಲರ ಪರವಾಗಿ ಭಕ್ತಿ ಭಾವದ ಬೆನಕನಿಗೆ ಪ್ರಾರ್ಥಿಸಿದಂತಹ ಕುಮಾರಿ ಸುಪ್ರಿಯರವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪ್ರಾಸ್ತಾವಿಕವಾಗಿ ನುಡಿಯಲಿದ್ದಾರೆ ಶ್ರೀಯುತ ಎಂ ಮಹಾಂತೇಶಪ್ಪರವರು, ಅಧ್ಯಕ್ಷರು ತಾಂತ್ರಿಕ ಕಾರ್ಯಕ್ರಮಗಳ ಉಪಸಮಿತಿ ಹಾಗೂ ಉಪಾಧ್ಯಕ್ಷರು ಕೃಷಿ ತಂತ್ರಜ್ಞಾನ. ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಮೊದಲು ರೈತ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ದಯಮಾಡಿ ಎಲ್ಲರೂ ಎದ್ದು ನಿಂತು ನಮ್ಮನ್ನ ಸಲ್ಲಿಸಬೇಕಂತ ಕೇಳ್ಕೊಳ್ತೀನಿ. ಹಿಡಿದ ಹೊಲದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಓ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟಗಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನೀ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ಅತ್ಯಂತ ಭಕ್ತಿ ಭಾವದಿಂದ ರೈತ ಗೀತೆಯನ್ನು ಹಾಡಿದಂತ ಕುಮಾರಿ ಸುಪ್ರಿಯರವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿಗಾಗಿ ಬರಲಿದ್ದಾರೆ ಶ್ರೀಯುತ ಎಂ ಮಹಾಂತೇಶಪ್ಪರವರು.
ಎಲ್ರಿಗೂ ನಮಸ್ಕಾರ. ಈ ದಿನ ಕೃಷಿ ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ವತಿಯಿಂದ ಇಫ್ಕೋ ಬೆಂಗಳೂರು ಇವರ ಸಹಕಾರದಲ್ಲಿ ಈ ಒಂದು ಹ್ಯಾನ್ಸ್ ಇ ಕಾರ್ಡೆಲ್ ಮತ್ತು ಬಿ ಜೆ ನಂಜುಂಡಪ್ಪ ಸ್ಮಾರಕ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಾಗೂ ವಿಶ್ವ ಆಹಾರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ಈ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ನಮ್ಮ ಒಂದು ಕೃಷಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಾವು ಯಾತಕ್ಕಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ, ಇದರ ಉದ್ದೇಶ ಏನು, ಯಾರು ಇದನ್ನು ಸ್ಥಾಪನೆ ಮಾಡಿದರು ಅನ್ನೋದ್ರ ಬಗ್ಗೆ ಒಂದೆರಡು ವಿಷಯದಲ್ಲಿ ತಮ್ಮ ಒಂದು ಗಮನಕ್ಕೆ ತರಬಯಸ್ತೇನೆ. ಡಾಕ್ಟರ್ ಆರ್ ದ್ವಾರಕೀನಾಥ್ ಅವರು ತಮಗೆಲ್ಲ ಚಿರಪರಿಚಿತರು. ಅವರು ಕೃಷಿ ಇಲಾಖೆಯ ನಿರ್ದೇಶಕರಾಗಿ, ಕೃಷಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಅವರು ಮತ್ತು ಅಮೇರಿಕದ ಫೋರ್ಡ್ ಫೌಂಡೇಶನ್ನ ವಿಸ್ತರಣಾ ತಜ್ಞರಾದಂಥ ಹ್ಯಾನ್ಸ್ ಇ ಕಾರ್ಡೆಲ್ ರವರು ಮತ್ತು ಬಿ ಜೆ ನಂಜುಂಡಪ್ಪ ಇವರು ಮೂರು ಜನ ಒಟ್ಟಿಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಕೃಷಿ ವಿಸ್ತರಣಾ ಸೇವೆಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ಆಗ ಡಾಕ್ಟರ್ ದ್ವಾರಕೀನಾಥ್ ಅವರು ಇವರಿಬ್ಬರ ಒಂದು ಕೃಷಿ ವಿಸ್ತರಣಾ ಸೇವೆಯಿಂದ ಪ್ರಭಾವಿತರಾಗಿ ಇವರು 1989ರಲ್ಲಿ ಹ್ಯಾನ್ಸ್ ಎ ಕಾರ್ಡೆಲ್ ಮತ್ತು ಬಿ ಜೆ ನಂಜುಂಡಪ್ಪ ಇವರ ಹೆಸರಿನಲ್ಲಿ ಒಂದು ಸ್ಮರಣಾರ್ಥ ದತ್ತಿ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ಕೃಷಿ ತಂತ್ರಜ್ಞಾನ ಸಂಸ್ಥೆಗೆ 1 ಲಕ್ಷ ರೂಪಾಯಿ ದೇಣಿಗೆಯಾಗಿ ನೀಡಿದ್ದಾರೆ. ಆಗಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವು. ಈ ಹ್ಯಾನ್ಸ್ ಎ ಕಾರ್ಡೆಲ್ ಅವರು ಯಾರು, ಅವ್ರು ಯಾಕೆ ಇಂಡಿಯಾಕ್ಕೆ ಬಂದರು, ಅದ್ರ ಬಗ್ಗೆ ಒಂದೆರಡು ಮಾತಲ್ಲಿ ವಿವರಿಸೋದಾದರೆ, Hans A. Cardell was Danish by birth and an American by nationality. He started his extension career as county agriculture agent in 1929 in Eaton County, Michigan State in United States of America. He worked there for 22 long years. During these years, he won widespread admiration for his effective service and good-natured ways. He also served as secretary manager of the 4-H Club Fair since its inception in 1931 to 1951. He was associated with activities of County Red Cross Chapter Rotary Club and the Salvation Army. For his outstanding contribution to the improvement of agriculture, he won a citation from the National Association of County Agriculture Agents in 1944. Hans E. Cardell came to India in 1952 under the International Cooperation Administration of the Point 4 Program of America. He was responsible for helping and guiding the extension functionaries in the state in the early years in the pilot extension project sponsored by the Ford Foundation. His work in the pilot extension project, Malavalli in Mandya district, and rural community project in Shumaga district are remembered even to this day. Professionally, he has an unlimited fund of extension knowledge and experience. Personally, he was an embodiment of sincerity, hard work, humility, and friendship. Hans E. Cardell, he passed away on 21st June 1950 at Bethesda, Maryland, in the United States of America. Actually, he wanted to came back to India and continue his services, but God did not permit his return to India, so he passed away in 1956. ನಂತರ ಬಿ ಜೆ ನಂಜುಂಡಪ್ಪ ಅವರು ಸಹ ಕೃಷಿ ಇಲಾಖೆಯಲ್ಲಿ ಮತ್ತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಭಾಳಷ್ಟು ಸೇವೆ ಸಲ್ಲಿಸಿದ್ದಾರೆ. ಬಿ ಜೆ ನಂಜುಂಡಪ್ಪ ಅವರು was a very dynamic officer in the Department of Agriculture in the erstwhile Mysore state. After obtaining his BSc degree from Mysore University in 1945, he joined the Agriculture College, Bangalore in 1946
and obtained BSc Agri degree in 1949. Later, he completed MS degree in Extension Education from Tennessee University, United States of America in 1963. He started his career as probationary assistant director of agriculture in 1952. He played a prominent role in the pilot extension project Malavalli and later in the rural community project Shiralkoppa, Shumaga district. He was referred to as the live wire of the community project. He worked in different capacities in the Department of Agriculture till 1965. Then he joined University of Agriculture Sciences, Bangalore as the administrative officer. From its inception, for nearly 2 decades, he worked as administrative officer up to 1965. He proved to be a good organizer of university programs. IAT was one of his dreams and preoccupations. The dynamism, infectious enthusiasm and the leadership he exhibited has now taken shape in the form of the auditorium complex. Now we are sitting here in this endowment lecture. His contribution was indeed invaluable. He was not only a gentleman and outstanding professional, but also a great person in many walks of life. His memories will long remain green among the fellow technologists. ಡಾಕ್ಟರ್ ದ್ವಾರಕಿನಾಥ್ ಅವರು ಹಾಗೂ ಡಾಕ್ಟರ್ ವಿಜಯ ನಂಜುಂಡಪ್ಪ ಅವರ ಶ್ರಮದಿಂದ ನಮ್ಮ ಕೃಷಿ ತಂತ್ರಜ್ಞಾನ ಸಂಸ್ಥೆ ಪ್ರಾರಂಭ ಆಗಿ ನಡ್ಕೊಂಡು ಬರ್ತಾ ಇದೆ. ಆ ಒಂದು ಅವರೇನು ಡಾಕ್ಟರ್ ದ್ವಾರಕಿನಾಥ್ ಸರ್ ಅವರು ಈ ಒಂದು ದತ್ತಿ ಉಪನ್ಯಾಸಕ್ಕಾಗಿ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದರು. ಆ ಒಂದು ದೇಣಿಗೆಯನ್ನು ಬಳಕೆ ಮಾಡಿಕೊಂಡು ನಾವು ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಅದ್ರ ಜೊತೆಗೆ ಈ ದಿನ ನಾವು ವಿಶ್ವ ಆಹಾರ ದಿನಾಚರಣೆಯನ್ನು ಸಹ ಹಮ್ಮಿಕೊಂಡಿದ್ವಿ. ನಮಗೆಲ್ಲ ಗೊತ್ತಿದೆ ವಿಶ್ವ ಆಹಾರ ದಿನಾಚರಣೆ ಯಾಕೆ ಮಾಡ್ತಾ ಇದ್ವಿ, ಯಾವಾಗಿಂದ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ. 1945ರಲ್ಲಿ FAO ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ 1945 ಅಕ್ಟೋಬರ್ 16ನೇ ತಾರೀಕು ಪ್ರಾರಂಭ ಆಯಿತು. ಆ ಒಂದು ನೆನಪಿಗೋಸ್ಕರ 1981ರಿಂದ ಅಕ್ಟೋಬರ್ 16ನೇ ತಾರೀಕು ಪ್ರಪಂಚದಾದ್ಯಂತ ಈ ಒಂದು ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನಾಚರಣೆಯನ್ನು ಹಮ್ಮಿಕೊಂಡು ಬರ್ತಾ ಇದ್ವಿ. ಕಾರಣಾಂತರಗಳಿಂದ ನಮ್ಮಲ್ಲಿ ಅಕ್ಟೋಬರ್ 16ಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಅಕ್ಟೋಬರ್ ತಿಂಗಳಲ್ಲಿ ಮಾಡಬೇಕು ಅಂತೇಳಿ ಈ ದಿನ ಅಕ್ಟೋಬರ್ 28ಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ವಿಶ್ವ ಆಹಾರ ದಿನಾಚರಣೆಯನ್ನು ಪ್ರತಿ ವರ್ಷ ಒಂದೊಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಮೊದಲನೇದಾಗಿ ಫುಡ್ ಫಾರ್ ಆಲ್, ಫುಡ್ ಈಸ್ ದಿ ಫಸ್ಟ್ ಪ್ರಿಯಾರಿಟಿ, ಫುಡ್ ಸೆಕ್ಯೂರಿಟಿ ಇಂಥ ಹಲವಾರು ಘೋಷವಾಕ್ಯಗಳೊಂದಿಗೆ ಈಗ ಈ ಒಂದು ವಿಶ್ವ ಆಹಾರ ದಿನಾಚರಣೆ ನಡ್ಕೊಂಡು ಬಂತು. ಈ ವರ್ಷ ಲೀವ್ ನೋ ಒನ್ ಬಿಹೈಂಡ್, ಯಾರನ್ನು ಹಿಂದೆ ಬಿಡಬೇಡಿ ಅಂತಕ್ಕಂಥ ಘೋಷವಾಕ್ಯದಿಂದ ಈ ವರ್ಷದ ವಿಶ್ವ ಆಹಾರ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ವಿ. ಇದ್ರ ಬಗ್ಗೆ ಮುಂದಿನ ಒಂದು ತಾಂತ್ರಿಕ ಅಧಿವೇಶನದಲ್ಲಿ ತಮಗೆ ಸಮಗ್ರವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಮಗೆ ಮಾಹಿತಿಯನ್ನು ನೀಡಲಿದ್ದಾರೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಈ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಬೇಕು ಅಂತ ಹೇಳಿದ್ರೆ ತಮ್ಮೆಲ್ಲರಿಂದ ಜೋರಾದ ಒಂದು ಚಪ್ಪಾಳೆ ಬರಬೇಕು. ಇದುವರೆಗೂ 3 ದಿಗ್ಗಜರು ಹಾಗೂ ಮಹನೀಯರ ಬಗ್ಗೆ ಸವಿವರವಾಗಿ ನಮಗೆಲ್ಲ ಮಾಹಿತಿ ನೀಡ್ತಾ ಪ್ರಾಸ್ತಾವಿಕ ನುಡಿಗಳ ಬಗ್ಗೆ ನುಡಿದಂತಹ ಕೃಷಿ ತಂತ್ರಜ್ಞರ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಯುತ ಎಂ ಮಹಾಂತೇಶಪ್ಪರವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ ಎಲ್ಲ ಗಣ್ಯರನ್ನು ಹಾಗೂ ಕೃಷಿ ವಿದ್ವಾಂಸರನ್ನು ಸ್ವಾಗತ ಬಯಸಿದ್ದಾರೆ. ಕೃಷಿ ತಂತ್ರಜ್ಞರ ಸಂಸ್ಥೆಯ ಸೃಜನಶೀಲರಾಗಿರುವ ಹಾಗೂ ಸದಾ ಕ್ರಿಯಾಶೀಲರಾಗಿರುವ ಶ್ರೀ VK ಕಮ್ತಾರ್ ಅವರು ಸ್ವಾಗತ ಭಾಷಣ ಮಾಡಲಿದ್ದಾರೆ. ಒಕ್ಕಲಿಗನೊಕ್ಕದಿರೆ
ಬಿಕ್ಕುವುದು ಜಗವೆಲ್ಲ, ಭೂ ಸವಕಳಿ ರಕ್ತ ದೋಕಳಿ ಎಂಬ ರೈತ ಹಿರಿಯರ ನಾಣ್ಣುಡಿಯನ್ನು ಸ್ಮರಿಸುತ್ತಾ ಇವತ್ತಿನ ಈ ಒಂದು ಶುಭ ಮುಂಜಾವಿನಲ್ಲಿ ಹ್ಯಾನ್ಸಿ ಕಾರ್ಡೆಲ್ ಮತ್ತು BJ ನಂಜುಂಡಪ್ಪ ಸ್ಮಾರಕ ದತ್ತಿ ಉಪನ್ಯಾಸ ಹಾಗೂ ವಿಶ್ವ ಆಹಾರ ದಿನಾಚರಣೆ 22 ಈ ಒಂದು ಕಾರ್ಯಕ್ರಮವನ್ನು IAT ಸಂಸ್ಥೆಯು ಆಯೋಜಿಸಿರುವ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಕೃಷಿ ನಿರ್ದೇಶಕರು ಹಾಗೂ ಈ ಸಂಸ್ಥೆಯ ಪ್ರಥಮ ಮಹಿಳಾ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ನಂದಿನಿ ಕುಮಾರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಿ ಉಮೇಶ್ ಅವರವರು ಪುಷ್ಪಗುಚ್ಛ ನೀಡುವುದರೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರ್ತಕ್ಕಂಥ ಹಾಗೂ ತಮ್ಮೆಲ್ಲರನ್ನು ಉದ್ದೇಶಿಸಿ ನ್ಯಾನೋ ಟೆಕ್ನಾಲಜಿ, ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಸವಿವರವಾಗಿ ತಿಳಿಸಿಕೊಡಲಿಕ್ಕೆ ಆಗಮಿಸಿದಂಥ ತಮಗೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ಶ್ರೀಯುತ ನಾರಾಯಣ ಸ್ವಾಮಿ, ಸ್ಟ್ರೀಟ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅವರನ್ನು ಕೂಡ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಕೃಷ್ಣಮೂರ್ತಿ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಲು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ತಪ್ಪಾಗಲಿಕ್ಕಿಲ್ಲ, ಡಾಕ್ಟರ್ ಚಿನ್ನಮುತ್ತು, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಬೇಸಾಯ ಶಾಸ್ತ್ರ ವಿಭಾಗ, ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಕೊಯಮತ್ತೂರು. ಇವರು ಈ ಒಂದು ನ್ಯಾನೋ ತಾಂತ್ರಿಕತೆ ಬಗ್ಗೆ ವೈಜ್ಞಾನಿಕವಾಗಿ ರೈತರಿಗೆ ನಮಗೆಲ್ಲರಿಗೂ ಮನಮುಟ್ಟುವಂತೆ ಹೇಳಿಕೊಡ್ಲಿಕ್ಕೆ ಬಂದಂಥ ಡಾಕ್ಟರ್ ಚಿನ್ನಮುತ್ತು ಅವರಿಗೆ ಶ್ರೀ ಉಮೇಶರಿಂದ ಪುಷ್ಪಾರ್ಪಣೆ. ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅಕ್ಟೋಬರ್ ಆಗಲೇ ನಮ್ಮ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಹೇಳಿದಂಗೆ ಅಕ್ಟೋಬರ್ 16 ವಿಶ್ವ ಆಹಾರ ದಿನಾಚರಣೆ ಇತ್ತು. ಆದರೆ ಇವತ್ತು ಆ ದಿನ ಕೂಡಿ ಬಂದಿದೆ. ಹಾಗಾಗಿ ಈ ಒಂದು ವಿಶ್ವ ಆಹಾರ ದಿನಾಚರಣೆಯ ಬಗ್ಗೆನೇ ನಮ್ಮೆಲ್ಲ ಜೊತೆಗೆ ವಿಚಾರ ವಿನಿಮಯ ಮಾಡಿಕೊಳ್ಳಿಕ್ಕೆ ಬಂದಂಥ ಡಾಕ್ಟರ್ ನರೇಂದ್ರ ರೈ ದೇರ್ಲಾ, ಮುಖ್ಯಸ್ಥರು, ಕನ್ನಡ ವಿಭಾಗ, ಸರ್ಕಾರಿ ಪೂರ್ವ ಕಾಲೇಜು ಪುತ್ತೂರು, ಇವರನ್ನು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತ ಮಾಡಲಿಕ್ಕೆ ಕೋರ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೊಂದಿಗೆ ಪ್ರಾಸ್ತಾವಿಕ ನುಡಿಯನ್ನು ಹಂಚಿಕೊಂಡಂಥ ನಮ್ಮ IAT ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀಯುತ M ಮಾಂತೇಶಪ್ಪ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಪುಷ್ಪಗುಚ್ಛ ನೀಡುವುದರೊಂದಿಗೆ ಸ್ವಾಗತಿಸ್ತೀವಿ. ಕೃಷ್ಣಮೂರ್ತಿ ಸರ್ ಅವರು ಪುಷ್ಪಗುಚ್ಛ ನೀಡಲಿಕ್ಕೆ ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಹಿಂದೆ ಆಯೋಜನೆ ಮಾಡಿದ್ವಿ. ಕಾರಣಾಂತರಗಳಿಂದ ಈ ಒಂದು ದತ್ತಿ ಉಪನ್ಯಾಸ ಮುಂದೂಡಲಾಗಿತ್ತು. ಹಾಗಾಗಿ ಈ ಒಂದು ದತ್ತಿ ಉಪನ್ಯಾಸವನ್ನು ಇವತ್ತು ಏರ್ಪಡಿಸಿದ್ದೇವೆ. ಸಾಕಷ್ಟು ಸಂಖ್ಯೆಯಲ್ಲಿ IATians ನಿರೀಕ್ಷೆ ಮಾಡಿದ್ವಿ, ಇನ್ನೂ ಬರ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಹಿರಿಯ ಜೀವಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಾಣ್ತಾ ಇದ್ದಾರೆ. ಆದರೆ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವೀರಭದ್ರಯ್ಯ ಸರು, ಈಶ್ವರಪ್ಪ ಸರು, ಡಾಕ್ಟರ್ AB ಪಾಟೀಲ್ ಸರು, ಸಿದ್ಲಿಂಗಪ್ಪ ಸರ್ ಜನರಲ್ ಮ್ಯಾನೇಜರು, ನಮ್ಮ ಕೃಷ್ಣಮೂರ್ತಿ ಸರ್, ದೇವಕುಮಾರ್, ನಮ್ಮ ಅಪರ ಕೃಷಿ ನಿರ್ದೇಶಕರಾದ ಬಾಲರೆಡ್ಡಿ ಸರ್ ಹಾಗೂ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನಿರ್ತರೆ EC ಕಮಿಟಿ ಸದಸ್ಯರಂತ ರಾಜು ತೆಗ್ಗಳ್ಳಿ, ಅಂಬರೀಶ್ ರವರು, ಭೀಮಣ್ಣವರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದೀರಿ. ಹಾಗಾಗಿ ಎಲ್ಲರಿಗೂ ನನ್ನ ವೈಯಕ್ತಿಕ ಗುರುನಾಥ್ ಸರ್ ಬಂದಿದ್ದಾರೆ, ಬಹುಶಃ ಮೋಸ್ಟ್ ಆಕ್ಟಿವ್ ಪರ್ಸನ್ ಇನ್ ಅವರ್ IATians ಗ್ರೂಪ್. ಐ ಆಮ್ ವೆರಿ ಮಚ್ ಪ್ಲೀಸ್ ಟು ಇನ್ವೈಟ್ ಹಿಮ್. ಹಾಗಾಗಿ ಎಲ್ಲರಿಗೂ ಕೂಡ IAT ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಹಾರೈಸಿ ತಮ್ಮೆಲ್ಲರ ಹಾರೈಕೆಯನ್ನು ಕೇಳುತ್ತಾ ಈ ಒಂದು ಕಾರ್ಯಕ್ರಮದ ವಿವಿಧ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಮೀಡಿಯಾ ಟೀಮ್ ಕೂಡ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮಾಡುತ್ತಾ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಹೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಸ್ವಾಗತವನ್ನು ಬಯಸಿದ್ದಕ್ಕಾಗಿ ಶ್ರೀ VK ಕಮ್ತಾರ್ ಅವರಿಗೆ ಧನ್ಯವಾದಗಳು. ಹಾಗೂ
ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಕಾರ್ಯಕ್ರಮ ಮುಂದುವರಿಸುತ್ತಾ ಈ ಒಂದು ವೇದಿಕೆಗೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಬೇಕು ಅಂತ ಹೇಳಿ ಅಧ್ಯಕ್ಷರು ಕೃಷಿ ತಂತ್ರಜ್ಞರ ಸಂಸ್ಥೆ ಹಾಗೂ ನಿರ್ದೇಶಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಶ್ರೀಮತಿ ನಂದಿನಿ ಕುಮಾರಿ ಮೇಡಮ್ ರವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಜ್ಞಾನದ ಜ್ಯೋತಿ ಎಲ್ಲೆಡೆ ಪಸರಿಸಲಿ, ಎಲ್ಲ ಅಂಧಕಾರವನ್ನು ಓಡಿಸಲಿ. ಇಂದಿನ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದಂತಹ ಅಧ್ಯಕ್ಷರು ಕೃಷಿ ತಂತ್ರಜ್ಞರ ಸಂಸ್ಥೆ ಶ್ರೀಮತಿ ನಂದಿನಿ ಕುಮಾರಿ ಮೇಡಮ್ ರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ದಿಗ್ಗಜರಿಗೆ ಒಂದು ನಮನವನ್ನು ಸಲ್ಲಿಸೋಣ. ಸಾಂಕೇತಿಕವಾಗಿ ಇಫ್ಕೋ ನ್ಯಾನೋ ಯೂರಿಯಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಉದ್ಘಾಟನಾ ಭಾಷಣ ನೆರವೇರಿಸಬೇಕಂತ ಹೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೂ ದಕ್ಷ ಆಡಳಿತಗಾರರಾದ ಶ್ರೀಮತಿ ನಂದಿನಿ ಕುಮಾರಿ ಮೇಡಮ್ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿನ ಒಂದು ಏನು ಕೃಷಿ ತಂತ್ರಜ್ಞರ ಸಂಸ್ಥೆ ವತಿಯಿಂದ ಹ್ಯಾನ್ಸ್ ಇ ಕಾರ್ಡೆಲ್ ಮತ್ತು DJ ನಂಜುಂಡಪ್ಪ ಸ್ಮಾರಕ ದತ್ತಿ ಉಪನ್ಯಾಸ ಹಾಗೂ ವಿಶ್ವ ಆಹಾರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಮಾರಂಭಕ್ಕೆ ನಮ್ಮ ಕೃಷಿ ತಂತ್ರಜ್ಞರ ಸಂಸ್ಥೆಯ ಉಪಾಧ್ಯಕ್ಷರಾದ ಮಹಂತೇಶಪ್ಪನವರೇ ಹಾಗೂ ವಿಶೇಷವಾಗಿ ಈ ಒಂದು ಆಹಾರ ದಿನಾಚರಣೆಯ ಅಂಗವಾಗಿ ಉಪನ್ಯಾಸಕರಾದ ಶ್ರೀ ಡಾಕ್ಟರ್ CR ಚಿನ್ನಮುತ್ತುರವರೇ, ಡಾಕ್ಟರ್ C ನಾರಾಯಣ ಸ್ವಾಮಿ ಅವರೇ, ರಾಜ್ಯ ಮಾರಾಟ ವ್ಯವಸ್ಥಾಪಕರು ಇಫ್ಕೋ ಕರ್ನಾಟಕ, ಹಾಗೂ ಡಾಕ್ಟರ್ ನರೇಂದ್ರ ರೈ ದೇರ್ಲಾ
ಮುಖ್ಯಸ್ಥರು ಕನ್ನಡ ವಿಭಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪುತ್ತೂರು ಹಾಗೂ ಆಹಾರ ತಜ್ಞರು ಅವರೇ, ಹಾಗೆ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ಶ್ರೀ ನಮ್ಮ ತಂತ್ರಜ್ಞರ ಸಂಸ್ಥೆಯ ಕಾರ್ಯದರ್ಶಿಗಳಾದ ಕಮ್ತರ್ ಅವರೇ, ಹಾಗೂ ನಮ್ಮ ಕೃಷಿ ತಂತ್ರಜ್ಞರ ಸಂಸ್ಥೆಯ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಒಂದು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳೇ, ಹಾಗೂ ನಮ್ಮ ಹಿಂದಿನ ಒಂದು ಸಂಸ್ಥೆಯಲ್ಲಿ ಇದೇ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಎಲ್ಲ ನಮ್ಮ ಹಿರಿಯ ಗುರುಗಳು ಹಾಗೂ ಈ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಿದಂತಹ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ, ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆಯ ಎಲ್ಲ ನಮ್ಮ ಅಧಿಕಾರಿ ಹಾಗೂ ಬಂಧುಗಳೇ, ಹಾಗೂ ನಮ್ಮ ಮೀಡಿಯಾ ಪತ್ರಕರ್ತ ಮಾಧ್ಯಮ ಮಿತ್ರರೇ, ತಮಗೆಲ್ಲ ತಿಳಿದಿರೋ ಹಾಗೆ ಈ ದಿನ ನಾವು ವಿಶ್ವ ಆಹಾರ ದಿನಾಚರಣೆಯನ್ನ ನಮ್ಮ ಸಂಸ್ಥೆಯ ವತಿಯಿಂದ ಆಯೋಜನೆ ಮಾಡಿದ್ವಿ. ತಮಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಈ ಒಂದು ವಿಶ್ವ ಆಹಾರ ದಿನಾಚರಣೆಯ ಏಕೆ ಇದನ್ನ ಆಚರಣೆ ಮಾಡ್ತೀವಿ ಅನ್ನೋದನ್ನೆಲ್ಲ ತಮಗೆ ಸ್ವಲ್ಪ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ವರ್ಷ ಅಕ್ಟೋಬರ್ 16ರಂದು ಈ ಒಂದು ವಿಶ್ವ ಆಹಾರ ದಿನಾಚರಣೆಯನ್ನ ವಿಶ್ವದಾದ್ಯಂತ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಇದು ಹಸಿವಿನ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಳುವಂತ ದಿನ. ಜಾಗತಿಕವಾಗಿ ಮತ್ತೆ ಸ್ಥಳೀಯವಾಗಿ ನಾವು ಹಸಿವನ್ನ ನಿರ್ಮೂಲನೆಗೆ ಒಂದು ಹೆಜ್ಜೆ ಇಡಬೇಕಾದಂತ ಒಂದು ದಿನವನ್ನಾಗಿ ಅಕ್ಟೋಬರ್ 16 ಪ್ರತಿ ವರ್ಷ ವಿಶ್ವದಾದ್ಯಂತ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. 1981ರಿಂದನೂ ಕೂಡ ಈ ದಿನವನ್ನ ವಿವಿಧ ಒಂದು ಘೋಷಣೆ ವ್ಯಾಖ್ಯಾನಗಳೊಂದಿಗೆ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರ್ತಿದ್ದಾರೆ. 1945ರಲ್ಲಿ ಏನು FAO ಇದೆ, ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಆ ಒಂದು ಸ್ಥಾಪನೆ ಆದಂತ ದಿನದ ಸ್ಮರಣಾರ್ಥಕವಾಗಿ ಈ ಒಂದು ವಿಶ್ವ ಆಹಾರ ದಿನಾಚರಣೆಯನ್ನ 81ರಿಂದ ಮಾಡಿಕೊಂಡು ಬರ್ತಿರೋದು ತಮ್ಗೆಲ್ಲರೂ ಗೊತ್ತಿದೆ. ಪ್ರತಿ ವರ್ಷ ಕೂಡ ನಮ್ಮ ಸಂಸ್ಥೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು. ನಾವು ಸ್ವಲ್ಪ ಅಲ್ಪ ಸಮಯದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಅದು ಈಗಾಗ್ಲೇನೆ 16ನೇ ತಾರೀಕು ನಮ್ಮ ಬೆಳಗಾಂನಲ್ಲಿ ಈ ಕಾರ್ಯಕ್ರಮವನ್ನ ಕೃಷಿ ತಂತ್ರಜ್ಞರ ಸಂಸ್ಥೆ ವತಿಯಿಂದ ಆಯೋಜನೆಯನ್ನ ಮಾಡಿದರೆ, ನಾವು ಇಲ್ಲ ಕೇಂದ್ರ ಕಚೇರಿನಲ್ಲೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ದಿನ ಅದನ್ನ ಹಮ್ಮಿಕೊಂಡಿದ್ವಿ. ಸ್ವಲ್ಪ ಒಂದು ವಾರ ತಡ ಆಗಿದೆ. ಆದ್ಯಾಗೂ ಕೂಡ ನಾವು ಅಕ್ಟೋಬರ್ ತಿಂಗಳಲ್ಲೇ ಇದನ್ನ ಮುಗಿಸೋಣ ಅಂತೇಳಿ ನಮ್ಮ ಕಾರ್ಯಕಾರಿ ಸಮಿತಿಯವರು ಎಲ್ಲ ನಿರ್ಧಾರ ತಗೊಂಡಿದ್ದಕ್ಕೆ ಈ ಒಂದು ಮಾಡಿದ್ದೀವಿ. ಆದಷ್ಟು ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ನಾವು ಹೆಚ್ಚಿನ ಮಂದಿಯನ್ನೇ ನಿರೀಕ್ಷಣೆ ಮಾಡಿದ್ವಿ, ಆದ್ರೂ ಕೂಡ ಪರವಾಗಿಲ್ಲ. ಸ್ಮಾಲ್ ಇಸ್ ಬ್ಯೂಟಿಫುಲ್ ಆಲ್ವೇಸ್. ಲಾರ್ಜರ್ ಗ್ರೂಪ್ ಇದ್ದು ಒಳ್ಳೆ ಮೆಸೇಜ್ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಸೊ ಐ ಬಿಲೀವ್ ಇನ್ ಸ್ಮಾಲ್ ಥಿಂಗ್ಸ್ ಅಂಡ್ ಇಟ್ ವಿಲ್ ಬಿ ಬ್ಯೂಟಿಫುಲ್. ತಾವೆಲ್ಲ ಬಂದಿದ್ದೀರಿ, ಇದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಈ ವರ್ಷದ ಒಂದು ವಿಶ್ವ ಆಹಾರ ದಿನಾಚರಣೆಯ ಒಂದು ಥೀಮ್ ಏನಿದೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ನಮ್ಮ ಉಪಾಧ್ಯಕ್ಷರಾಗ್ಲೇ, ಲೀವ್ ನೋ ಒನ್ ಬಿಹೈಂಡ್. ಯಾರನ್ನು ಕೂಡ ನಾವು ಬಿಡಬಾರ್ದು. ಅಂದ್ರೆ ಯಾರು ಕೂಡ ಹಸಿವಿನಿಂದ ಹಾಗೂ ಅಪೌಷ್ಟಿಕತೆಯಿಂದ ಬಳಲಬಾರದು. ಈ ಒಂದು ನಮ್ಮ ದೇಶ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ನಮ್ಮ 70% ಆಫ್ ದಿ ಪಾಪ್ಯುಲೇಷನ್ ಏನಿದ್ದೀವಿ ಎಲ್ಲ ಕೃಷಿಕರೇ ಇದ್ದೀವಿ. ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಆಲ್ಮೋಸ್ಟ್ ಕೃಷಿಕ ಒಂದು ಕುಟುಂಬದಿಂದಲೇ ಬಂದಿರೋಂಥವ್ರು. ಹಾಗೆ ನಮ್ಮ ಮೇನ್ ಆಕ್ಯುಪೇಷನ್ ಉದ್ಯೋಗ ಕೂಡ ಕೃಷಿನೇ ಆಗಿರ್ತದೆ. ಅಂತ ಒಂದು ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ನಾವು ಯಾರು ಕೂಡ ಹಸಿವಿನಿಂದ ಅದು ಹಸ್ಕೊಂಡು ಮಲಗಿದ್ರೆ ಈ ಪ್ರೊಫೆಷನ್ ಮಾಡ್ತಿರೋರ್ಗೆ ಎಲ್ಲರಿಗೂ ಒಂದು ಏನದು ಒಂದು ಸರಿಯಾಗಿ ನಾವು ಎಲ್ಲೋ ಕೆಲಸ ಮಾಡ್ತಿಲ್ವೇನೋ ಅನ್ನೋದು ಒಂದು ಭಾವನೆ ಬರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ 3 ಹೊತ್ತು ಊಟ ಸಿಗ್ಬೇಕು. ಅದು ಫಸ್ಟ್ ಏಮ್ ನಮ್ದು. ಸೆಕೆಂಡ್ ಏಮ್ ಏನಂತ ಹೇಳಿದ್ರೆ, ಒಂದು ಬರೀ ಊಟ ತಿನ್ನೋದೊಂದೇ ಅಲ್ಲ, ಪೌಷ್ಟಿಕ ಆಹಾರವನ್ನ ಕೂಡ ನಾವು ಒದಗಿಸ್ಬೇಕಾಗಿದೆ. ಈ ಎರಡನ್ನೂ ಕೂಡ ನಾವು ಒಂದು ಏಮ್ ಇಟ್ಕೊಂಡು ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆನಲ್ಲಿ ಹಾಗೂ ನಮ್ಮ ತಂತ್ರಜ್ಞರ ಸಂಸ್ಥೆಯಿಂದ ನಾವೆಲ್ಲ ಕೆಲಸ ಮಾಡಬೇಕು. ಎಲ್ಲರೂ ಕೂಡ ಇದಕ್ಕೆ ಶ್ರಮಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೀನಿ. ಈ ಮೆಸೇಜು ಪ್ರತಿಯೊಂದು ಹಳ್ಳಿಗಳಿಗೂ ಮುಟ್ಟಬೇಕು, ಪ್ರತಿಯೊಬ್ಬ ನಾಗರಿಕರಿಗೂ ಮುಟ್ಟಬೇಕು,
ಪ್ರತಿಯೊಬ್ಬರಿಗೂ ಕೂಡ ಇದಕ್ಕೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಬೇಕು. ಯಾವುದಾದ್ರೂ ಒಂದು ಸಣ್ಣ ಕೆಲಸ ಮಾಡಿದ್ರು ಆಯ್ತು. ನಮ್ಮ ಕಾಂಟ್ರಿಬ್ಯೂಷನ್ ಕೃಷಿಗೆ ಇದು. ಕಳೆ ತೆಗೆಯೋದಿರ್ಬೋದು, ಕಟಾವ್ ಮಾಡೋದಿರ್ಬೋದು, ಒಕ್ಕಣೆ ಮಾಡ್ಬೋದಿರ್ಬೋದು, ಪ್ರೊಸೆಸಿಂಗ್ ಇರ್ಬೋದು, ಗ್ರೇಡಿಂಗ್ ಮಾಡೋದಿರ್ಬೋದು, ಒಂದು ಸಂರಕ್ಷಣೆ ಮಾಡೋದಿರ್ಬೋದು, ಸ್ಟೋರೇಜ್ ಮಾಡೋದಿರ್ಬೋದು. ಸ್ಟೋರೇಜ್ ಮಾಡೋದು ಕೂಡ ತುಂಬ ಮುಖ್ಯ. ನಮ್ಮ ಆಹಾರ, ಬೆಳೆದಂಥ ಆಹಾರ ಬಹಳಷ್ಟು ಸ್ಟೋರೇಜ್ನಲ್ಲಿ ಹೋಗ್ತಾ ಇದೆ. ಪ್ರೊಸೆಸಿಂಗ್ ಲಾಸಸ್ ತುಂಬ ಇದೆ. ನಮ್ಮ ಶಿವರಾಜ್ ಅವರು ಬಂದಿದ್ದಾರೆ, ಅದರಲ್ಲಿ ಬಹಳ ಒಂದು ಅವರು ಕೆಪೆಕ್ನಲ್ಲಿದ್ದಾಗ ಉತ್ತಮವಾದ ಕೆಲಸವನ್ನ ಮಾಡಿದ್ದಾರೆ. ಪ್ರೊಸೆಸಿಂಗ್ ಆಸ್ಪೆಕ್ಟ್ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ನಮ್ಮ ಮಹಿಳೆಯರಿಗೆ ವೈಜ್ಞಾನಿಕವಾಗಿ ಒಂದು ಆಹಾರವನ್ನ ಸ್ಟೋರ್ ಮಾಡಿದ್ರೆ ನಾವು ಎಷ್ಟೋ ಆಹಾರವನ್ನ ಸಂರಕ್ಷಣೆ ಮಾಡಿ ಅದನ್ನ ಉಳಿಸ್ದಂಗಾಗುತ್ತೆ. ಬೆಳಿಗ್ಗೆ ನಾನು ಒಂದು ವಿಡಿಯೋ ಕಾನ್ಫರೆನ್ಸ್ನ ಅಟೆಂಡ್ ಮಾಡಿದೆ. ಬೆಂಗಾಲ್ ಗ್ರಾಮ್ ಚೆನ್ನ, ಅದನ್ನ ನಾವು MSP ಕೊಟ್ಟು ಪ್ರೊಕ್ಯೂರ್ಮೆಂಟ್ ಮಾಡಿದ್ದೀವಿ. ಬಹಳಷ್ಟು ಧಾನ್ಯ ಉಳಿದಿದೆ. ಅದನ್ನ ನಮ್ಮ PDS ಸಿಸ್ಟಮ್ಗೆ ತರಬೇಕಾದ್ರೆ ಎಷ್ಟು ರೇಟ್ ನಿಗದಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಬೆಳಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ VC ಇತ್ತು. ಹೀಗಾಗಿ ನಾವು ಬೆಳೆದಂತ ಪ್ರತಿಯೊಂದು ಕಾಳನ್ನ ಕೂಡ ಸಂರಕ್ಷಣೆ ಮಾಡಬೇಕು. ಅದನ್ನ ನಾವು ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರ, ಈ ತರ ಇನ್ಸ್ಟಿಟ್ಯೂಷನ್ಸ್ ಮುಖಾಂತರ, ಹಾಗೆ ಮಹಿಳೆಯರಿಗೂ ಕೂಡ ವೈಜ್ಞಾನಿಕವಾಗಿ ಈ ದವಸ ಧಾನ್ಯಗಳನ್ನ ಶೇಖರಣೆ ಮಾಡೋದನ್ನ ಹಳ್ಳಿನಲ್ಲೂ ಕೂಡ ಒಂದು ತರಬೇತಿಗಳನ್ನ ಹಮ್ಮಿಕೊಂಡು ನಾವು ಇದು ಮಾಡಿದ್ರೆ ಎಷ್ಟೋ ಆಹಾರವನ್ನ ನಾವು ಉಳಿಸ್ಬೋದು, ಅದೇ ಆಹಾರವನ್ನ ನಾವು ಬಳಸ್ಬೋದು. ಸೊ ಇದರಿಂದ ನಾವು ಒಂದು 3 ಹೊತ್ತುನು ಪ್ರತಿಯೊಬ್ಬರು ಊಟ ಮಾಡುವಂಥದ್ದು ಸಿಗ್ತದೆ. ಹಿಂದಿನ ದಿನಗಳಲ್ಲಿ ನಾವು ಕೇಳಿದ್ದೇವೆ, ತಾವೆಲ್ಲ ನೋಡಿದ್ದೀರಿ, ತಾವೆಲ್ಲ ನಮ್ಗಿಂತ ಹಿರಿಯರು ಅನುಭವಿಸ್ತಿದ್ದೀರಿ. ಬರೀ 1 ಹೊತ್ತು ಊಟ ಮಾಡಿ ಮಲಗ್ತಿದ್ದಂತ ಒಂದು ಸಂಸಾರಗಳನ್ನ ನಾವು ನೋಡಿದ್ದೇವೆ. ಹಾಗೇನೆ ಬರೀ ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಅನ್ನವನ್ನ ಊಟ ಮಾಡೋದನ್ನ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ನಾವು ಸ್ವತಃ ಅನುಭವಿಸದೆ ಹೋದ್ರು ಕೂಡ ಹಳ್ಳಿಗಳಲ್ಲಿ ಇದನ್ನ ಕೇಳಿದ್ದೇವೆ. ಹಬ್ಬದ ದಿವಸ ಅನ್ನ ಮಾಡೋದು, ಹಬ್ಬದ ದಿವಸ ಪಾಯಸ ಮಾಡೋದು. ಸೊ ಇಂಥ ಪ್ರಸಂಗಗಳೆಲ್ಲ ಹಿಂದೆ ಇತ್ತು. ಈಗ ತಾವೆಲ್ಲ ಗ್ರೀನ್ ರೆವಲ್ಯೂಷನ್ ನೋಡಿದೀವಿ. ಬಿಫೋರ್ ಗ್ರೀನ್ ರೆವಲ್ಯೂಷನ್ ನಮ್ಮ ಪರಿಸ್ಥಿತಿ ಹೇಗಿತ್ತು? ಸಮುದ್ರಕ್ಕೆ ಎಸೆಯುವಂತ ಗೋಧಿನ ನಾವು ತಗೊಂಡು ಬಂದು ನಾವು ತಿಂತಾ ಇದ್ವಿ, ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಆದ್ರೆ ಈಗ ನಾವು ಎಕ್ಸ್ಪೋರ್ಟ್ ಮಾಡೋಂಥ ಒಂದು ಕಂಡೀಷನ್ಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ತಮ್ಮೆಲ್ಲರ, ನಮ್ಮ ರಿಸರ್ಚ್ ಇರ್ಬೋದು, ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳ ಕೊಡುಗೆ ಇರ್ಬೋದು, ನಮ್ಮ ಎಕ್ಸ್ಟೆನ್ಷನ್ ಸ್ಟಾಫ್ ಇರ್ಬೋದು, ತಾವೆಲ್ಲರೂ ಇದ್ದಾರೆ. ಒಂದಲ್ಲ ಒಂದು ಎಲ್ಲರೂ ಸೇರಿದ್ದೀವಿ ಇದರಲ್ಲಿ. ಸೈಂಟಿಸ್ಟ್ ಇದ್ದಾರೆ, ನಮ್ಮ ಬಿಸ್ನೆಸ್ ಪೀಪಲ್ ಇದ್ದಾರೆ, ಫರ್ಟಿಲೈಸರ್ ಕಂಪ್ನೀಸ್ ಇದ್ದಾರೆ, ಸೀಡ್ ಇಂಡಸ್ಟ್ರೀಸ್ ಇದ್ದಾರೆ, ಪೆಸ್ಟಿಸೈಡ್ ಇಂಡಸ್ಟ್ರೀಸ್ ಇದ್ದಾರೆ, ಕೃಷಿ ಉಪಕರಣಗಳನ್ನ ಮಾಡುವಂಥ ಇಂಡಸ್ಟ್ರೀಸ್ ಇದ್ದಾರೆ. ಇದ್ರದ್ದು ಎಲ್ಲ ಕಾಂಟ್ರಿಬ್ಯೂಷನ್ನು ನಮ್ಮ ಏನು ನಾವು ಇಂಪೋರ್ಟ್ ಮಾಡ್ಕೊತಿದ್ದೀವಿ ಅದನ್ನ ನಿಲ್ಲಿಸ್ಲಿಕ್ಕೆ ಕಾರಣ ಆಗಿದೆ. ಅಫ್ಕೋರ್ಸ್ ವಿ ಆರ್ ಸೆಲ್ಫ್ ಸಫಿಷಿಯೆಂಟ್ ಅಂತಾನೆ ಕೂಡ ಹೇಳ್ಬೋದು ಫುಡ್ ಗ್ರೈನ್ಸ್ ಅಲ್ಲಿ. ಓನ್ಲಿ ಥಿಂಗ್ ವಿ ಆರ್ ಡೆಫಿಸಿಟ್ ಇನ್ ಲಿಟಲ್ ಬಿಟ್ ಆಫ್ ಆಯಿಲ್ ಸೀಡ್ಸ್, ಪಲ್ಸಸ್ ಅಂಡ್ ಫುಡ್ ಗ್ರೈನ್ಸ್ ಅಲ್ಲಿ ನಾವು ಈಗ ಸೀರಿಯಲ್ಸ್ ಅಲ್ಲಿ ಎಲ್ಲ ಸೆಲ್ಫ್ ಸಫಿಷಿಯನ್ಸಿ ಇದ್ದೀವಿ. ಇದಕ್ಕೆಲ್ಲ ನಮ್ಮ ರೈತರು ಮೇನ್ ಕಾರಣ. ಅದಕ್ಕೆಲ್ಲ ನಾವು ಸಪ್ಲಿಮೆಂಟರ್ಸ್. ರೈತರು ಆಕ್ಚುಲಿ ಇಂಪ್ಲಿಮೆಂಟರು, ನಾವು ಸಪ್ಲಿಮೆಂಟರ್. ಸೊ ಇಷ್ಟನ್ನ ನಾವು ವಿಶ್ವ ಆಹಾರ ದಿನಾಚರಣೆಯಲ್ಲಿ ಒಂದು ಲೀವ್ ನೋ ಒನ್ ಬಿಹೈಂಡ್ ಅನ್ನೋದು ಈ ವರ್ಷದ ಒಂದು ವ್ಯಾಖ್ಯಾನ ಆಗಬೇಕು. ಅದನ್ನ ನಾವೆಲ್ಲರೂ ಇಟ್ಟು ಈ ಘೋಷಣೆಯೊಂದಿಗೆ ಎಲ್ಲರಿಗೂ ಕೂಡ ಆಹಾರವನ್ನ ಒದಗಿಸ್ಲಿಕ್ಕೆ ನಾವು ಎಲ್ಲ ಶ್ರಮಿಸೋಣ ಅಂತೇಳಿ ಈ ಒಂದು ಉದ್ಘಾಟಕರಾಗಿ ಹಾಗೂ ಈ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೇನೆ ಈ ಕೆಲವೊಂದು ವ್ಯಾಖ್ಯಾನಗಳು, ಸುಮಾರು 5 ವರ್ಷದ ವ್ಯಾಖ್ಯಾನ ನೋಡಿದ್ರೆ ಥೀಮ್ಗಳು 21ರಲ್ಲಿ ಸೇಫ್ ಫುಡ್ ಟುಡೇ ಫಾರ್ ಎ ಹೆಲ್ದಿ ಟುಮಾರೋ. ಸೊ ಈ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನ ಆಹಾರ ನಮ್ಮ ಮೇಲೆ ಬೀರ್ತಾ ಇದೆ. ಈಗ ಮೊನ್ನೆ ನಾನು ಲಾಸ್ಟ್ ವೀಕ್ ಐ ವಾಸ್ ಟ್ರಾವೆಲಿಂಗ್ ಇನ್ ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ವಿ. ಹಿಮಾಚಲ್ ಪ್ರದೇಶಕ್ಕೆ ಹೋಗಿರೋಂಥ ಉದ್ದೇಶ ಏನಂತ ಹೇಳಿದ್ರೆ ಅಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ತುಂಬಾ ಒಂದು ಹೊಸ ಆವಿಷ್ಕಾರಗಳು ಮಾಡಿದ್ದಾರೆ. ಹಾಗೇನೆ ಒಳ್ಳೆಯ ಒಂದು ಉತ್ತಮವಾದ ಪದ್ಧತಿಗಳನ್ನ ರೂಢಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರವಾಸ ಕಾರ್ಯಕ್ರಮಕ್ಕೆ ಅಲ್ಲಿ ಆರ್ಗನೈಸ್ ಮಾಡಿದ್ರು, ಹೋಗಿದ್ವಿ. ಅಫ್ಕೋರ್ಸ್ ನಿಜ, ಅಲ್ಲಿ ನಮ್ಗೆ ಆಪಲ್ಲು ಎಲ್ಲರೂ ನಾವು ಹೇಳ್ತೀವಿ ಹಣ್ಣು ತಿನ್ನಿ ಅಂತ ಹೇಳ್ತೀವಿ ಮಕ್ಕಳಿಗೆ. ಪ್ರತಿಯೊಬ್ಬರು ಒಂದು ಹಣ್ಣು ತಿಂದು ಮಲ್ಗಿ ಅಂತ ಹೇಳ್ತೀವಿ, ಹಾಲು ಕುಡ್ದು ಮಲ್ಗಿ ಅಂತ ಹೇಳ್ತೀವಿ. ಅಲ್ಲಿ ಪರಿಸ್ಥಿತಿ ನೋಡಿದಾಗ ನನಗೆ ನಿಜವಾಗ್ಲೂ ತುಂಬಾ ಸ್ಕೇರಿ ಅನ್ನಿಸ್ತು. ಒಂದು ಆಪಲ್ ಗಾರ್ಡನ್ ವಿಸಿಟ್ ಮಾಡಿದ್ವಿ. ಸುಮಾರು 10ರಿಂದ 15 ಸ್ಪ್ರೇಗಳನ್ನ ಆಪಲ್ಲು ಬೀಳೋದ್ರೊಳಗೆ
ಅದನ್ನ ಸ್ಪ್ರೇ ಮಾಡ್ತಾರಂತೆ. ಇಮ್ಯಾಜಿನ್ ಆನ್ ಆಪಲ್ ಎ ಡೇ ಕೀಪ್ಸ್ ದಿ ಡಾಕ್ಟರ್ ಅವೇ ಅಂತ ಹೇಳಿ ವ್ಯಾಖ್ಯಾನ ಇದೆ, ಹೇಳ್ತೀವಿ ನಾವು ಎಲ್ಲರೂ. ಆದ್ರೆ ದಿಸ್ ಇಸ್ ದ ಸಿನಾರಿಯೋ. ಆಕ್ಚುಲಿ ಹೋಗಿ ನೋಡಿದಾಗ ಅಲ್ಲಿ 10-15 ಸ್ಪ್ರೇ ಮಾಡ್ತಾರೆ ಅಂದ್ರೆ ವಾಟ್ ಡು ಯು ಮೀನ್? ವಾಟ್ ವಿ ಆರ್ ಈಟಿಂಗ್? ಆರ್ ವಿ ಈಟಿಂಗ್ ರಿಯಲಿ ಹೆಲ್ದಿ ಫುಡ್? ನೋ, ನಾಟ್ ಅಟ್ ಆಲ್. ಸೊ ಅದರಿಂದ ಸೇಫ್ ಫುಡ್ ಟುಡೇ ಫಾರ್ ಎ ಹೆಲ್ದಿ ಟುಮಾರೋ ವಾಸ್ ದಿ ಸ್ಲೋಗನ್ ಡ್ಯೂರಿಂಗ್ 2021. ಹಾಗೇನೆ ಈಗ ಅವರು ನ್ಯಾಚುರಲ್ ಫಾರ್ಮಿಂಗಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಎಲ್ಲ ಆಪಲ್ ಗಾರ್ಡನ್ಗೆಲ್ಲ ಜೀವಾಮೃತ, ಬೀಜಾಮೃತ, ವಾಪ್ಸ, ಮಲ್ಚಿಂಗ್ ಆ್ಯಂಡ್ ಅದರ್ ಪ್ಯಾರಾಮೀಟರ್ಸ್ನ ಉಪಯೋಗಿಸ್ಕೊಂಡು ದೇ ಸ್ಟಾರ್ಟೆಡ್ ಗ್ರೋಯಿಂಗ್ ಆಪಲ್ಸ್, ಕಿವಿ ಗಾರ್ಡನ್ನು ಈ ಥರದ್ದೆಲ್ಲ ಮಾಡಿ ಬೈ ವರ್ಚ್ಯೂ ಆಫ್ ನೇಚರನ್ನೇ ಅಲ್ಲಿ ಚೆನ್ನಾಗಿದೆ. ಈಗ ಸ್ಲೋಲಿ ದೇ ಆರ್ ಮೈಗ್ರೇಟಿಂಗ್ ಟುವರ್ಡ್ಸ್ ನ್ಯಾಚುರಲ್ ಫಾರ್ಮಿಂಗ್. ಇದನ್ನು ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ವಿ ಹ್ಯಾವ್ ಟು ಅಡ್ರೆಸ್ ಮಾಡಬೇಕಾಗ್ತದೆ. ನಮ್ಮ ರೈತರನ್ನಿರ್ಬೋದು, ನಮ್ಮ ರಿಸರ್ಚ್ ಇರ್ಬೋದು, ಅದನ್ನು ಕೂಡ ನ್ಯಾಚುರಲ್ ಫಾರ್ಮಿಂಗ್ ಕಡೆಗೆ ನಾವು ಮಾಡಬೇಕಾಗ್ತದೆ. ಮತ್ತು 2020 ವಾಸ್ ಗ್ರೋ, ನರಿಶ್, ಸಸ್ಟೈನ್ ಟುಗೆದರ್ ಅವರ್ ಆ್ಯಕ್ಷನ್ಸ್ ಆರ್ ಅವರ್ ಫ್ಯೂಚರ್. ನೋಡಿ 2020 ಅದು ಸ್ಲೋಗನ್ ಹಂಗಿತ್ತು, ಗ್ರೋ. ಅಫ್ಕೋರ್ಸ್ ವಿ ಹ್ಯಾವ್ ಗ್ರೋನ್. 2021 ವಾಸ್ ದಿ ರೆಕಾರ್ಡ್ ಬ್ರೇಕ್, ಐ ಕ್ಯಾನ್ ಸೇ. ನಮ್ಮ ಆಹಾರ ಧಾನ್ಯಗಳು ಸುಮಾರು 160 ಲಕ್ಷ ಟನ್ನಷ್ಟು ಆಹಾರ ಉತ್ಪಾದನೆಯನ್ನ ನಮ್ಮ ರಾಜ್ಯದಲ್ಲಿ ಮಾಡಿದ್ದೀವಿ. 2021ನಲ್ಲಿ ಸುಮಾರು 160.28 ಲಕ್ಷ ಟನ್ಗಳಷ್ಟು ಆಹಾರ ಉತ್ಪಾದನೆ. ಕಳೆದ 5 ವರ್ಷಗಳಲ್ಲಿರ್ಬೋದು, ಇದು ಒಂದು ಅತ್ಯಧಿಕವಾಗಿ ಉತ್ಪಾದನೆ ಆಗಿರುವಂಥ ವರ್ಷ ಅಂತ ಹೇಳಿದ್ರೆ 2021. ಮತ್ತೆ ಈ ವರ್ಷ 21-22ರಲ್ಲಿ 144 ಲಕ್ಷ ಟನ್ಸ್ ಅಷ್ಟು ಉತ್ಪಾದನೆ ಆಗಿದೆ. ಈ ವರ್ಷ ಕೂಡ ಸ್ವಲ್ಪ ಉತ್ಪಾದನೆ ಚೆನ್ನಾಗಾಗ್ತಾ ಇದೆ. ಸೊ ದಾಖಲೆ ವರ್ಷ 20 ಏನು ವ್ಯಾಖ್ಯಾನ ಇತ್ತು, ಗ್ರೋ ಅನ್ನೋದು ನಮಗೆ ಸಸ್ಟೈನ್ ಅಂಡ್ ಗ್ರೋ ಅನ್ನೋದಕ್ಕೆ ನಾವು ಮೀನಿಂಗ್ಫುಲ್ ಆಗಿ ಕೆಲಸ ಮಾಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆ ಆಗ್ತದೆ. ಅದಕ್ಕೆಲ್ಲ ನಮ್ಮ ರೈತರು, ತಾವುಗಳು, ನಮ್ಮ ವಿಜ್ಞಾನಿಗಳು ಎಲ್ಲರೂ ಕಾರಣಕರ್ತರಾಗಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪಾಗಲಾಗದು. ಮತ್ತೆ 19ನಲ್ಲಿ ಅವರ್ ಆಕ್ಷನ್ಸ್ ಆರ್ ಅವರ್ ಫ್ಯೂಚರ್. ಅಫ್ಕೋರ್ಸ್ ನಾವು ಆರ್ಗ್ಯಾನಿಕ್ ಒಂದ್ ಕಡೆ ಮಾತಾಡ್ತಿದ್ದೀವಿ, ನ್ಯಾಚುರಲ್ ಫಾರ್ಮಿಂಗ್ ಒಂದ್ ಕಡೆ ಮಾತಾಡ್ತಾ ಇದೀವಿ, ಒಂದ್ ಕಡೆ ಇನ್ಕ್ರೀಸ್ ದಿ ಫುಡ್ ಪ್ರೊಡಕ್ಷನ್ ಅಂಡ್ ಪ್ರೊಡಕ್ಟಿವಿಟಿ ಮಾತಾಡ್ತಿದ್ದೀವಿ. ಡಿಫ್ರೆಂಟ್ ಟೆಕ್ನಾಲಜೀಸ್ ಬರ್ತಾ ಇದೆ. ಈಗ ನ್ಯಾನೋ ಟೆಕ್ನಾಲಜಿ ಬರ್ತಿದೆ, ಡ್ರೋನ್ ಟೆಕ್ನಾಲಜಿ ಬರ್ತಿದೆ. ಸೊ ಫ್ಯೂಚರ್ ನಮ್ಮ ಇದಕ್ಕೆ ಬಹಳಷ್ಟು ಝೀರೋ ಹಂಗರ್ ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ವ್ಯಾಖ್ಯಾನ ಹೇಳ್ತಾರೆ. ಇಷ್ಟೊಂದು ಎಲ್ಲ ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕೆಲಸವನ್ನ ಮಾಡ್ತಿದ್ದೀವಿ. 2018ನಲ್ಲಿ ಅವರ್ ಆಕ್ಷನ್ಸ್ ಆರ್ ಅವರ್ ಫ್ಯೂಚರ್ ಅಂತಾರೆ. 17 ಚೇಂಜ್ ದ ಫ್ಯೂಚರ್ ಆಫ್ ಮೈಗ್ರೇಷನ್, ಇನ್ವೆಸ್ಟ್ ಇನ್ ಫುಡ್ ಸೆಕ್ಯೂರಿಟಿ ಅಂಡ್ ರೂರಲ್ ಡೆವಲಪ್ಮೆಂಟ್. 17ನಲ್ಲಿ ಅದು ಶುರುವಾಯಿತು. ನಮ್ಮ ಇದಕ್ಕೆ ಪೂರಕವಾಗಿ ನಮ್ಮ ಇಲಾಖೆಯಲ್ಲೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳು ಭಾರತ ಸರ್ಕಾರ ಹಾಗೆ ನಮ್ಮ ರಾಜ್ಯ ಸರ್ಕಾರದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವರ್ಷಕ್ಕೂ ಕೂಡ ನಮ್ಮ ಬಜೆಟ್ ಜಾಸ್ತಿ ಆಗ್ತಾನೆ ಇದೆ. ಕೃಷಿಗೆ ವಿಶೇಷವಾಗಿ ಸವಲತ್ತುಗಳನ್ನು ನಮ್ಮ ರಾಜ್ಯ ಸರ್ಕಾರದಿಂದನೂ ಬರ್ತಾ ಇದೆ, ಹಾಗೆ ಕೇಂದ್ರ ಸರ್ಕಾರದಿಂದನೇ ಬರ್ತಾ ಇದೆ. ನೀವು ಯಾವುದೇ ಕೇಳಿ ನಮ್ಮ ರೈತರಿಗೆ ಈಗ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಕೆಲಸ ಸೇರಿದಾಗ್ಲೇ ಒಂದು ಹಳ್ಳಿಗಳಿಗೆ ಹೋದಾಗ ನೀವೇನು ಕೊಡ್ತೀರಿ, ಏನು ಮಾಡ್ತೀರಿ, ಬರೀ ಎಲ್ಲ ಬಾಯಲ್ಲಿ ಹೇಳ್ತೀರಿ. ಅವಾಗ ಎಕ್ಸ್ಟೆನ್ಷನ್ ಬಸ್ ಮೋರ್, ತಾವೆಲ್ಲ ಎಕ್ಸ್ಟೆನ್ಷನ್ ಸರ್ವಿಸ್ ಮಾಡಿರೋರೇ ಜಾಸ್ತಿ ಇದ್ದೀರಿ ಇಲ್ಲಿ. ರಿಸರ್ಚ್ ಅಂಡ್ ಎಕ್ಸ್ಟೆನ್ಷನ್ನಲ್ಲಿ ಏನು ಹೇಳಿದ್ರು, ನೀವು ಒಳ್ಳೆ ವೆರೈಟಿ ಬಿತ್ತನೆ, ಒಳ್ಳೆ ವೆರೈಟಿ ಹಾಕಿ, ಈ ಗೊಬ್ಬರ ಹಾಕಿ, ಅದು ಔಷಧಿ ಹೊಡೀರಿ, ಈ ತಳಿ ಹಾಕಿ ಅಂತೆಲ್ಲ ನಾವು ಹೇಳ್ತಾ ಇದ್ವಿ. ಈಗ ಹೇಳೋದ್ರ ಜೊತೆಗೆ ನಾವು ಕೈಂಡ್ ಅಂಡ್ ಟೆಕ್ನಾಲಜಿ ಎರಡನ್ನೂ ಮೂವ್ ಮಾಡೋವಂಥ ಸನ್ನಿವೇಶಗಳು ಇತ್ತೀಚಿನ ದಿನಗಳಲ್ಲಿ ಇದೆ. ಬಿತ್ತನೆಯಿಂದ ಹಿಡಿದು, ಬಿತ್ತನೆ ಬೀಜದಿಂದ ಹಿಡಿದು ಕಟಾವು, ನಂತರ ಸಂಸ್ಕರಣೆ, ಎಲ್ಲದಕ್ಕೂ ಕೂಡ ನಮ್ಮ ಸರ್ಕಾರದಿಂದ ಪೂರಕವಾಗಿ ನಾವು ಸೌಲಭ್ಯಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ಇದು ನಿಜಕ್ಕೂ ಕೂಡ ಇದೆಲ್ಲ ಸಮಗ್ರವಾಗಿ ಸೇರೋದ್ರಿಂದನೇ ನಮಗೆ ಇಷ್ಟೊಂದು ಅತ್ಯಧಿಕ ಉತ್ಪಾದನೆಯನ್ನು 2020-21ರಲ್ಲಿ ಹಾಗೆ 21-22ರಲ್ಲಿ ಮಾಡಲಿಕ್ಕೆ ಸಾಧ್ಯವಾಗಿದೆ. ನಮ್ಮ ರೈತರಿಗೆ ಈ ಒಂದು ಸಂದರ್ಭದಲ್ಲಿ ಅವರನ್ನೆಲ್ಲ ನೆನಪಿಸುತ್ತಾ ಅವರಿಗೆ ಒಂದು ಚಪ್ಪಾಳೆಯನ್ನ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ, ಈ ಒಂದು ಅವರ ದೊಡ್ಡ ಸಾಧನೆಗೆ. ಹಾಗೇನೆ ಈ ಒಂದು ನಾವೆಲ್ಲರೂ ಕೂಡ ವಿಶ್ವ ಆಹಾರ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಕೂಡ ಆಹಾರ ಸಿಗಲಿ, ಹಸಿವು ಮುಕ್ತ
ರಾಜ್ಯವನ್ನಾಗಿ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ನಾವೆಲ್ಲ ಶ್ರಮ ವಹಿಸೋಣ. ಹಾಗೆಯೇ ಅಪೌಷ್ಟಿಕತೆಯನ್ನು ದೂರ ಮಾಡಿ ನಮ್ಮ ಮಕ್ಕಳು ಹಾಗೂ ಮುಂದಿನ ಜನಾಂಗಕ್ಕೆ ಒಳ್ಳೆಯ ಒಂದು ಆಹಾರವನ್ನು ಒದಗಿಸೋಣ ಅಂಥೇಳಿ ಅನ್ನುವ ಒಂದು ವಾಕ್ಯಗಳನ್ನು ಹೇಳುತ್ತಾ, ನನಗೆ ಇಲ್ಲಿ ಉದ್ಘಾಟನೆ ಮಾಡಿ ಮತ್ತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನನಗೆ ಒಂದು ಅವಕಾಶ ಮಾಡಿದ್ದಕ್ಕೆ ನಮಗೆಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಬಹಳ ಸುಂದರವಾದಂಥ ಒಂದು ವ್ಯಾಖ್ಯಾನ. ಲೀವ್ ನೋ ಒನ್ ಬಿಹೈಂಡ್. ಅ ಪರ್ಸನ್ ವಿಲ್ ಗ್ರೋ ಓನ್ಲಿ ಇಫ್ ಹಿ ಅಲೌಸ್ ಅದರ್ಸ್ ಟು ಗ್ರೋ. ಅಂದ್ರೆ ನಾವು ಮುನ್ನುಗ್ಗುವ ಮೊದಲು ನಮ್ಮ ಸಂಗಡಿಗರನ್ನ ನಾವು ಮುಂದೆ ತರಬೇಕು. ನಾವು ಆಯ್ಕೆ ಮಾಡುವ ಪ್ರತಿಯೊಂದು ವಸ್ತುವಿನ ಮೂಲಕ ನಾವು ಪರಿಸರವನ್ನು ಹೇಗೆ ರಕ್ಷಿಸಬಹುದು ಅಂತ ತಿಳಿಸಿದ್ರು. ಹಾಗೂ ಪ್ರಜ್ಞಾವಂತರಾದ ನಾವು ಸಮರ್ಥನೀಯವಾಗಿ ಆಹಾರ ಕ್ರಮವನ್ನು ಪಾಲಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ. ಇದುವರೆಗೂ ತಮ್ಮ ಉದ್ಘಾಟಿತ ಭಾಷಣದಲ್ಲಿ ಇದೆಲ್ಲ ವಿಷಯಗಳನ್ನು ತಿಳಿಸಿಕೊಟ್ಟಂತಹ ಅಧ್ಯಕ್ಷರು ಕೃಷಿ ತಂತ್ರಜ್ಞರ ಸಂಸ್ಥೆ ಹಾಗೂ ನಿರ್ದೇಶಕರು ಕೃಷಿ ಇಲಾಖೆಯವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶ್ವ ಆಹಾರ ದಿನಾಚರಣೆಯ ದಿನದಂದು ನನಗೆ ಒಂದು ಬಸವಣ್ಣನವರ ಒಂದು ವಚನ ನೆನಪಿಗೆ ಬರ್ತಾ ಇದೆ. ಒಂದು ಹೊತ್ತು ಉಂಡವ ಯೋಗಿ, ಒಂದು ಹೊತ್ತು ಉಂಡವ ಯೋಗಿ, ಎರಡು ಹೊತ್ತು ಉಂಡವ ನಿರೋಗಿ, ಎರಡು ಹೊತ್ತು ಉಂಡವ ನಿರೋಗಿ, ಮೂರು ಹೊತ್ತು ಉಂಡವನನ್ನ ಕೊಂಡೊಯ್ರಿ ಅಥವಾ ಹೊತ್ಕೊಂಡು ಹೋಗಿ ಅಥವಾ ಎತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಇದನ್ನ ನಾವೆಲ್ಲರೂ ಇಂದಿನ ಒಂದು ದಿನ ಈ ಒಂದು ಶಪಥ ಮಾಡ್ಕೋಬೇಕು. ಒಂದು ಹೊತ್ತು ಊಟ ಮಾಡಿದವರು ಹೆಚ್ಚು ಆರೋಗ್ಯವಂತರಾಗಿರ್ತಾರೆ. ಇಂದಿನ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ತಾಂತ್ರಿಕ ಅಧಿವೇಶನವನ್ನು ಪ್ರಾರಂಭ ಮಾಡೋಣ. ತಾಂತ್ರಿಕ ಅಧಿವೇಶನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಬೀಚಿಯವರ ಒಂದೆರಡು ಸಾಲ. ಜಾಣರು ಗುದ್ದಾಡಿದ್ರೆ ಚರ್ಚೆ ಆಗತ್ತೆ. ಜಾಣರು ಗುದ್ದಾಡಿದ್ರೆ ನಾವೇನ್ ಹೇಳ್ತೀವಿ? ಚರ್ಚೆ ಮಾಡ್ತಾ ಇದಾರೆ ಅಂತ ಹೇಳ್ತೀವಿ. ಅದೇ ದಡ್ರು ಚರ್ಚೆ ಮಾಡಿದ್ರೆ ಗುದ್ದಾಟ ಅಂತ ಹೇಳ್ತೀವಿ. ಸೊ ಇವತ್ತಿನ ದಿನ ನಾವೆಲ್ಲರೂ ಜಾಣರಂತ ಭಾವಿಸಿ ನಾವೆಲ್ಲರೂ ಈಗ ಒಂದು ಗುದ್ದಾಟವನ್ನು ಅಂದ್ರೆ ಒಂದು ಚರ್ಚೆಯನ್ನ ಪ್ರಾರಂಭ ಮಾಡೋಣ. ತಾಂತ್ರಿಕ ಅಧಿವೇಶನದಲ್ಲಿ ಮೊದಲನೇದಾಗಿ ಡಾಕ್ಟರ್ ಚಿನ್ನಮುತ್ತು ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಇವರ ಒಂದು ಕಿರು ಪರಿಚಯ ಮಾಡಲಿದ್ದಾರೆ. ಮೊದಲಿಗೆ ಡಾಕ್ಟರ್ ಎನ್ ದೇವಕುಮಾರ್, ಸಹ ಸದಸ್ಯರು ಕೃಷಿ ತಂತ್ರಜ್ಞರ ಸಂಸ್ಥೆ. ಇವರು ಚಿನ್ನಮುತ್ತು ಅವರ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಒಂದು ತಾಂತ್ರಿಕ ಅಧಿವೇಶನದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಷಯ ತಜ್ಞರಾದ ಡಾಕ್ಟರ್ CR ಚಿನ್ನಮುತ್ತುರವರ ಸಂಕ್ಷಿಪ್ತ ಪರಿಚಯ. Dr. CR Chinnamuthu is the Vice President, Indian Society of Weed Science and a retired professor and head Department of Agronomy, former Director Crop Management and former Director ICR CAFT and the former Chair IFCO, Tamil Nadu Agriculture University, Coimbatore. He is graduated from TNAU, both undergraduate, postgraduate and his PhD, and he has underwent training for PDF at IRI for 3 years, and later on he joined TNAU and he served in the TNAU in various capacities. Actually, he has handled more than 30 projects and he received more than 17 recognitions, awards, fellowships from national, international and state. And he is one scientist recognized in the Tamil Nadu in the field of nanotechnology way back in 2004 onwards. He underwent different trainings at national and international level in the field of nanotechnology, and especially he has got an award in the nanotechnology area as the nanotechnology applications in weed management. And he received
the Best Teacher Award, Best Research Award, and he served in the Directorate of Research as a Deputy Director of Research in TNAU, and he has guided more than 25 students, both in PhD and MSc, out of which 10 students from the field of nanotechnology. And I am happy to share with you is that all the 10 students have got awards, Best Thesis Award or Best Research Paper Award in the field of nanotechnology. And, and he has written a book in the field of nanotechnology as an application of nanotechnology in agriculture in way back in 2009 itself. He has published more than 100 research papers in the peer-reviewed journals and around 40 popular articles. And apart from that, he has widely given the lectures in more than 75 to 80 national and international seminars. This is in brief, and he was holding the chair of IFCO for almost 4 years at TNAU, TNA. And now I request Dr. Chinnamuthu to deliver his lecture on nanotechnology. Thank you. Good morning to all. Namaskar. Thanks for the introduction given by my professor friend Devakumar. I thank Magan Desappa for inviting me to give an endowment lecture today's function. I thank all the officials from IAT, vice president, secretaries, and other dignitaries. I thank the director of research, Nandini madam, also. She is also from, I come to know, the agronomy department, agronomist. So he used to say, my professor was agronomist will shoulder any responsibility in the department as well as in the university, and will be signed in anything like that. So you may be surprised that being an agronomist, how he has specialized in nanoscience. So this is my out of interest. I went to this field in 2004. So I did a lot of work on these aspects. So I got a chance through Dr. Devakumar to speak among you about nanotechnology. I'm sorry I am not able to speak in Kannada. I think most of all our agricultural graduates would follow if I speak in English. So let me talk my presentation. So thanks to all senior agronomists who are gathered here for this today's endowment lectures. So they are all served in the department and they got retired and still they are active. See here, all their faces are well. Still they are not growing old, they are growing young. So I am also retired recently. So youngest retired person in the group, among the group. I am also enjoying their retired life without any schedule of work. So yeah, freelance. So like if anyone asks, I go to Kerala, I go to Maharashtra, I go to Jabalpur next month, and Thailand also I'm going to attend one International Wheat Science Society and going to chair a session. So this way you need not ask permission from the university, note file sending and getting permission from the vice chancellor. No such kind of formalities are there. Just I have to book the ticket and I fly on my own without asking our permission. Only permission my home minister. That's all. So the technology today we are going to talk about. Maybe your children and grandchildren know well about this nanoscience and nanotechnology. Maybe many of us are all up to date with the television, YouTube, and social medias are talking about nano. Everyone is coming out with so many nano products. So what is nano product? Whether it is a new or it is an old, we may have some doubts, and no one will give exact information about the nanoscience and nanotechnology. So as far as to my knowledge goes, the nanotechnology is very, very old. 1,000 years, 2,000 years, even 5,000 years old technology. So our ancestors are developed products of nano, but they were not knowing much about the science behind the technology.
Science is, if you know the science, you can duplicate it, you can publish it. But technology means they'll do trial and error methods and come out with some products. Very good example is Tipu Sultan sword. It is made up of nanoparticles. Even Tipu Sultan was not knowing that the sword is made up of nanomaterials. But still it is very sharp. It will cut at one stroke 10 heads. Just passing through, it will cut 10 heads at a one stroke. Such a sharp edge it is having. And sold under auction more than 3 crores in 2014 or 4 something. Vijay Malaya took this sword. Now it is in London, I think the sword is not in Bangalore. Such products are available in 1,000 years or 2,000 years old itself. It's so need not worry about the technology is coming from somewhere else in east or west. It is from India. The technology. All our Siddha medicines made up of nanomaterials. All our steel, black steel is nanomaterials. Black steel is made up of 2% carbon and 98% of steel. So how to mix the carbon with the 98% of steel? Steel will melt only 1200 to 1000 degrees centigrade. If you put a carbon powder, it will immediately convert into carbon dioxide or some other gas. It will not blend it together. So if two metals, you can melt it and you can blend it. One is a powder form, another one is a iron solid form. So how to mix it? But our ancestors were knowing about how to melt it, how to add together this steel plus carbon powder. Still, it is a very amazing technology. And nowadays, we have some other different methods to mix chromium steel or black steel like that. Chromium steel means adding the stainless steel, we are saying, no, 2% chromium plus 98% of steel. So like this, the technology is very old. Only the thing is, science is little bit new, and Western is coming out and saying that this is the technology we have invented and we have a patent right, and if anyone uses, we have to pay for them, like that. So one best example I can quote in Tamil, the 1986 they have invented atomic force microscope. After invention of atomic force microscope, the field of nanoscience come into existence. That is, atomic force microscope means seeing the surface of any material nano level. Maybe atom by atom you can find it out this much. But they use the lens instead of lens, they have used some probe. Here, the lens is made up of some small needle like that. In the transmission electron microscope, they use electrons as a source of magnification. There is no lens at all. But once we talk about lens, the lens we should say optical lens. Single microscope, compound microscope, inverted microscope, phase contrast microscope. So many microscopes are available in the microbiology department. So with the invention of lens in 1400 in Netherlands, they come to know that the cause for the cholera is bacteria. They come out with antibiotics. So we are knowing that the lens is invented 1400 by the Netherlands people. But it's not like that. It was told in the one saint Tirumular in Tamil. He says that Suryagandamum Sulpandum Polave, Suryagandam Sulpanjai Suttida, Suryan Thotramun, Suryan Sannidil, Suryan Thotramun, Atra Malangale. That means I'll tell you, Suryagandamum Sulpanjum Polave, Suryagandam Sulpanjai Suttida. Here, if you want to reach the eternal, purify your mind or your thinking, then you will reach the eternal power or reach the eternal, like that. The matter is like that. You want to explain those things to the all ordinary people. Like if you take Surya Gandham, that means a stone which is present in your home. This is told in 5,000 years before. A stone which is available in your home, take a cotton, wrap it, and put it in the shade. It will not cause any harm to the cotton which is wrapped on the stone. If you put the stone wrapped with the cotton on the open sun, the stone will, the cotton will burn. That means the stone is acting like a lens. If we put it on the sun, it will converge the light and will burn the cotton. Yeah. So they have used a lens in 5,000 years before
and knowing the information about the light is or the radiation or the energy is transmitted through radiation to the earth. You know, energy three-way we can, they used to say conduction, convection, and radiation. If there is any vacuum, radiation comes from the sun through vacuum and reaches earth. So that's called electromagnetic radiation, isn't it? Surya Gandham means Suryan, the light. Gandham means magnetic. He was knowing the light is coming or the energy is coming as a radiation. So 5,000 years before itself, our ancestors are knowing about the radiation passing through the vacuum, and to converge that radiation, we are using a stone that is a lens. It's not invented in 1400. It is invented in 5,000 years before itself. So we have to proud of our ancestors and proud of our Indian technologies. So need not worry about the science of West or East. So since many of the informations invented were not published in those days, they kept secret, the family circle or in the king circle like that. That's why it was not popularized among the people. That is the one defect. Now, so this, if you say definition, if you want to know about little bit about nanotechnology means, it is an enabling technology. That means you will get enabled. You will be getting power to whatever you want to. This you, Brahma, you know, he will construct things. You create things, no? So now human itself can create things like that. So one example I can say, gold. Normal state, gold will not conduct electricity. If you convert into nano, it won't be yellow color. Normal state, it will be yellow color. If you convert into nanoscience, according to the size of the particle, it will give different color, starting from gray to blue, green, red, everything, all spectrum color we will get it. But under nano conditions, the gold will conduct electricity. So in macro, it won't conduct electricity. If you convert into nano, it will conduct electricity. That says that the technology is enabling technology, will change the nature of almost every human-made object in the next century. The things what we are having in your hand may not be in the future. You will get everything made up of nano. One best example is the DNA is going to be act as a computer. So not instead of transistor, the DNA molecule which is present in the human body convert into computer, can able to store memories and can able to implant it in your mind, and you can using Bluetooth transfer all the information which is available in the net to your brain directly. By closing your eyes, you can see the film. Closing your eyes, you can read your books, and closing your eyes, you can write the examinations. So that's the thing, enabling technology. This is going to come already. The soldiers in the Afghan borders are somewhere by the Americans implanted with chips to monitor whether they are in the parade or not. So without knowledge of them, they have implanted a small chip. Chip means in nano level. So it will be there in the body, it will connected with the satellite. Wherever the soldier moves, it will be tracked. The same thing was told while releasing 2,000 notes and 500 notes, the strips has nano materials. And I think it is not, is it proved or not it proved. Whether government is not disclosed, still may have that kind of access. So if there is any small particle in the strip, there is no one glittering strip, no, the note, currency note, the green color, which is having a small microchip. So if you hide the currency, so it will be sensed by the satellite and it will give it to the Reserve Bank. How much currencies are there in your purse or in your locker or in your hidden places like that. So it was told initially, but no one is disproved or proved. There is something is going on that way. That way, even individual can be tracked, like that of soldiers. Without knowing, if you go to hospital, they will make some injection for your fever or some other things, along with the small chips will be there in your body, and will get into settled somewhere in your body. Wherever you go, you will get it tracked. Now the cell phone is doing the same thing. Always we are moving with our cell phone. Cell phones are always on with internet, connected with internet. Now it is sensed by Google Maps, no? So if moving on traffic, you will get a red signals, red light, that area is a traffic is there.
How they are known means how many cell phones are moving on that particular road or something. Since it is connected always with internet, they are linking with the satellite, and Google is getting information. So 1,000 people are there in between the stretch. That's why it is converted into the color. The road is red color. So now you are being tracked. Whether they know the name or no, may not know them, we don't know. But we are being tracked by individuals. This is all because of the technology. That's what here, anything can be a nano car. Tata has introduced a nano car. How the nano car can be a scene? Nano is a very, very small. That means 1 billionth size. That means if we want to explain, our population take 1 crore, 100 crore. If you put all the 100 crore in 1 meter cube box, all the 100 crore people reduce and shrink it to small size, putting it in a 1 meter cube box. Each one represent 1 nano. So 1 billionth. So 100 கோடியில் ஒரு part. That is 100 part of one. If you take a 1 meter scale, divided into 100 crores, then one division is nano. So it is a single small material. If you join the materials, you will get a device. Then all the devices become a system. So you will get a nano car or nano cell phone or nano computer. So the product will be in a large size. The basic things will be in small, very, very small thing. So the nanotechnology is the manipulation of matter at the nanometer scale to create the novel structures, devices, and systems. How to manipulate the matter at the nanoscale is very much important. The development of science is like that. The technology is very old, but we don't know how to manipulate or synthesize or see the nanomaterial. This is a science developed recently after 1986. It was not there before that. Next. So it is involves physics, chemistry, and biology, engineering. So all fields, and if you are familiar with this kind of subject, even you can learn or you can operate, you can synthesize materials. Next one. So that's it. I said the tech very old. The science is new. So next one. So this is the one I said, black steel example. Next one. This is a sword of Tipu Sultan. So here the previous one. The weight of this 1.32 kg only. Very, very, even our kitchen knife weight about 300 grams or 500 grams. Or the knife which are used in slaughterhouse is about 1 kg. So the sword of Tipu Sultan is 1.3 kg, length is 33 inches. The material is made up of uruku, that is means black steel. Still very sharp, still it is very sharp. Even you pass your silk saree on the air, through the slot, it will exactly cut into pieces, in 2 pieces, without any hitches, without any extra portions like that. Next one. So this is another one cup with painted with nanomaterials, painted with gold nanoparticles. If you throw light from outside, see the color is some green color, olive green color. If you throw light from inside, next one. So its color changes, getting changed into pink color. The same material, the reflection angle is getting changed because of the color coated with the nanomaterials. Next. These are Siddha materials, nano. So all alchemy. So alchemy even didn't understand by any of the scientists. It was there in the olden days. So conversion of any metal to any metal. If you give 1 kg of iron, that will be converted into gold. So they have used some chemicals to convert from one metal to another metal. It is possible now with the nanotechnology. So that's what gold non-conducting became a conducting. Iron conducting became a non-conducting. Carbon superconducting materials. Super strong also carbon nanotubes. This way nanotechnology will enable us to convert any material to any other materials. So this is also seen our temples. All colors are not a chemical based. Only one metal nanoparticles into different nano size. So give different colors. So here mostly they use Chittana Vasal in Tamil Nadu, Pudukkottai. They have draw so many pictures with the different colors. But only one metal they have used with the different size of particles. Next one. So it is understanding
You are using your, but I think I can. So this is, I said, very dwarf and very small and 1 billion. So reduce the size, increase the efficiency. That is always. Madam said small is beautiful. Small is always beautiful and as well as energetic and efficient, more efficient. So for examples, this is a dry chili. As such, if you put your dry chili on your face, it will doesn't do anything. It won't harm any burning symptoms, anything. If you convert into powder form, the same, without adding any chemicals, you are making into small particles and applying on your skin. What will happen? Immediately, will get different reactions were there in body. The same thing applicable to all materials. Conversion into macro to micro or nano, definitely it will have its own effect. So, just a new product. This is a new means of production. Products are same, cars are same. Nano car or not nano car. Car is car for the transport of people. But how they are manufacturing is different. See, one example I can say, the salt from grocery store. If you sodium chloride, if you buy at the maximum 20 rupees per kg, with these are all that powder form or crystal form. But if you buy Sigma All Rich, the same sodium chloride, 5,000 rupees. Sodium chloride, grocery shop it is 20 rupees, but in Sigma All Rich, highly pure, 99.9959% they used to say purity. So only sodium chloride will be there. Other minerals or other salts, other materials will be removed. So that is manufacturing production is different. Means of production is different. That's why it's expensive. So need not put up one pinch, one crystal is enough for your one entire meal like that. So another example is very good examples. Everyone we are using cell phone. It is a matter of processor. Processor is consisting of transistors. Yeah, you might have seen radios. Maybe all of them are more than 60 years old. Most of them. So radio, it contains some 7 valve inside. That's called vacuum tubes. If you put on, it takes 2 to 3 minutes to get a sound from that. Yeah, fluorescent bulb will glow. Then it will slowly, sound will come, and AM, FM, you can the module you can change. That is invented by the Marconi with the vacuum tube. And the first generation computers also with vacuum tubes. It's a bit like this stage like. It will do only calculations. 1 plus 1 is equal to 2. All made up of vacuum tubes. So they want to change, reduce the size and increase the efficiency. Mean they convert into or they invented the transistors. Transistor, there is a 3 leg. You might have seen a small part 1, which is at the time during 1971, the first transistor is 10,000 nanometers. That is 10 micrometers. 1 micrometer is 1,000 nanometers. Now, see the transistor size is 4 nanometers. Compare with my hair, the cross section of my hair, not a length, 80,000 nanometers. I have seen my hair under transmission electron microscope. It is 80,000 nanometers. So how many transistors can put it on the 80,000 nanometers divided by 4? 80,000 divided by 4. So in the cross section of my hair, you can put 20,000 transistors. Only 3 transistors used in your FM radio. Now they are using, see here, 80,000 crore transistors are put in the processor of GH100 Hopper. So the size is very small and capacity is enlarging anything like. So that's why your cell phone is capable of doing all the smartphone. So it is superseding the your old supercomputers, all our cell phones. So it is going down. See, even single 1 nanometer size, the DNA, I said DNA they are going to use as a chip transistor for making chips. So these are all products available in the market made up of nanomaterials. See here your Akuchek, the transistor, I said these are transistors. A transformer, resistor, and a capacitor. 3 includes in here.
and all our cell phones are LED lights, everything, and all our daily usage, cosmetics, our sports goods, paints, our clothes are made of. See here, these are all nano products available in the market in with respect to electronics and cosmetics and pharmaceuticals. So many products manufactured by the producers are not claim the products are made up of nanomaterials. So once it is claimed as a nanomaterial means it has to pass through EPO, Environmental Protection Agency. In India, we have a DST, have a norms. So to market a nanomaterial, so we have to pass through all the categories or the norms given by the DST or Environmental Protection Agency by the American company. So they are not ready to claim. They simply say our products are highly efficient. So instead of disclosing products are made up of nanomaterials, if you claim it is a made up of nanomaterial, then you have to pass through the norms. Here they are not going to claim; they want to just sell. So apply Fair and Lovely. Within 7 days, you will get a white color. Then we will close the factory. Everyone is getting a white color within 7 days means how it will exist for 80 years. Within 7 days, everyone will be getting a fair color. But going on, their manufacturing, going on, advertising, our product will be change your color into fair. It's not possible. It is only advertisement technique. Likewise, it's going on. So these are all application of nanomaterials in all fields. Especially, it's applied in from initial onwards in the electronic industries, then from pharmaceutical industries, then cosmetic industries, and so from sports industries. The rockets, shuttle rockets, it was 1 kg, 3 kg, now 300 gram, 400 gram, made up of carbon nanotubes. So what is nanoparticles? It's to understand. We know atoms, we know molecules. Then what is nanoparticles? It is an atoms or elements or a molecule, either of any one of these. It is not a separate materials. What is existing, either maybe a atoms or elements or maybe a molecule, one of the dimensions in the range of nanometer. It should be. Nanometer means here the criteria given is 100 nanometer. Yeah, material. We have a 3 dimensions: length, width, and breadth. No, that is a 3 dimension any materials. So any one dimension should be less than 100 nanometers. 100 nanometers means with the table itself can be say it's a nanomaterial, but one dimension should be less than 100 nanometers. Made up of single material or composite, maybe a single or iron oxide. So this is called a single material or composite of material. It should have some electron in its credit to donate its needy place. It's important information. It should be a radical. Radical means it will create always problems. If OH minus means it needs one more hydrogen. It will search like single dove. The dove you have heard about, it will not live single. It search always its companion. Generally, the people will want to do, they will fry the male dove and allow the female stay alone. It will go to some other area and will bring another company. It needs always some company. Like this, the radicals always need one more electrons. The electrons maybe excess means minus it is. So always very active. So it needs some electrons means it will interfere with the systems and will collapse the systems and will take the hydrogen. That's what this kind of radicals create cancerous growth in our body. So it will spoil our your amino acid or proteins or fat molecules or your cell structures. That's why we are asked to take antioxidants. Maybe you take a black tea, which provide one more electrons to the radicals. So OH become H2O. So it will get neutralized. So nanomaterials, maybe excess of one electron or less of one electron. You cannot add protons to that. It is possible to remove electrons or add electrons only to an atoms. That cannot remove proton or neutron. Neutron you cannot remove. So exhibit some special properties. You can convert anything into nano, but it should have some properties. Without having special activities or special properties, there is what is the use of converting into nano?
So the chili converted into powder means you can use it in sambar. If you are putting in the soil means why should you worry about converting into nano size? So it have some special property. All may not be useful one. Don't think conversion of any material to nano will be useful. It's not so. So it may be going to be waste of also something. So in the human structures, if you see, take a cell. See here, our cell structure is 100 micrometer. 1 micrometer I say to 1000 nanometer. See here, the 0.1 nanometer is atoms. In between our protein molecules 10 nanometer, and the DNA 10 is 1 nanometer. The simple molecules, DNA base is 1 nanometer. So that this DNA is going to be used as a storing device like that in future. So this is the one I said in the atomic force microscope. This is like a blind man, 5, 6 blind men searching on the elephant and so telling them their inference. One is elephant like a pillar, another an elephant like a wall, another an elephant like some small tube like those who are touching, like that. It doesn't have any lens. Atomic force microscope, the name is microscope, immediately to our mind will come a lens. It's not a matter of lens. It's a small probe move on the surface, will give atom by atom structure. This is the 1986, sorry, invented in 1986. After that, the study of things atom levels takes place. We have in our lab this nanomaterial, the atomic force microscope. It has 200 variants. It will give you how much strength is between two atoms. To separate the atom in the molecule, how much strength is, how much energy is required. Like that, it can be able to measure. How much the distance between the two atoms. If you see on your finger surface, it's like the Everest line, your surface line. By this under this microscope, nothing is even. So it's all joining of two atoms. If you draw a line, if simply looks on the paper, it's a continuous line. If you see under microscope, dots will be there. Between the dots, there may be some gaps will be there. If you see under nano microscope or TEM or SEM on the atomic microscope, the distance between the two atoms are very big. Now, the conducting ink they have developed. Conducting ink, instead of using a wire, simply you load the ink in the pen, put on the paper, you draw plus minus lines, then join with the battery and the light it will glow. So instead of using a wire, that's what in this printed circuit board they are using. So the bus bar you may be heard about in the computer circuit. So it is very, very thin line, even we cannot able to see, but conducting the informations from the processor to the display, like it is happening in your cell phone. That's why cell phone size is getting down, small growing size is getting small size. So these are all some nanoparticles available in the natural. See here, salt, breeze, it contains nanomaterials, and the terpene, carbons in the essential oils and resins of the trees are turpentine oil. It is a nanomaterial, and the terpenes by the larva, nanomaterials, volcanic gas, virus, and mineral composites. It is an incidental nanoparticles, sandblast, sandblasting. To clean our statues in the temple, they are used sandblasting. It contains nanomaterial. So smoking, cooking smoke. Maybe many of nowadays not having the habit of smoking. Cigarette smoking, we are letting out the smoke. No, each smoke particle size is 100 nanometer. Smoke particle size is 100 nanometer. If you blow through a filter paper, the tar will be get deposited. If it is so thin or with close netting, you will filter all these smokes. Nothing will come out. So each particle is 100 nanometer size. So welding fumes, industrial effluents, and this is all engineered nanomaterials. So quantum dots, nanobiosensors, transistor, buckyball. The Buckminster fullerene, that's called buckyball, made up of 60 carbon atoms, which can load your active ingredient of medicine or insecticide or herbicide and deliver wherever it's required. That's what developing in the pharmaceutical industry. Nowadays, we have, if there is a cancer, means there are 3 possibilities. One is a tumor, surgery. Another is radiation. Another one is injecting a chemotherapy. What will happen if you inject a chemotherapy through the bloodstream? It will go to the entire body of your system and it will reach the cancerous part and kill the normal cells and as well as cancerous cells. Instead of that, they are delivering the active ingredient through the bloodstream.
without affecting your normal cell. Only it will get into the particular part of the cancerous area and kill the cancer cells. This is the science developed in the pharmaceuticals. The cost is less. The problems to the patient also getting reduced. So curing also very quick. So sunscreen pigments, whatever available, nanomaterials and the nano capsules, etc., etc. So many things are come out. So it is nothing but understanding the nature and further and make use of for our requirement. So nature is made up of nanomaterials. Only you have to understand and make use of it. Like that, see here, our cell, DNA, and the maize silk with the pollen grain. So we have not seen how the milk, the fertilization takes place in the maize. See here, the pollen grain fall on the silk and it will get germinated. So this is taken from our laboratory. And this is the black gram pollen grain with the same image, how it is smooth edges. So if you inhale, this kind of pollen will not create any issues. But if you inhale this pollen, see here edges, Parthenium pollen. This is the Parthenium pollen. How the edges are very sharp. If you get into the system, it will scratches on the your trachea and create the fever or the allergic. So this is the problem. Parthenium is giving allergy. Same thing for sunflower also. This also create problems. The pollen. So this kind of plants will create always problems with the pollen grain. So these are all natural materials. You can understand the nature, you can create things. So based on this understanding, say lotus leaf and the insect which is floating on the water without creating, like the butterfly. So many things are there. What are the products available based on the natural means? These anti-glare spectacles nowadays available. So coated with the materials, the information got it from the natural things. So here, seeing through your normal screen, the glaring will be there. Through the coated lens, so there won't be any glaring during night travel. So another one is a self-cleaning closet. It is available from Toto. I think in India it's still available. So need not use any brush or something. It won't stick. Any dirt material will stick on the closet. Just simply use this one. It come out. It will automatically clean itself. This is happening. I experienced in Japan when I was in a hotel stay. So it is having automatic cleaning system. It coming from the water instead of a faucet. It is fitted with faucet inside. So you can operate remotely. That's the thing. Only we have to learn to use this kind of closets. That's the important thing. So otherwise, you see here, even if you put a tar on your shoe, it won't stick on the shoe surface. So won't even you can walk down in the mud or in the rain or something, it will be always neat and clean. So this car windshield. So now the auto rickshaw wallahs are using the tobacco leaf to avoid sticking up water. No, during rainy time they used to have a small piece of tobacco, and they will wet it and will put it on the windshield. So if there is any rain, water will not stick on the windshield. The same thing was used in the case of manufacturing itself. So wiper required. So it will fall, roll down the waters, whatever. So this you can see here, there won't be any. This part is nanomaterial coated. This part is coated with nanomaterial. So your car will be always need not go for washing every time 500 rupees. So you can keep clean all the time. So this way, the other product has come. Maybe in India, without telling, they will use this. No, they are making some new coating and other things. They claim, charging 25,000 like that while taking a new car. The same thing. So this your shirt or the T-shirt also. So given washing for cleaning of the glasses. Need not climb over 30 floor or 60 floor storage building. So we need a sustainable technology which is a green, applicable, affordable, scalable, and effective over a long time. So we have to organic pollutants. A lot of organic pollutants are in the market or in the air. That means burning of fossil fuel. So we are concerning about our food. So food should be organic. Should not apply any fertilizers or any insecticide or pesticides.
it should grow naturally, organically, so for our health purpose. But we are inhaling, we are eating only 3 times in a day, 3 meals, maybe morning, lunch, and afternoon. But every minute we are inhaling 22 times of breathing, inhaling air. The air is polluted with so many pollutants, mostly organic pollutants. That is burning of fossil fuels, burning fossil fuels by automobiles, roadsides. So continuously we are inhaling all kinds of this kind of pollutants and spoiling our health apart from food. So more important is how clean it should be. Our air should be very clean. Otherwise, in future, we have to go with some mask to breathe a good air or pure air. It is not possible now to prevent or reduce the car or bike manufacturing or marketing. So this is happening in the future. Into the oxygen parlor will come, definitely like drinking water. In 20 years before, there were no bottled water. Now everyone is carrying bottled water. In future, we are going to carry a cylinder in our back, at least a small one compressed with like a small kit and other things available now in the home to control cockroaches. We are going to have in our backpack oxygen cylinder. So like that it will happen if it is not, the air is purified or clean. So we need a particle. If you spray it on the environment, it should degrade or organic pollutant should be made into harmless. That's the need of the hour. And using sunlight, we are getting this is a kinesin protein, which is work in the body systems. Wherever it is required, this protein get into the body. Like this kind of mechanism always useful for coming out with the drones. The drones which are not able to seen by eye. Nowadays, drone is bigger one, but the spying drone like a mosquito or less than mosquito or even not able to seen by eye, it's flying on the enemy area. To get the information, it will last its life within a few hours. It won't be like this. The understanding, taking information. I think microbiologists knowing the membrane-associated rotary motors in the bacteria or in the organisms. So how this bacteria moves from one place to other place. This is having some motory cells like that. So this photosynthesis everyone knows. We know photosynthesis. Because of photosynthesis only we are able to generate food, or plant able to synthesize food, and if we are eating, we are living. So it uses simply the light as a source of energy, carbon dioxide from the atmosphere, oxygen from the again atmosphere. So mixing together, we will be getting carbohydrate, C6H12O6 carbohydrate, and maybe in terms of rice or oil or something. So in nature, a small plant able to synthesize the starch. We are a sixth sense animal or something, a human cannot able to synthesize even a single amino acid. We are dependent 100% to the plants. So why not do this kind of synthesizing carbohydrate by ourselves instead of depending on the plants? So this carbon dioxide plus and hydrogen, water joining together will starch. So can it be possible directly getting into rice without depending on the plants? Plants are doing. Small plant, two-leaf plant are doing this kind of synthesis. Is it not possible for us? We are inventing so many things. We are doing so many things. So is it possible to produce rice in our tabletop, combining these carbon? Simply we are saying our understanding is very, very poor with respect to photosynthesis. Even any physiologist here, can you able to decode the photosynthetic process of the plants? No. If it is decoded means we can synthesize artificially on the tabletop. So need not worry about the plants, isn't it? So many chemicals we are synthesizing, so many herbicides we are synthesizing, naturally available materials are synthesized, but starch is not able to synthesize our own. We are still depending on the plants. If you are able to synthesize, the technology advances means instead of rice, we can directly produce dosa or buri or something. So what will happen? There won't be any subject of agriculture. No agriculture university, no agriculture education, no agriculture graduate, no agriculture officers, no pension, no burden to the government. Simply each house will have some tabletop small equipment. They will switch on this. I want a buri, put some soil, some water, buri,
chapati or dosa, whatever you like, you will generate. So there won't be any chemicals required, nutrient required, or pesticide required, herbicide required, only natural farming. Our Devakumar is promoting natural farming. So there won't be any pollution, there no transportation. Indian transport from rice from Basmati from Punjab to Bangalore. So no transport, no fossil fuel, no environment pollution, no effortless. So simply small amount of carbon dioxide and water is enough. But is it happen? I don't know whether it will happen in the future. We are enormous power we have, and we can come out with. But our macro requirement cannot be fulfilled with the nanomaterials. One thing, even if you go to space, they are having all stuffed food only they are taking, with dry and with reduced in size only. So they cannot take a nano as a food. Small quantity, if I am taking in morning, I took 4 puris. If you convert into 4 puris, enough, small 4 nanomaterials. Is it will satisfy my requirement, my system? No, it cannot satisfy my system. My stomach synthesizing hydrochloric acid. It has to be neutralized. So accordingly, I have to fill with my stomach some roughage. Though the nutrient may be in nano size, but roughage should be there in macro scale. So it is not easily possible to fulfill our requirement of our system. Something should be in macro. It possible only small areas, not in all areas. Communications you can make it. Some kind of cosmetics you can do. Some kind of medicines you can do. It is not possible in all areas, all possible. So not think it is not a Sarvaroga Nivarani. It won't give solution for everything. We have so many problems. We cannot solve with the nanotechnology. It is one of the technology will give some help to give a good life, lead a good life. So you can prepare in different ways. I think it is elders may not require. So either maybe a physical or chemical. Sir, so this way you can prepare by grinding physically, by in the wet lab your chemical, and the biological material also can help to give a converting into macro to nanomaterials, bacteria, fungi, actinomycetes, and so many things. So this is see gold farming. We know this alfalfa plants accumulate gold. So here you will get a gold, but not in a grams, in micrograms. If you harvest 1 hectare of alfalfa and extract alfalfa, loosen, then you can get a gold also. So that's called gold farming, but it's not actually practicable or feasible one. And you can use this, if it is banned for tobacco, for making cigarette, you can use the nanomaterials. You can produce the gold nanomaterials using the tobacco leaf, and you can for some other purpose. And the biological synthesis, this is the way you can use plant extracts using bacteria, fungi, proteins, polysaccharides, and enzymes. These all can help you to get a nanomaterials, converting macro into nano of your materials. This way, biologically synthesize. So you can synthesize by physically, by pounding or grinding. Chemically, you can synthesize using some chemicals, or biological material also will help you. So biological material is natural material. So you can use this, if it is biologically synthesized, you can use without a. And this is a biological synthesis. So where it is can be applied in agriculture. Simply I will go through very quickly. So here apply you can all fields. Seed management, weed management, environmental management, physiology, food preservation, plant nutrition management, biotechnology. This kind of all places you can apply and see one by one. In biotechnology, genome editing, CRISPR technology, you may have heard about latest technology. Spelling correction without borrowing gene from the foreign plants, from any other organism, and developing a resistance to a particular variety to a herbicide or insecticide, correcting the sequence of the chromosome. AGCT, if you change the sequence, it will exhibit a dominant, a recessive gene become a dominant, and its own it's having all kinds of resistance or the curing itself. This way, our human body naturally will get. If you treat your cold with medicine, it takes 7 days. If it is not treated, means it will cure within week. Both are same. Without medicine, 1 week. With medicine, 7 days. So your body is capable of correcting all kind of illness, but it takes a time sometimes. So here, same way,
your diabetic will get remediated with the gene corrections without borrowing gene from the animals or the another plants. So if you borrow gene from the animals or microorganism means they will make a cue and cry. So if you eat a genetically modified organism, you will get 2 hands and with 4 hands like that. It won't happen. Instead of crossing, they are strictly simplifying the speed breeding like that. The molecular genetics, they are molecular biotechnology they are doing. Taking a gene from one thing and putting in the another will give resistance like that. But in India only, now see, Indian mustard, yesterday in Australia they are allowed. Brassica gentiana, genetically modified Brassica gentiana is yesterday in Australia allowed to cultivate this modified gene. But we are going to, if we import mustard oil, it is a genetically modified plant oil only. So we are not going to bother about the product. So we are, if you are in India only, it is still it is under moratorium. Still they are under. Yeah, in Australia they release. No, no, no. Indian mustard, sir, but not in India. Our government, this is well and good. Oh, yesterday only, that's what I am selling the news. So here, gene therapy for plants, you can use. Nutrient management is the more important area. So how best we can improve the soil fertility status and how best we can increase the use efficiency of our applied fertilizers. That's more important. So nanoparticles catalyze the soil fertility. If the soil is fixed with some phosphorus is always fixed. The Montmorillonite clay minerals, the phosphorus is held between the 2 layers of alumina and silica. So it is not easily released normally. So if you use any nanoparticles, it will release the phosphorus held in between the expanding clay minerals. So the glyphosate is doing the same thing. If you apply glyphosate, the availability of phosphorus will increase in the soil. The glyphosate molecule get into the expanding layer and remove the phosphorus held in the expanding clay types. So that's why phosphorus, the glyphosate applied in the soils will not available to the plants. So you can go very well with the planting of any seeds or plants. So not harm. So with respect to glyphosate also, yesterday government, 21st of October, they have given one restriction for the use of glyphosate. Only pesticide operator can spray the glyphosate. Not all the farmers, all the persons, laymen cannot spray glyphosate. But the Kerala government want to ban the herbicides. It is not easily ban any materials released or registered by the Central Registration Authority and Insecticide Board cannot be banned. It is already registered. Without sufficient data, you cannot ban. But restrict you can use. This is given 21st October 2022. Central government given restriction. Only glyphosate should be applied by the trained pesticide operators. That means glyphosate will come out in some other form, not a glyphosate. They will blend it with some other material and they say glyphosate is very less percentage and this is more percentage. So you can use. So without glyphosate also now leading agriculture is very, very difficult to control the weeds. So here, yeah. So this is the one IFCO is promoting with the nano nitrogen and we have also worked on this nano nitrogen. So with the nano copper, I think IFCO come out with nano copper, nano zinc, and nano nitrogen, and nano potash also they are the pipeline. And many other companies are like mushrooming anything like. Once a new technology comes, means the product also will glut in the market with the name. So they put it. I may not be a Kodishwaran by name. They used to say Kodishwaran means they are crorepati. My name may be a Kodishwaran. But really, if you see, I am very much a beggar in the reality. But name is Kodishwaran. Like this, everyone is coming with nano materials, nano fertilizers, nano herbicides, nano nutrients. Nothing will be in the nano inside. If you see and you can search and find it, if you ask, we have many companies that come out with our TNAU test. We have asked to give a protocol. What way it is prepared? No, they don't want to disclose. So what are the present inside? Don't want to disclose. Then we say we want to test and we won't recommend like that. So if you go through, see here, there are so many companies are with nano.
So it's very, very difficult to believe which one is actually with Nano with having more capacity or not. So if you go to market, you will give an array of this kind of bottles. Which one to be prepared by the farmers? Farmers are already very, very ignorant and may not be knowing anything about even herbicide, 2,4-D and contact herbicide and the systemic herbicide. This also create problems with respect to glyphosate and the nutrient also. So whatever the dealer says is a Vedavaku. That you will take immediately and they will spray, whether it will be doing good or not. So this is the one we have done with the nano nitrogen from the IPCO company and found out what is the size of the nanomaterials. The nanomaterial size is, this is a machine data with the nano, with respect to nano research, you cannot do blah blah. Manipulation is very, very difficult. Only the characterization should be done by the machine. Machine will give whatever the present inside. So here, nano 400 to 600. So this is the image of nano nitrogen with different magnification. And we have a EDAX, that is another facilities. SEM means scanning electron microscope. Again, using electrons as a source of illumination instead of sunlight, and the magnification done by the magnetic ring, magnetic particles. That is won't be any lens inside. So here the EDAX energy dispersive X-ray analysis, atomic analysis. He is giving about how much it is zeta potential 41.2 millivolt, and the size of the particles are mean are 2060.3. So this is the zeta potential of nano nitrogen. The zeta potential means whether if you keep it in a liquid form will agglomerate or aggregate and settle down, or remain as a colloidal solutions. The milk, if you take it's a best natural colloidal solution is milk. It is having a natural surfactant. You, unless otherwise, if you add any curd or something or lemon juice or something citrus, it will remain as a colloidal solution. If you put one drop of lemon, it will settle down, separate it to water and as well as in the solid part. So this to keep as a colloidal state, it should have a more than 30 millivolt. If it is having a 41.2 millivolt, so it will remain as a colloidal form or unsettled form. So this is a picture of zinc and a picture of the values of zinc and the copper and the copper's value. And the zinc deficiency, this will happen. We apply zinc top like that, some kind of zinc sulfate we are applying 8 kg per acre, we are applying the basal. If it is not able to remediate, then we'll go for foliar application. So these zinc nanoparticles, you can see the zinc management of zinc deficiency using nanoparticles. This look like this is the zinc nanoparticles. The cuneiform shaped particles are there under microscope. You see, very less. And the effect of foliar nanonutrition also we have done with the nitrogen, zinc, and copper. If you go with 100% NPK with the foliar nitrogen of nano, we will get about yield of 5,112. And it's all with many of them with our on par. 440 is CD. So if you reduce the nitrogen soil applications, then we lose some yield around 80 kg or something we are losing. And if you go with the 100% in nitrogen soil application, nano zinc, this nano fertilizer zinc, iron and copper. Nitrogen, zinc and copper will get only about 4,635 grain yield at the first 8 ml, and if you go with the 4 ml, it's 4,675. So this is what it infers. Whatever may be the source of nano from IFCO or from any other source, what will happen? I said even if you go to a space station, we need some bulky materials. Nano cannot fulfill our systems requirement. In plants also, if it is required in grams, say maybe micronutrients or secondary nutrients or trace elements, maybe at the maximum 1 kg per hectare, 2 kg per hectare, or maybe a 5 kg per hectare we are applying.
If it is not supposed to meet the requirement, if you go with the soil application, we can go with remediating the deficiency immediately by foliar application. The mouth of the plant is by only root. The surface of, see, if you are having a headache, the source of the problem of headache, you want to find it out. Then you have to take a medicine for that. If you apply on the surface, it will give some immediate relief. Some ointment on your head will give some immediate relief, but the problem will still exist. So you have to remediate the problem occurred due to the by creating a headache. Like this, plants also requiring major amount of nutrients, nitrogen, phosphorus, potassium, should be satisfied through mouth of the plants, that is through root soil applications. If there is plants are facing some problems, see, calcium induced iron deficiency in the case of sorghum or the sugarcane, you can go with the iron sulfate spray. Or if there is a winter or cold climate induced zinc deficiency, you can spray with the zinc sulfate on the surface or any other micronutrients. But the entire things you cannot able to satisfy through foliar application. That means if you are getting a foliar application means it's not possible to meet all the requirements of the plants like that. So that's what our data infers. And nanocides, these are all nowadays insecticides. So many insects are coming out with nanocides. And the seed technology also, germination detection, the differentiating green genetically modified from non-GM seeds, and program to germinate also. It is possible now. You can sow the seeds, and you can make the seeds to germinate in a particular conditions. So if it is encapsulated with the nanomaterials, water will sufficient moisture will comes means only it will germinate, otherwise remain dormant in the soil. Like seed hardening, they are using nanomaterials, and the germination uniform and fast germination also they are using carbon nanotube. I will show you some of the pictures. So here this is kind of barcoding also it is possible. So differentiate from the genetically modified seed and non-genetically modified by scanning through belt conveyor belt. If we pass through these seeds, it will give the information about it, but it cannot be seen by naked eye, so that it's furious seeds can be avoided. And this is the seed designer seeds. They may be all scientists knowing the coating with the small thin pesticides or fungicides or some nutrients like that. So smart seed designer seed and the germination uniform IAT carbon nanotubes can be make the seeds to germinate. See, because of tomato, it won't germinate easily. 100% will not germinate at a time. So if you blend it with the carbon nanotube, then it will germinate uniformly. So this carbon nanotube facilitates the water to get into the seed embryos. Then embryo will germinate. So these are all some of the area, and my area worked on weed management for the past 10 years, 12 years. Quickly I will go through. If it is it's prepared for the students as well as scientists, of course I will pass on the importance nutshell of this. So we know the loss, 5 minutes. The loss caused by weeds is more than any other means, isn't it? Insect, rodents and diseases is less than the loss caused by the weeds. 33% of the yield is reduced by the weeds. It works out about 30,000 crores approximately per year. So if you take the consumption or of pesticides or herbicides or something, so it contribute about 23% total import or total manufacturing of herbicides in India. So this is the status of importing herbicides. It's going on year after year. Herbicide import is increasing because of lack of labors and cost of the labors. We are opting for herbicide application. And the issues are, we have so many issues with the climate change and the labor shortage with respect to weed management, isn't it? And the labor costs, GM crops, organic agriculture, increased weed infestation rate, and emerging weed seed bank, and herbicide resistant weeds, herbicide residue, and no new mechanism of herbicides. The last mechanism of herbicide invented in 1980s. Later on, the very old active ingredient coming out in different formulations. No new mechanism. PPO is the last mechanism invented in the international level. Not in India. No, in India, nowhere we are having any active ingredient manufacturing unit except Tagros, which is manufacturing sulfur at the Chennai. It's a big company supplying throughout the world. So
No new mechanism of herbicides, I said. And the challenges under the climate change is increasing the temperature due to the greenhouse gas emission. So automatically carbon dioxide is increasing, and the germination of weeds are more and growing more, producing more seeds. Year after year, the 1 year seeding, 7 year weeding occurs, and very difficult to control the manage the weeds. So nano formulated herbicides. Here we are not manufacturing or synthesizing any herbicides. Only we are changing the active ingredient to different formulations to reduce the quantity, increase the efficiency, and reduce the loss. Either maybe a volatilization or maybe leaching from the soil. So reduce the quantity of herbicides, more effective on weeds, and season-long weed management. If once it is applied, it will take care of 80 days or 70 days with smart release on conditional basis. So if in rainfed agriculture, we don't have any recommendation. Herbicide, we don't have any herbicide recommendation for rainfed agriculture. Hence the problem of lack of moisture. We cannot apply in advance anticipating rain. Your herbicide will get volatilized. So we have some solution for this also. Then minimum risk to non-carbonates, low risk to toxicity, reduction in the cost, and make use of drones. It's more important is reduction of cost. Reduce the quantity of herbicides. If you use a drone, you need not go with 1 liter. 20 ml is enough, or 30 ml is enough, 40 ml is enough for foliar applied herbicides. So exhausting weed seed bank, there is a one thing. You remove all the weeds present in the soil or kill the weed seeds. What will happen? Continuously, if you keep your field clean for 5 years, 6 years, there won't be any seeds at all. If no seeds in the soil means it won't get any weeds at all. So only thing, it's all our ignorance or not following any good agriculture practices. Otherwise, we allow on the roadsides or the vacant lands to grow weeds, and it will come into our field. So this way, so these are all. So how to reduce the weed seed bank? We have a solution for this. Either kill the weeds or kill the weed seeds. That's more important. Whatever herbicides available in the market all are post-emergence herbicides. You may heard about pre-emergence, early post-emergence. Nothing is pre-emergence. Everything is affecting only germinated weeds. Once it is germinated, then only the herbicides get into the plumule and go to the system and kill the weeds. Nothing, no herbicides is killing the weeds seeds directly. Only killing the germinated weeds. Either maybe before emergence, that's called pre-emergence. If it is emerged above the soil, we are applying a foliar applied herbicide post-emergence. And maybe either early post-emergence or post-emergence herbicides. So like this weed identification toolkit and other things. So we have a solution for weed seed bank. We are using sterilizing production of seeds itself. We can curtail. So if you spray with nano silver or nano sodium, we are recommending to control parthenium. 20% of sodium chloride is recommended, other than 2,4-D or any other chemicals, gramaxone or glyphosate. So here, instead of using herbicides, you can use silver nanoparticles. In few milligrams is enough. It will sterilize the seeds. It will prevent the germination of pollen. So automatically seed production will get reduced. Whatever germinated will act as biomass. So this is one exhausting weed seed with the carbon nanotube. So we can germinate the weed seeds and will kill the automatically generated weeds. And this is the management of purple nets, the world worst weeds. We have a solution for managing cypress rotundus or purple nets with the iron nanoparticle and silver nanoparticles. So we have many results are coming. So effect of iron on the total phenol content of the cypress rotundus. There is a mechanism behind the survival of cypress rotundus. Though it is the cypress tubers are having non-hard seed coat. Simply, it is a soft seed coat, remain in the soil for 3 years because of the phenolic content present inside, which will kill or it will prevent the microbial attack. So the phenolic compound. So degradation will not, decay will not happen inside. So use of hydrogen peroxide and silver nanoparticles sterilize the soils, remove all fungi and bacteria as well as the seeds it will give. So sterilize the soils. Mostly they are used in the nursery medium preparation. Silver nanoparticle with hydrogen peroxide. And this we have particle increase the absorption through the foliar. If whatever herbicide applied, it remain on the surface. So that's what happening in the glyphosate also. Only 25 to 30% is getting absorbed by the glyphosate. So we improve the glyphosate absorption. We have to go with the nanoparticle including with the glyphosate absorption.
And you need not tell about how it is translocated inside. And the glyphosate plus metal nanoparticle matter increase the translocation herbicide to entire chain of cypress rhododendrons. We have done with the tissue culture micropropagation to study this in detail about without interfering the soil minerals. So we have developed this micropropagated cypress rhododendron plants, and we have used the glyphosate plus nanoparticle and applied on the leaf, and how it is getting translocated to the each and every tubers of the chain. And we have studied about the leaf structure, what is preventing the translocation, absorption and translocation also. So we find out the solution for this also. So combined application of this leaf and smart weed herbicide management irrigated ecosystem. So on supplies means it will release every irrigation, it will release little amount. So it will maintain the concentration in the soil solution and take care of every new flush of weeds coming. So that's called encapsulation technique with a single layer or triple layer. So accordingly, it will release the herbicides for each and every irrigation. So the quantity will be remained instead of simply releasing at first irrigation. It will release slowly for each and 5 irrigation, 6 irrigation concentration and taking care of the emitting weed. This is all good for. This is the one we have done for black gram in the then groundnut also we have done with different herbicides. And irrigated groundnut we have done with the sulfentrazone encapsulated, and rice weed management also we have done with the pyrosulfuron ethyl sulfate herbicides. So to give a season long weed management, season long weed management, rice, bendy, green gram also we have done for sequence also. So this is giving even if we control weeds in one season, the residual effect will be there on season. Then these are some of the results, and this is flow release. And in for 8-part ecosystem also we have developed 3 herbicides: oxyflurofin, sulfentrazone and diclosulam, metolachlor. After this, this cyclosulam is working well, keeping your field weed free for even here 30 days and even 45 days. There won't be any weed with oxyflurofin as well as diclosulam herbicides. And another one is important information is how to detect the herbicide residue present. Yes, sir. Herbicide residue present. We have a dipstick method. Take one drop of liquid, put it on the. It is like pregnancy test kit, so you can able to see the herbicide residue present or not. So this is the remediating the residue present in the soils. Instead of that, we can atrazine can be remediated or degraded quickly with iron nanoparticles. So these are all application food preservation. I think it is not necessary. So simply food industry encapsulation, nutraceuticals and nanochelate, food packing, nano composites, electronic nose, electronic tongue. These are all gentle outside. And nano feed chickens, bioluminescence detection spray, sensor for grain storage. So environment also remediating pollution water, decontaminate, remediate polluted soil water. So cleaning up, again building pollutants, nano filters, and energy is hydrogen fuel cell, solar energy, nutshells. This is about making use of nanomaterial. So these are all about a small little bit informations. With respect to herbicides, we have done, and we have come out with the formulations. And other things are many of them are for ease to understanding purpose. I have collected from the internet. I have presented. So thank you for your patient listening. So thank you. Thank you, sir, for briefing everything about nanotechnology. Now I think nano time starts. ಅಂದ್ರೆ ಟೈಮ್ ಬಹಳ ಕಾಲ ಬಹಳ ಅವಧಿ ಕಡಿಮೆ ಇದೆ. ಮುಂದಿನ ಒಂದು ಉಪನ್ಯಾಸವನ್ನ ಪ್ರಾರಂಭ ಮಾಡೋಣ. ನಂತರ ಮಧ್ಯಾಹ್ನದ ಅಧಿವೇಶನದಲ್ಲಿ ಪ್ರಶ್ನೋತ್ತರಗಳನ್ನ ಪ್ರಶ್ನೆಗಳನ್ನ ಸ್ವೀಕರಿಸ್ತಾರೆ ಸರ್. ಈಗ ಎರಡನೇ ಉಪನ್ಯಾಸ ಡಾಕ್ಟರ್ ಸಿ ನಾರಾಯಣಸ್ವಾಮಿ, ರಾಜ್ಯ ಮಾರಾಟ ವ್ಯವಸ್ಥಾಪಕರು, ಇಫ್ಕೋ ಕರ್ನಾಟಕ. ಇವರ ಬಗ್ಗೆ ಪರಿಚಯ ಮಾಡಲಿದ್ದಾರೆ ಡಾಕ್ಟರ್ AB ಪಾಟೀಲ್, ಸಹ ಸದಸ್ಯರು, ಕೃಷಿ ತಂತ್ರಜ್ಞರ ಸಂಸ್ಥೆ. ಇವರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತೀನಿ. ಸಮಯದ ಅಭಾವದ ಮೂಲಕ ಡಾಕ್ಟರ್ ನಾರಾಯಣಸ್ವಾಮಿಯವರನ್ನು ಬಹಳ ಸಂಕ್ಷಿಪ್ತವಾಗಿ ಪರಿಚಯಿಸುತ್ತೇನೆ.
ಮುಖ್ಯವಾಗಿ ಅವರನ್ನು ಪರಿಚಯಿಸಲಿಕ್ಕೆ ಹೆಮ್ಮೆಯಾಗುವ ವಿಷಯ, ಅವರು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು GKVKಯ ಅಲಮ್ನಿ ಅವರಾಗಿದ್ದಾರೆ. ಅವರು ಸಾಯಿಲ್ ಸೈನ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಕೆಮಿಸ್ಟ್ರಿನಲ್ಲಿ 2004ರಲ್ಲಿ MSc ಮಾಡಿ, 2007ರಲ್ಲಿ PhD ಮಾಡಿ, 2011ರಲ್ಲಿ ಲೂಸಿಯಾನಾ ಯೂನಿವರ್ಸಿಟಿಗೆ USA ಹೋಗಿ ಅವರ ಪೋಸ್ಟ್ ಡಾಕ್ಟರಲ್ ಮಾಡಿ, ಅವರು ಬಯೋಡೇಟಾನ ನೋಡಿದರೆ he has been having a very good academic records, always BSc-ಗಾಗಲಿ MSc-ಗಾಗಲಿ PhD-ಗಾಗಲಿ ಆಲ್ವೇಸ್ OGPA 9 ಮೇಲೆ ಇದೆ, 9.3 9.5 ಗೋಲ್ಡ್ ಮೆಡಲಿಸ್ಟ್ ಕೂಡ. ಹೀಗಾಗಿ ಅವರು PhD ಮುಗಿದ ಮೇಲೆ ರಿಸರ್ಚ್ ಅಸೋಸಿಯೇಟ್ SRF ಆಗಿ, ಸೀನಿಯರ್ SRF ಆಗಿ, ರಿಸರ್ಚ್ ಅಸೋಸಿಯೇಟ್ ಆಗಿ, ನಂತರ ಇಫ್ಕೋದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಅವರ ಪ್ರೊಫೆಷ್ನಲಿಸಮ್ ಪ್ರಾರಂಭ ಮಾಡಿ, ಒಂದು ಏರಿಯಾ ಮ್ಯಾನೇಜರ್ ಆಗಿ 2017ರಲ್ಲಿ 2019ರಲ್ಲಿ ಅವರು ಇವತ್ತು ಸ್ಟೇಟ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದಾರೆ. ಇಫ್ಕೋದಲ್ಲಿ ಒಂದು ಉನ್ನತವಾದ ಹುದ್ದೆಯನ್ನು ಕರ್ನಾಟಕ ರಾಜ್ಯದ ಮಾರಾಟ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಇನ್ನೊಂದು ಶಬ್ದ ಹೇಳೋದಾದರೆ, ಅವರ MSc ಥೀಸಿಸ್ ಕೂಡ ಜವಾಹರ್ಲಾಲ್ ನೆಹರು ಅವಾರ್ಡನ್ನು ಪಡೆದುಕೊಂಡದ್ದು ನಮಗೆಲ್ಲ ಒಂದು ಪ್ರೌಢಿಮೆ ಅಂತ ಹೇಳ್ಬೋದು. ಇಂಡಿಯನ್ ಸಾಯಿಲ್ ಸೊಸೈಟಿ ಕೂಡ ಅವರ PhD ಥೀಸಿಸನ್ನು ಕೂಡ ಬೆಸ್ಟ್ PhD ಡಾಕ್ಟರಲ್ ಥೀಸಿಸ್ ಅಂತ ಕೂಡ ಅವಾರ್ಡ್ ಮಾಡಿದ್ದಾರೆ. ಸೊ ಇಂಥವರು ಇವತ್ತು ನಮ್ಮ ಕೃಷಿ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿಯೂ ಕೂಡ ಆಗಿದ್ದಾರೆ. ಅದಕ್ಕೆ ಇಂಡೈರೆಕ್ಟ್ಲಿ ನಾವು ಕಾರಣ ಆಗಿರ್ಬೋದು. ಪಾಲಿಸಿ ಮ್ಯಾಟರ್ ತಂದಿದ್ದು ನಾವು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅಕಾಡೆಮಿಕ್ ಕೌನ್ಸಿಲಲ್ಲಿ ಇಂಡಸ್ಟ್ರಿಯಲಿಸ್ಟ್ 1 or 2 ಶುಡ್ ಬಿ ದೇರ್ ಅಂತ. ಸೊ ಆ ಕಾರಣಕ್ಕಾಗಿ ಅವರು ಇವತ್ತು ನಮ್ಮ ಇಂಡಸ್ಟ್ರಿಯಲಿಸ್ಟ್ ಆಗಿ ಒಂದು ಇಫ್ಕೋದ ಉನ್ನತ ಹುದ್ದೆಯಲ್ಲಿ ಮಾರ್ಕೆಟಿಂಗ್ ಸ್ಟೇಟ್ ಮ್ಯಾನೇಜರ್ ಆಗಿರೋದ್ರಿಂದ ಅವರು ಕೃಷಿ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ಈ ಒಂದು ನಿಮಗೆಲ್ಲ ಆಗುತ್ತಿರಬಹುದು. ರಮೇಶ್ ರಲ್ಲಿ ಅವರು ಪ್ರಥಮ ಬಾರಿಗೆ USA ವರ್ಕ್ ಮಾಡ್ತಿದ್ರು ಕೂಡ. ಸೊ ಇಫ್ಕೋ ಕುಡ್ ಏಬಲ್ ಟು ಮ್ಯಾನೇಜ್ ಟು ಗೆಟ್ ಹಿಮ್. ಇವತ್ತು ಅವರು ಆ ನ್ಯಾನೋ ಯೂರಿಯಾದಾಗಿರ್ಬೋದು, ಮುಂದೆ ಬರ್ತಕ್ಕಂಥ ನ್ಯಾನೋ DAP ಆಗಿರ್ಬೋದು, ನ್ಯಾನೋ ಜಿಂಕ್ ಆಗಿರ್ಬೋದು, ನ್ಯಾನೋ ಐರನ್ ಆಗಿರ್ಬೋದು, ಇವೆಲ್ಲವುಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಇಫ್ಕೋ ಕಂಪನಿಯ ಮೂಲಕ ಏನು ಈ ಟ್ರಯಲ್ಗಳು ನಡೀತವೆ, ಫೀಲ್ಡ್ ಟ್ರಯಲ್ಗಳು ನಡೀತವೆ, ಅದಕ್ಕೆ ಅವರೇ ಮುಖ್ಯಸ್ಥರಾಗಿರ್ತಾರೆ. ಅವರ ಒಂದು ಹಿರಿತನದಲ್ಲಿ ಅಥವಾ ಮುಂದಾಳತ್ವದಲ್ಲಿ ಈ ಎಲ್ಲ ಕ್ಷೇತ್ರ ಪ್ರಯೋಗಗಳು ನ್ಯಾನೋ ಯೂರಿಯಾದ ಮೇಲೆ ಆಗಿರ್ಬೋದು, ಮುಂಬರುವ ನ್ಯಾನೋ ಪ್ರಾಡಕ್ಟ್ ಆಫ್ ಇಫ್ಕೋದ ಮೇಲೆ ನಡೀತದೆ. ಅವರಿಗೆ ನಾವು ಇವತ್ತು IAT ಇಂದ, ಯಾಕಂದರೆ ವಿಶೇಷವಾಗಿ ಇವತ್ತು ವಿಶ್ವ ಆಹಾರ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ನಾವು ಖರ್ಚು ಕಡಿಮೆ ಮಾಡಬೇಕು, ಖರ್ಚು ಕಡಿಮೆ ಮಾಡಬೇಕಾದ್ರೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗಬೇಕು. ಪ್ರೊಡಕ್ಷನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗಬೇಕಾದ್ರೆ ನಾವು ಇನ್ಪುಟ್ ನಮ್ಮ ಮೇಜರ್ ಫರ್ಟಿಲೈಸರ್ ಕಾಸ್ಟು, ಫರ್ಟಿಲೈಸರ್ ಕಾಸ್ಟಲ್ಲಿ ನಾವು ಈಗ ನಾವು 250 kg 50 kg ಯೂರಿಯಾನ ನಾವು ಸರ್ಕಾರ 1850 ರೂಪಾಯಿ ಸಬ್ಸಿಡಿ ಕೊಡೋದು. ಇದು ಕೇವಲ 240 ರೂಪಾಯಿದಲ್ಲಿ ಒಂದು ನ್ಯಾನೋ ಯೂರಿಯಾ ಬಾಟಲ್ಗಳನ್ನು ಸಮ ಅಂತ ಹೇಳ್ತೀವಿ. ಈ ರೀತಿಯಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಮಾಡಲಿಕ್ಕೆ, ಪೊಲ್ಯೂಷನ್ ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಒಂದು ಉತ್ಸುಕವಾದಂಥ ಒಂದು ಇಫ್ಕೋದ ಕೊಡುಗೆ ಇರೋದ್ರಿಂದ ಅವರನ್ನು ನಾವು ವಿಶೇಷವಾಗಿ ನಮ್ಮ MC-ನಲ್ಲಿ IAT ಇಂದ ಅವರನ್ನು ಇವತ್ತು ಈ ಒಂದು ವಿಶ್ವ ಆಹಾರ ದಿನಾಚರಣೆಗೆ ಬಹಳ ಸೂಕ್ತವಾದ ವ್ಯಕ್ತಿ ಅಂತ ಆಯ್ಕೆ ಮಾಡಿ ಅವರನ್ನು ಪರಿಚಯಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತದೆ. ಈ ಪರಿಚಯಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ನಮ್ಮ MC-ಗೆ ಧನ್ಯವಾದಗಳು ಅಂತ ನಾನು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ. ಈಗಾಗಲೇ ನಮ್ಮ ಗುರುಗಳು ಅಂತಲೇ ಹೇಳ್ಬೋದು. ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ನೆರೆದಿರೋರು ನಮ್ಮ ಗುರುಗಳೇ ಅಂತ ನಾನು ಅನ್ಕೊತಾ ಇದ್ದೀನಿ. ಒಂದರ್ಧಾದರ್ವೇ ನಾವು ನಮಗೆ ಕ್ಲಾಸು ತೊಗೊಂಡಿರ್ತೀರಿ, ನೀವು ಟೀಚು ಮಾಡಿರ್ತೀರಿ, ನಿಮ್ಮ ಹತ್ರ ನಾವು ಹಲವಾರು ಸಲಹೆಗಳನ್ನು ಪಡೆದಿರ್ತೀವಿ. ಈ ಸಮಯದಲ್ಲಿ ನಿಮ್ಮ ಎಲ್ಲರ ಮುಂದೆ ನಿಂತು ಮಾತಾಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾನು ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರೊಫೆಸರ್ ಡಾಕ್ಟರ್ ಚಿನ್ನಮುತ್ತು ಅವ್ರಿಗೆ. ಯಾಕಂದರೆ ಅವ್ರು ಬೇಸಿಕ್ ಸೈನ್ಸ್ ಬೇಂಡ್ ನ್ಯಾನೋ ಟೆಕ್ನಾಲಜಿ ಎಲ್ಲ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ ನಿಮಗೆ. ಈಗ ನಂದು ಮೇಜರ್ ರೆಸ್ಪಾನ್ಸಿಬಿಲಿಟಿ ಮುಗೀತು. ನಾನೀಗ ಲ್ಯಾಬಿಂದ ಫೀಲ್ಡ್ಗೆ ಹೌ ಇಟ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಅನ್ನೋದ್ರ ಬಗ್ಗೆ ನಾನು ಬ್ರೀಫಾಗಿ ಹೇಳ್ಬಿಡ್ತೀನಿ. ಪ್ರಥಮ ಬಾರಿಗೆ ಇಫ್ಕೋ ಸಂಸ್ಥೆ, ಈಗ ಎರಡನೇದಾಗಿ ಮೇಡಮ್ ಹೇಳ್ತಿದ್ರು, ನಾವು ನೋ ಒನ್ ಶುಡ್ ಸ್ಟಾರ್ವ್ ಅಂಡ್ ಎವ್ರಿ ಒನ್ ಶುಡ್ ಗೆಟ್ ಬ್ಯಾಲೆನ್ಸ್ಡ್ ಫುಡ್ ಅಂತ. ಹೌದು, ಅದಕ್ಕೆ ಇಫ್ಕೋದು ಏನು ಮಹತ್ವ ವಹಿಸಿದೆ ಅನ್ನೋದ್ರ ಬಗ್ಗೆನೂ ಒಂದು ಬ್ರೀಫಾಗಿ ಹೇಳ್ಬಿಡ್ತೀನಿ. ಇಫ್ಕೋ ಸಂಸ್ಥೆ 54 ವರ್ಷದಿಂದ, ಅಂದರೆ 1967 3ನೇ ನವೆಂಬರ್ದಂದು ಕೇವಲ 6 ಲಕ್ಷ ಷೇರು ಬಂಡವಾಳದೊಂದಿಗೆ 57 ಸಹಕಾರ ಸಂಘಗಳು, ಸುಮಾರು 10,000 ರೈತ ಬಾಂಧವರು ಸೇರಿ
ಸ್ಥಾಪನೆಯಾದ ಸಂಸ್ಥೆನೇ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್. ತಾವೆಲ್ಲರೂ ಗಮನಿಸಬಹುದು, ಇಂಡಿಯನ್ ಫಾರ್ಮರ್ಸ್ ಅಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಓನ್ಡ್ ಬೈ ದಿ ಫಾರ್ಮರ್ಸ್ ಅಂಡ್ ಸರ್ವಿಂಗ್ ಟುವರ್ಡ್ಸ್ ದಿ ಫಾರ್ಮರ್ ಫ್ರಮ್ ಲಾಸ್ಟ್ 54 years. ಈಗ in the beginning we were supplying only NPK, DAP, urea. At that time there was no requirement of other fertilizers. ಇಫ್ಕೋ ಆಬ್ಜೆಕ್ಟಿವ್ ಏನಾಗಿತ್ತಂದ್ರೆ ರೈತರಿಗೆ ಬೇಕಾದ ಎಲ್ಲಾ ರಸಗೊಬ್ಬರಗಳನ್ನು ಕಡಿಮೆ ಬೆಲೆಯಲ್ಲಿ ರೈತರಿಗೆ ತಲುಪಿಸ್ಕೊಡ್ಬೇಕು. ಮತ್ತೆ ಕೋಆಪರೇಟಿವ್ ಮೂವ್ಮೆಂಟ್ ಇಂಡಿಯಾದಲ್ಲಿ ಏನಿದೆ ಮಹತ್ವದ ಪಾತ್ರ ವಹಿಸಿ ಕೋಆಪರೇಟಿವ್ ಡೆವಲಪ್ಮೆಂಟ್ ಮಾಡಬೇಕು. ಮತ್ತೆ ಮೂರನೇದೇನಿದೆ ಲೇಟೆಸ್ಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ಸ್, ಅಂದ್ರೆ ಈಗಾಗಲೇ ನಮ್ಮ ಡಾಕ್ಟರ್ ಪ್ರೊಫೆಸರ್ ಚಿನ್ಮುತ್ತು ಅವರು ಹೇಳ್ದಂಗೆ ಹಲವಾರು ರಿಸರ್ಚ್ ಟೆಕ್ನಾಲಜಿ ಲ್ಯಾಬ್ಗಳಲ್ಲಿ ಏನ್ ಡೆವಲಪ್ ಮಾಡ್ತಿದ್ದಾರೆ ಅದನ್ನ ರೈತ ಬಾಂಧವರಿಗೆ ತಲುಪಿಸಿ ನಮ್ಮ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡುವಲ್ಲಿ ನಮ್ಮ ಮಹತ್ವದ ಪಾತ್ರ ವಹಿಸಬೇಕನ್ನೋದು ಇಫ್ಕೋದ ಉದ್ದೇಶಗಳಾಗಿತ್ತು. ಈಗ ಇಫ್ಕೋ ಸಂಸ್ಥೆ ನೋಡೋದಾದ್ರೆ ಇಫ್ಕೋ ಇಟ್ ಈಸ್ ಕಂಪ್ಲೀಟ್ಲಿ ಓನ್ಡ್ ಬೈ ಫಾರ್ಮರ್ಸ್ ಅಂಡ್ ಕೋಆಪರೇಟಿವ್ ಬಾಡಿ, headed by Chairman Dilip Singhaniji from Gujarat and Balwinder Singh, Vice Chairman from Uttar Pradesh, and our renowned Managing Director is a father of IFCO antane helbodu, Dr. Uday Shankar Avasti. And ಕರ್ನಾಟಕದಿಂದ 3 ಜನ ಡೈರೆಕ್ಟರ್ ಇದ್ರು. ಒಂದು ಶ್ರೀ ಕೆ ಶ್ರೀನಿವಾಸ್ ಗೌಡ್ರು, ಡಾಕ್ಟರ್ MN ರಾಜೇಂದ್ರ ಕುಮಾರ, ಮೂರನೇವರು ಡಾಕ್ಟರ್ ಆಲಪ್ಪ ಬಸಪ್ಪಾಚಾರ್. ಅವರು ಒನ್ಸ್ ಮಿನಿಸ್ಟರ್ ಆದ್ಮೇಲೆ ತಾತ್ಕಾಲಿಕವಾಗಿ ಬ್ರೇಕ್ ತಗೊಂಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಅವರು ಸಹ ಡೈರೆಕ್ಟರ್ ಆಗಿ ಮುಂದುವರಿತಾರೆ ಅಂತ ಹೇಳಿ ತುಂಬಾ ಖುಷಿ ಆಗ್ತದೆ. ಇನ್ನು ನಮ್ಮೆಲ್ಲರ ಜೊತೆಗೆ ಮಾರ್ಕೆಟಿಂಗ್ ಡೈರೆಕ್ಟರ್ ಆದಂತ ಈಸ್ ಎನ್ ಅಗ್ರಿಕಲ್ಚರ್ ಗ್ರಾಜುಯೇಟ್ ಅಂಡ್ ಈಸ್ ಎನ್ ವೆರಿ ವಿಜನರಿ ಮಾರ್ಕೆಟಿಂಗ್ ಡೈರೆಕ್ಟರ್ ಶ್ರೀ ಯೋಗೇಂದ್ರ ಕುಮಾರ್. ಅಂಡರ್ ಈಸ್ ಡೈರೆಕ್ಷನ್ ವಿ ಆರ್ ಆಲ್ ವರ್ಕಿಂಗ್ ಟುವರ್ಡ್ಸ್ ದಿ ಫಾರ್ಮಿಂಗ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಈಗ ಇಫ್ಕೋ ಸಂಸ್ಥೆ ಹೇಳೋದಾದ್ರೆ ಸುಮಾರು 5 ಪ್ಲಾಂಟ್ಗಳು, ಅಂದ್ರೆ ಅತಿ ದೊಡ್ಡ ಪ್ಲಾಂಟ್ಗಳು, ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ಲಾಂಟ್ಗಳು ಅಂತ ಹೇಳ್ಬೋದು. ಗುಜರಾತ್ನಲ್ಲಿ 2 ಇದೆ, ಉತ್ತರ ಪ್ರದೇಶಲ್ಲಿ 2 ಇದೆ, ಒರಿಸ್ಸಾದಲ್ಲಿ 1 ಇದೆ. ಇದರಿಂದ NPK, ಯೂರಿಯಾ, DAP ತಯಾರು ಮಾಡ್ತೀವಿ. ಇದ್ರ ಜೊತೆಗೆ ಸುಮಾರು 7 ಕಂಟ್ರಿಗಳಲ್ಲಿ ಇಫ್ಕೋ ಪ್ಲಾಂಟ್ ಎಕ್ಸಿಸ್ಟೆನ್ಸ್ ಇದೆ. 11 ದೇಶಗಳಲ್ಲಿ ಇಫ್ಕೋ ಮಹತ್ವದ ಪಾತ್ರವನ್ನು ಹಲವಾರು ರೀತಿ ವಹಿಸ್ತದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಸಣ್ಣ ಸಹಕಾರ ಸಂಸ್ಥೆಯಾಗಿ ಬರೀ 57 ಸಹಕಾರ ಸಂಘಗಳಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಸುಮಾರು 40,000 ಕೋಆಪರೇಟಿವ್ ಸೊಸೈಟಿ ಮೆಂಬರ್ಸ್ ಇದ್ದಾರೆ. ಜೊತೆಗೆ 700 ಕೋಟಿ ಶೇರ್ ಬಂಡವಾಳ ಇದೆ. ಸುಮಾರು 60,000 ಕೋಟಿಯಷ್ಟು ವಹಿವಾಟು ನಡೆಸ್ತಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ. ಇದಕ್ಕೆ ತಾವುಗಳೆಲ್ಲರೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಆಗಿರ್ತೀರ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಒನ್ ಆರ್ ದ ಅದರ್ ವೇ ಫಾರ್ಮರ್ಸ್ ಅಂಡ್ ಇಲ್ಲೆಲ್ಲ ನೆರೆದಿರುವಂತ ಡೆಲಿಗೇಟ್ಸ್ ಏನಿದ್ದೀರಿ ತಾವೆಲ್ಲರೂ ರೆಸ್ಪಾನ್ಸಿಬಲ್ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ. ಹೀಗೆ ಹಲವಾರು ರೀತಿ ಇದು ಇಫ್ಕೋ ಸಂಸ್ಥೆ ಜೊತೆಗೆ ಹಲವಾರು 11 ಅಂಗಸಂಸ್ಥೆಗಳನ್ನು ಹುಟ್ಟಾಕಿ ಅದು ಸಹ ಎಲ್ಲರಿಗೂ ರೈತರಿಗೆ ಒನ್ ಆರ್ ದ ಅದರ್ ವೇ ರೈತರಿಗೆ ಅವರ ಲೈವ್ಲಿಹುಡ್ ಡೆವಲಪ್ಮೆಂಟ್ಗೋಸ್ಕರ ಹಲವಾರು ರೀತಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಬರ್ತಾ ಇದೆ. ದಿಸ್ ಇಸ್ ಹೌ ಇಫ್ಕೋ ಹ್ಯಾಸ್ ಗ್ರೋನ್. ಇಫ್ಕೋ ಮೊದಲಿಗೆ 10-26 DAP ಯೂರಿಯಾ ತಯಾರು ಮಾಡಿತು. ತದನಂತರ ನಮ್ಮ ಸಾಯಿಲ್ ಟೆಸ್ಟಿಂಗ್ ಬೇಸ್ಡ್ ಆನ್ ICR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ರೆಕಮೆಂಡೇಶನ್ ಪ್ರಕಾರ ಭೂಮಿಯಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ ಅವುಗಳೆಲ್ಲವನ್ನು ಸರಿಯಾದ ಸಮಯದಲ್ಲಿ ಸಹಕಾರ ಸಂಘಗಳ ಮುಖಾಂತರ ರೈತರಿಗೆ ತಲುಪಿಸ್ಕೊಡೋ ವ್ಯವಸ್ಥೆ ಮಾಡ್ತಾ ಇದೀವಿ. ಉದಾಹರಣೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಸೆಕೆಂಡರಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಬಯೋ ಫರ್ಟಿಲೈಸರ್ಸ್ ಆಗಿರ್ಬೋದು, ಬಯೋ ಪೆಸ್ಟಿಸೈಡ್ಸ್ ಆಗಿರ್ಬೋದು. ಹೀಗೆ ರೈತ ಬಾಂಧವರಿಗೆ ಸರಿಯಾದ ಸಮಯದಲ್ಲಿ ಯಾವ್ದು ಕೊರತೆ ಇದೆ ಅದನ್ನು ಸಮತೋಲನವಾಗಿ ಬಳಕೆ ಮಾಡಬೇಕು. ಈಗಾಗಲೇ ಮೇಡಮ್ ಹೇಳ್ದಂಗೆ ಸಮತೋಲನವಾದ ಊಟ ಮಾಡ್ಬೇಕಂದ್ರೆ ನಾವು ಪ್ರಥಮ ಬಾರಿಗೆ ಭೂಮಿಯಲ್ಲಿ ಸಮತೋಲನತೆಯನ್ನು ಪೋಷಕಾಂಶಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನ ಮಾಡ್ಲಿಕ್ಕೆ ಏನೆಲ್ಲ ಕಾರ್ಯಕ್ರಮ ಮಾಡಬೇಕು ಅದು ಹಲವಾರು ರೈತರಿಗೆ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ತಲುಪಿಸೋದ್ರ ಜೊತೆಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ರೈತ ಬಾಂಧವರು ಕೊಡ್ತಾ ಇದೀವಿ. ಮತ್ತು ಅವರಿಗೆ ಮಾಹಿತಿ ಮುಖಾಂತರ ಅವರು ಅಳವಡಿಕೆ ಮಾಡ್ಲಿಕ್ಕೆ ಏನೆಲ್ಲ ಕಾರ್ಯಕ್ರಮ ಬೇಕೋ ಅದನ್ನು ಸಹ ಮಾಡ್ತಾ ಇದೀವಿ. ಇನ್ನು ಮುಂದೆ ಹೋಗಿ ಬಯೋಸ್ಟಿಮ್ಯುಲೆಂಟ್ಸ್ ಅಂದ್ರೆ ಅದು ಮಹತ್ವದ ಪಾತ್ರ. ತಾವೆಲ್ಲರೂ ವಿಜ್ಞಾನಿಗಳಿರೋದ್ರಿಂದ ತಮ್ಗೆಲ್ಲರೂ ಗೊತ್ತಿದೆ. ಬಯೋಸ್ಟಿಮ್ಯುಲೆಂಟ್ಸ್ ಅದು ಸೀವೀಡ್ ಎಕ್ಸ್ಟ್ರಾಕ್ಟ್ ಇಂದ ತಯಾರು ಮಾಡ್ತಾರಂತ ಪ್ರಾಡಕ್ಟ್ ಆಗಿರೋದು. ಹಲವಾರು ಮಾರ್ಕೆಟ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಪ್ರತಿ ಲೀಟರ್ಗೆ 1,500 ರೂಪಾಯಿಂದ 2,000 ರೂಪಾಯಿಗೂ ಚಾರ್ಜ್ ಮಾಡ್ತಿದ್ರು. ಅದೇ ಇಫ್ಕೋ ಸಂಸ್ಥೆ 4 ಫ್ಯಾಕ್ಟ್ರಿ ಮಾಡಿ ಈಗ ಮಧುರೈಯಲ್ಲಿ ಅಕ್ವಾ ಅಗ್ರಿ ಪ್ರೊಸೆಸಿಂಗ್ ಅಂತಿದೆ, ಗುಜರಾತಲ್ಲಿದೆ, ರಾಜಸ್ಥಾನಲ್ಲಿದೆ, ಹರಿಯಾಣದಲ್ಲಿದೆ. 4 ಕಡೆಯಿಂದ ತಯಾರು ಮಾಡಿ ಹಲವಾರು ಬಡ ಜನರಿಗೆ ಕೆಲಸ ಕೊಡೋದ್ರ ಮುಖಾಂತರ ಅದರಿಂದ ಬಂದ ಒಂದು ತಯಾರಾದ ಪ್ರಾಡಕ್ಟ್ ಸಾಗರಿಕಾ ಅಂತ ರೈತ ಬಾಂಧವರಿಗೆ ತಲುಪಿಸ್ಕೊಡ್ತಾ ಇದೀವಿ. ಇವತ್ತು ಅತಿ ಕಡಿಮೆ ಬೆಲೆಯಲ್ಲಿ ಅಂದ್ರೆ ಕೇವಲ 500 ರೂಪಾಯಲ್ಲಿ ರೈತರ ಬಾಗಿಲಿಗೆ ಸಿಗ್ತದೆ. ಅದೇ 3 ವರ್ಷದ ಹಿಂದೆ ಹೋಗಿದ್ರೆ ಅದ್ರ ಬೆಲೆ 1,500 ರೂಪಾಯಿ ರೈತರು ಕೊಂಡೊಯ್ತಿದ್ರು. ಇವತ್ತು ಕೇವಲ 500 ರೂಪಾಯಿಗೆ ರೈತರ ಬಾಂಧವರಿಗೆ ತಲುಪ್ತದೆ. ಸುಮಾರು 20 ಲಕ್ಷ ಲೀಟರ್ನಷ್ಟು ಭಾರತ ದೇಶದಲ್ಲಿ ಈಗಾಗಲೇ ನಾವು ಮಾರಾಟ ಮಾಡ್ತಾ ಇದೀವಿ.
ಮತ್ತೆ 1,00,000 ಟನ್ನಷ್ಟು ಗ್ರ್ಯಾನ್ಯುಲ್ ರೂಪದಲ್ಲೂ ಸಹ ರೈತ ಬಾಂಧವರಿಗೆ ತಲುಪಿಸ್ಕೊಡೋ ವ್ಯವಸ್ಥೆ ಮಾಡ್ತಾ ಇದೀವಿ. ಇನ್ನು ಹಲವಾರು ಕಾರ್ಯಕ್ರಮಗಳು, ಸೇವ್ ಸಾಯಿಲ್ ಕ್ಯಾಂಪೇನ್, ಇದ್ರ ಮುಖಾಂತರ ಹಲವಾರು ಕಾರ್ಯಕ್ರಮ, ಸಾಯಿಲ್ ಟೆಸ್ಟಿಂಗ್ ಆಗಿರ್ಬೋದು, ರೈತ ಬಾಂಧವರಿಗೆ ಗ್ರೀನ್ ಮೆನ್ಯೂರ್ ಕ್ಯಾಂಪೇನ್ ಆಗಿರ್ಬೋದು, ಹಲವಾರು ಕಾರ್ಯಕ್ರಮವನ್ನು ರೈತರಿಗೆ ಕೊಡ್ತಾನೆ ಬರ್ತಾ ಇದೀವಿ. ಮತ್ತೆ ಇದ್ರ ಜೊತೆಗೆ ಇಂಡಿಯನ್ ಫಾರೆಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಟ್, ಅಂದ್ರೆ ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ವೇಸ್ಟ್ ಡೆವಲಪ್ಮೆಂಟ್, ಅಂದ್ರೆ ವೇಸ್ಟ್ ಲ್ಯಾಂಡ್ಸ್ ಇಂಡಿಯಾದಲ್ಲಿ ಎಲ್ಲೆಲ್ಲಿದೆ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಫಾರೆಸ್ಟ್ರಿಯಾಗಿ ಕನ್ವರ್ಟ್ ಮಾಡಿ ಮಣ್ಣಿನ ಫಲವತ್ತತೆ ಮತ್ತು ಎನ್ವೈರನ್ಮೆಂಟಲ್ ಸೇಫ್ ಗಾರ್ಡ್ ಮಾಡಲಿಕ್ಕೆ ಆ ಕಾರ್ಯಕ್ರಮ ಸಹ ಮಾಡ್ತಾ ಇದೀವಿ. ಇನ್ನು ಎವರಿ ಇಯರ್ ಇಫ್ಕೋ ಸಂಸ್ಥೆಯಿಂದ ಸುಮಾರು 5 ವರ್ಷಗಳಿಂದ ಪ್ರತಿ ವರ್ಷ 3 ಕೋಟಿಯಷ್ಟು ನೀಮ್ ಪ್ಲಾಂಟ್ಗಳನ್ನು ಫ್ರೀಯಾಗಿ ರೈತ ಬಾಂಧವರಿಗೆ ತಲುಪಿಸಿ ಅದನ್ನ ಇಫ್ರಿ ಮುಖಾಂತರ ಕೊಲಾಬ್ರೇಟ್ ಮಾಡ್ಕೊಂಡಿದ್ವಿ. ಅಲ್ಲಿ ನಮ್ಮದೇ ಆದ ತಳಿಯನ್ನು ಸಹ ಡೆವಲಪ್ ಮಾಡಿ ಪ್ರತಿಯೊಂದು ರೈತ ಬಾಂಧವರಿಗೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಟ್ಟು ಅದನ್ನ ನೆಡೋ ಕಾರ್ಯಕ್ರಮ ಸಹ ಮಾಡ್ತಾ ಇದೀವಿ. ಅದ್ರ ಉದ್ದೇಶ 2 ಇದೆ. ಈಗಾಗಲೇ ಯೂರಿಯಾನ ನೀಮ್ ಕೋಟೆಡ್ ಮಾಡಿರೋದ್ರಿಂದ ರೈತ ಬಾಂಧವರು ಅದನ್ನ ಬೆಳೆದು ಅದ್ರ ಬೀಜನ ಸಹ ನಾವೇ ಪ್ರೊಕ್ಯೂರ್ ಮಾಡಬೇಕನ್ನೋ ಉದ್ದೇಶ ಸಹ ಇದೆ. ಅದ್ರ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಸಹಕಾರಿಗಳಿಗೆ ಮತ್ತು ರೈತರಿಗೆ ಸದಾ ಕಂಟಿನ್ಯೂಸ್ ಆಗಿ ನಾವು ಕಾರ್ಯಕ್ರಮಗಳನ್ನು ಈ ಮಾಹಿತಿ ಕೊಡೋದ್ರ ಮುಖಾಂತರ ಆರ್ಗನೈಸ್ ಮಾಡ್ತಾನೆ ಇರ್ತೀವಿ. ಇನ್ನು ಲೇಟೆಸ್ಟ್ ಟೆಕ್ನಾಲಜಿ, ಈಗಾಗಲೇ ನಮ್ಮ ಪ್ರೊಫೆಸರ್ ಹೇಳ್ದಂಗೆ ಹಲವಾರು ರಿಸರ್ಚ್ ನಡೆದಿದೆ. ಈಗಾಗಲೇ ನ್ಯಾನೋ ಸೈನ್ಸ್ ಅಲ್ಲಿ ಪಾಲಿಮರ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗಿ ಫೀಲ್ಡ್ ರೀಚ್ ಆಗಿದೆ. ಅದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗಿದೆ, IT ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗಿದೆ. ಬಟ್ ಅಗ್ರಿಕಲ್ಚರ್ ಅಲ್ಲಿ ಸಾಕಷ್ಟು ರಿಸರ್ಚ್ ಇದ್ರೂ ಸಹ ಯಾರು ಸಹ ಫೀಲ್ಡ್ಗೆ ತಗೊಂಡೋಗೋ ವ್ಯವಸ್ಥೆ ಮಾಡಿರಲಿಲ್ಲ. 2016ರಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಸಾಹೇಬರು ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ಗಳನ್ನು ಕರೆದು ಒಂದು ಚಾಲನೆ ಮಾಡಿದ್ರು. ದಯವಿಟ್ಟು ಈಗ ಯೂರಿಯಾ ಸುಮಾರು ಭಾರತ ದೇಶದಲ್ಲಿ 330 ಲಕ್ಷ ಟನ್ನಷ್ಟು ಯೂರಿಯಾ ಸೇಲ್ ಆಗ್ತಾ ಇದೆ. ಆ ಯೂರಿಯಾ ಯೂಸ್ ಎಫಿಷಿಯನ್ಸಿ ಎಷ್ಟಿದೆ? 25ರಿಂದ 35%. ಹೈಯೆಸ್ಟ್ ಪರ್ಸೆಂಟೇಜ್ ತಗೊಂಡ್ರೆ 35% ತಗೊಬೋದು. ಅಂದ್ರೆ ನಾವು ಒಂದು ಬ್ಯಾಗ್ ಯೂರಿಯಾ ಭೂಮಿಗೆ ಹಾಕಿದಾಗೆ ಅದರಲ್ಲಿ 46 kg ಇದ್ರೂ ಸಹ 46% ಇದ್ರೂ ಸಹ ಆ ಬೆಳೆ ತಗೊಳೋದು ಮಾತ್ರ 7.5 kg ಅಷ್ಟೇ. ರಿಮೈನಿಂಗ್ ಎಲ್ಲ ಹಲವಾರು ರೀತಿ ಹೋಗಿ ಅದು ಸುಮ್ಗೆ ಕೂರ್ತಲ್ಲ, ಇಲ್ಲ ನೀರನ್ನು, ಭೂಮಿಯಲ್ಲಿರೋ ನೀರನ್ನು ಕುಲುಷಿತಗೊಳಿಸ್ತಾ ಇದೆ, ವಾತಾವರಣದಲ್ಲಿ ನೈಟ್ರೇಟ್ ಮತ್ತೆ ಅಮೋನಿಕಲ್ ಫಾರ್ಮ್ ಕನ್ವರ್ಟ್ ಆಗಿ ವಾತಾವರಣ ಕುಲುಗೆಡಿಸ್ತಾ ಇದೆ. ಭಾರತ ದೇಶದ ಖಜಾನೆಗೆ ಒಂದು ಬ್ಯಾಗ್ ಯೂರಿಯಾ ಬೆಲೆ ರೈತರು ಕೊಂಡೊಯ್ತಾ ಇರೋದು 266 ರೂಪಾಯಿಗೆ. ಬಟ್ ಅದರದ ಆಕ್ಚುಲ್ ತಯಾರಿಕಾ ವೆಚ್ಚ ಬಂದು 3,000 ರೂಪಾಯಿವರೆಗೂ ಇದೆ. ಇವತ್ತಿನ ಬೆಲೆ 3,000 ರೂಪಾಯಿ. ಅಂದ್ರೆ 2,500ರಿಂದ 2,700 ರೂಪಾಯಿ ಭಾರತ ಸರ್ಕಾರದಿಂದ ರೈತರಿಗೆ ಸಬ್ಸಿಡಿ ಮುಖಾಂತರ ಕೊಡ್ತಿದ್ದಾರೆ. ಆದ್ರೆ ಅಷ್ಟೆಲ್ಲ ಖರ್ಚು ಮಾಡಿದ್ರು ಸಹ ರೈತರಿಗೆ ಯಾವುದೇ ತರದ ಇಳುವರಿಯಲ್ಲಿ ಸುಮಾರು 10 ವರ್ಷದ ಡಾಟಾ ತಗೊಳ್ಳಿ ಅಂತ ಏನ್ ದ್ವಿಗುಣ ಆಗಿಲ್ಲ. ಅದೇ 100 ಲಕ್ಷ ಟನ್ ಯೂರಿಯಾ ಗೊಬ್ಬರ ಬಳಕೆ ಮಾಡ್ತಿದ್ದು ಇವತ್ತು 330 ಲಕ್ಷ ಟನ್ ಗೊಬ್ಬರ ಬಳಕೆ ಮಾಡ್ತಿದ್ದಾರೆ. ಅಂದ್ರೆ ಅತಿಯಾಗಿ ಗೊಬ್ಬರ ಬಳಕೆಯಿಂದ ನಾವು ಇಂಡೈರೆಕ್ಟ್ಲಿ ನಾವು ಸ್ಪಾಯ್ಲಿಂಗ್ ಅವರ್ ಸೆಲ್ಫ್ ಅನ್ನೋದು ಈವನ್ ಭಾರತ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಎಲ್ರಿಗೂ ಮನವರಿಕೆ ಆಗಿದೆ. ಆದ ದೃಷ್ಟಿಯಿಂದ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ರಿಗೂ ಚಾಲನೆ ಕೊಟ್ಟಾಗೆ ಆಲ್ಟರ್ನೇಟಿವ್ ಫರ್ಟಿಲೈಸರ್, ನೈಟ್ರೋಜನ್ ಫರ್ಟಿಲೈಸರ್ಸ್ ಮತ್ತೆ ಆಲ್ಟರ್ನೇಟಿವ್ ಡೆವಲಪ್ ಮಾಡಿ ನಾವು ರೈತರು ತಲುಪಿಸಿದ್ದಲ್ಲಿ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಸಸ್ಟೈನೇಬಲ್ ಆಗಿರ್ಬೋದು ಅಂತ ಹೇಳಿದಾಗೆ ಇಫ್ಕೋ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಪ್ರಪ್ರಥಮ ಬಾರಿಗೆ ಒಂದು ಡಿಸಿಷನ್ ತಗೊಂಡ್ರು. ಒಂದು ನ್ಯಾಷನಲ್ ಬಯೋಟೆಕ್ನಾಲಜಿ ರಿಸರ್ಚ್ ಸೆಂಟರ್ ಅಂತ 2016ರಲ್ಲಿ ಸಫಿಸ್ಟಿಕೇಟೆಡ್ ಸೈನ್ಸ್ ಲ್ಯಾಬೊರೇಟರಿ, ಅಂದ್ರೆ ಸುಮಾರು 100 ಕೋಟಿಯಷ್ಟು ಖರ್ಚು ಮಾಡಿ ಕಲ್ಲೋಲ್ ಗುಜರಾತ್ನಲ್ಲಿ ಒಂದು ಲ್ಯಾಬ್ ಸ್ಟಾರ್ಟ್ ಮಾಡಿದ್ರು. ತದನಂತರ ಒಂದು 4 ವರ್ಷ ಸತತವಾಗಿ ರಿಸರ್ಚ್ ಮಾಡಿ ಒಂದು ಪ್ರಾಡಕ್ಟ್ ಅನ್ನು ಡೆವಲಪ್ ಮಾಡಿದ್ವಿ. ದಟ್ ಈಸ್ ಕಾಲ್ಡ್ ನ್ಯಾನೋ ನೈಟ್ರೋಜನ್ ಅಂತ ತಯಾರು ಮಾಡಿದ್ವಿ. 2019ರಲ್ಲಿ ಆಗಿನ ನಮ್ಮ ಕೇಂದ್ರ ರಸಾಯನ ಮಂತ್ರಿಗಳು ಶ್ರೀಯುತ DV ಸದಾನಂದ ಗೌಡರ ಸಮ್ಮುಖದಲ್ಲಿ, ಹಲವಾರು ಕೇಂದ್ರ ಮಂತ್ರಿಗಳ ಸಮ್ಮುಖದಲ್ಲಿ ಅದನ್ನ ಟೆಸ್ಟಿಂಗ್, ಅಂದ್ರೆ ಎಲ್ಲ ರೈತರ ಗದ್ದೆಗಳಲ್ಲಿ ಟೆಸ್ಟ್ ಮಾಡ್ಬೇಕಂತ ಲೋಕಾರ್ಪಣೆ ಮಾಡಿಬಿಟ್ರು. ಸತತವಾಗಿ 3 ವರ್ಷ ರೈತರ ಗದ್ದೆಗಳಲ್ಲಿ, ಅಂದ್ರೆ ಅದನ್ನ ರಿಲೀಸ್ ಮಾಡಿದ ತಕ್ಷಣನೇ ಇನ್ ಕೊಲಾಬರೇಷನ್ ವಿತ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಸೈನ್ಸ್, ಎಲ್ಲಾ ICAR ಇನ್ಸ್ಟಿಟ್ಯೂಟ್ಸ್ ಅಲ್ಲಿ, ಸೆಂಟ್ರಲ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಲ್ಲಿ, ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಲ್ಲಿ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮತ್ತು ಇಂಪಾರ್ಟೆಂಟ್ ಪ್ರೋಗ್ರೆಸಿವ್ ಫಾರ್ಮರ್ಸ್ ಫೀಲ್ಡ್ಸ್ ಅಲ್ಲಿ ಸುಮಾರು 11,000 ರೈತರ ಗದ್ದೆಗಳಲ್ಲಿ 74 ಬೆಳೆಗಳಲ್ಲಿ ಸತತವಾಗಿ 3 ವರ್ಷ ಟೆಸ್ಟಿಂಗ್ ಮಾಡಿದಾಗೆ ಅವರ ಬಂದ ರಿಪೋರ್ಟ್ಗಳನ್ನು ಎಲ್ಲ ಯೂನಿವರ್ಸಿಟಿ ರಿಪೋರ್ಟ್ಸ್, KVK ರಿಪೋರ್ಟ್ಸ್, ICAR ರಿಪೋರ್ಟ್ಸ್ನ ಕೂಲಂಕುಷವಾಗಿ ವೆರಿಫೈ ಮಾಡಿದಾಗೆ ನಮಗೆ ತಿಳಿದು ಬಂದಿದ್ದು 50% ಯೂರಿಯಾ ರೆಡ್ಯೂಸ್ ಮಾಡಿದ್ರು ಸಹ ವಿತ್ ದಿ ಅಪ್ಲಿಕೇಶನ್ ಆಫ್ ನ್ಯಾನೋ ಯೂರಿಯಾ ಸ್ಪ್ರೇ. 2 ಬಾರಿ ಸ್ಪ್ರೇ ಮಾಡಿದ್ರೆ, ಒಂದು 20ರಿಂದ 25 ದಿವಸ ನಾಟಿ ಮಾಡಿದ ಬೀಜ ಹಾಕಿದ 25ರಿಂದ 30 ದಿವಸದೊಳಗಡೆ ಒಂದು ಸ್ಪ್ರೇ 4 ml 1 ಲೀಟರ್ನಲ್ಲಿ. 2ನೇ ಸ್ಪ್ರೇ ಬಂದು ಹೂ ಬಿಡಕ್ಕಿಂತ ಮುಂಚೆ ಅಥವಾ 40ರಿಂದ 45 ದಿವಸ. ಇದರಲ್ಲಿ 2 ಸ್ಪ್ರೇ ಹಾಕಿದಾಗೆ ನಾವು 50% ಯೂರಿಯಾ ಏನ್ ಬಳಕೆ ಮಾಡ್ತಾ ಇದೀವೋ ಅದು ಕಡಿಮೆ ಮಾಡಿದ್ರು ಸಹ ಯಾವುದೇ ತರದ ಇಳುವರಿಯಲ್ಲಿ ಕಡಿಮೆ ಆಗಿಲ್ಲ,
8-10% ಇಳುವರಿ ಸಹ ಜಾಸ್ತಿ ಆಗಿದೆ ಮತ್ತು ನ್ಯೂಟ್ರಿಷನಲ್ ಕ್ವಾಲಿಟಿ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಆಗ ಆ ರಿಪೋರ್ಟ್ಸ್ನೆಲ್ಲ ಭಾರತ ಸರ್ಕಾರದ ಮುಂದೆ ಸಬ್ಮಿಟ್ ಮಾಡಿದಾಗೆ ಈಗಾಗಲೇ ನಮ್ಮ ಪ್ರೊಫೆಸರ್ ಹೇಳ್ದಂಗೆ ದಿಸ್ ಹ್ಯಾಸ್ ಟು ಬಿ ಅಪ್ರೂವ್ಡ್ ಥ್ರೂ DST ಆ್ಯಂಡ್ DBT. ಇವೆಲ್ಲ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಎಡ್ಗಳನ್ನ ಕೂಲಂಕಷವಾಗಿ ವೆರಿಫೈ ಮಾಡಿದ ಮೇಲೆ ಭಾರತ ಸರ್ಕಾರ ಇದನ್ನ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡ್ರಲ್ಲಿ ಇನ್ಕ್ಲೂಡ್ ಮಾಡಿ ತದನಂತರ ಇದನ್ನು ನೀವು ತಯಾರು ಮಾಡಿ ಎಲ್ಲ ರೈತರಿಗೆ ತಲುಪಿಸ್ಕೊಡೋ ವ್ಯವಸ್ಥೆ ಮಾಡಬೇಕನ್ನಗೆ ಪ್ರಪ್ರಥಮ ಬಾರಿಗೆ ಕಲ್ಲೋಲ್ ಗುಜರಾತ್ನಲ್ಲಿ ನಮ್ಮದು ಇಫ್ಕೋ ಮದರ್ ಪ್ಲಾಂಟ್ ಅದರಲ್ಲಿ ಒಂದು ನ್ಯಾನೋ ಘಟಕ ಹಾಕಿ ಪ್ರತಿದಿನ 2 ಲಕ್ಷ ಬಾಟಲ್ ತಯಾರು ಮಾಡೋ ಘಟಕ ಹಾಕಿ ಈಗಾಗಲೇ 8 ಕೋಟಿ ಬಾಟಲ್ನಷ್ಟು ಅಂದರೆ ಸುಮಾರು 8 ಕೋಟಿ ರೈತ ಬಾಂಧವರು ಈಗಾಗಲೇ ಅದನ್ನ ನ್ಯಾನೋ ಯೂರಿಯಾನ ಯೂಸ್ ಮಾಡಿದ್ದಾರೆ. ಅದನ್ನ ಹಲವಾರು ಮೀಡಿಯಾಗಳ ಮುಖಾಂತರ ಅದನ್ನ ಹೇಳು ಸಹ ಇದ್ದಾರೆ ರೈತ ಬಾಂಧವರು ಇದರಿಂದ ಉಪಯೋಗ ಏನಾಗ್ತಾ ಇದೆ ಅಂತ. ಇದರಿಂದ ನಾವು ಉದ್ದೇಶ ಏನಪ್ಪಾ ಅಂದ್ರೆ ಒಂದೇ, ಈಗಾಗಲೇ ನ್ಯಾನೋ ಸೈನ್ಸ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಕಂಪ್ಯಾರಿಸನ್ ಹೇಳ್ಬೇಕಂದ್ರೆ ಇದು ನಮ್ದು ರೆಗ್ಯುಲರ್ ಯೂರಿಯಾ, ಇಟ್ ಈಸ್ ಪಾಲಿಮರ್ ಕೋಟೆಡ್, ಅಂದ್ರೆ ಇದು ನಾವು ಕೋಟ್ ಮಾಡಿರೋ ಯೂರಿಯಾ ಅಷ್ಟೇ. ಇದರಲ್ಲಿ ಅಗ್ಲರಮೈಸೇಷನ್ ಅಂತ ಏನಿದೆ ಸತತವಾಗಿ ಫಾಸ್ಟ್ ಆಗಿ ಆಗುತ್ತೆ. ಆದ್ರೆ ನ್ಯಾನೋ ಯೂರಿಯಾ ಇಟ್ ಈಸ್ ನ್ಯಾನೋ ಪಾರ್ಟಿಕಲ್ ರೂಪದಲ್ಲಿ ಇರುತ್ತೆ. 500 ml ಬಾಟಲ್ಲು ಇದನ್ನ ಸ್ಪ್ರೇ ಮಾಡಬೇಕಾಗುತ್ತೆ, ಇದು ಭೂಮಿಗೆ ಹಾಕ್ಬೇಕಾಗುತ್ತೆ. ಈ ಪಾರ್ಟಿಕಲ್ ಫಾರ್ಮು 20 to 50 ನ್ಯಾನೋಮೀಟರ್ ಸೈಜಲ್ಲಿ ಇರುತ್ತೆ. ಆದರೆ ಇದು 2 to 3 mm ನ್ಯಾನೋ ಪಾರ್ಟಿಕಲ್. ರೆಗ್ಯುಲರ್ ಯೂರಿಯಾ ಏನು ಸಪ್ಲೈ ಮಾಡ್ತಾ ಇದೆಯೋ 2 to 3 mm ಸೈಜ್ ಇರುತ್ತೆ. ಅದರಲ್ಲಿ 10,000 ನ್ಯಾನೋಮೀಟರ್ ಸೈಜ್ ಗಾತ್ರದಷ್ಟು ನ್ಯಾನೋ ನೈಟ್ರೋಜನ್ ಇರುತ್ತೆ. ಬಟ್ ಅದು ಅಗ್ಲರಮೈಸೇಷನ್ ಕಂಟಿನ್ಯೂಸ್ ಆಗುತ್ತೆ. ಹಂಗಾಗಿ ಅದರಲ್ಲಿ ಸ್ಟೆಬಿಲಿಟಿ ಬರಲ್ಲ. ಈಗ ಸುಮಾರು ನನಗೆ ಫೀಲ್ಡಲ್ಲಿ ಸಾಕಷ್ಟು ಕ್ವಶನ್ಗಳಾಗಿ ಬರ್ತಿತ್ತು, ಈಗ 2% ಯೂರಿಯಾ ಸೊಲ್ಯೂಷನ್ ಸ್ಪ್ರೇ ಮಾಡಿದ್ರೆ ನ್ಯಾನೋ ಯೂರಿಯಾಗೆ ಎಫೆಕ್ಟ್ ಬರುತ್ತಲ್ಲ, ಯಾಕೆ ಅದನ್ನು ರೆಕಮೆಂಡ್ ಮಾಡ್ಬೋದು ಅಂತ. ಹೌದು, ತಾತ್ಕಾಲಿಕವಾಗಿ ಎಫೆಕ್ಟ್ ಬರ್ಬೋದು, ಬಟ್ ನ್ಯಾನೋ ಯೂರಿಯಾ ಸೈಜ್ ಆಫ್ ದಿ ಪಾರ್ಟಿಕಲ್ 20 to 50 ನ್ಯಾನೋಮೀಟರ್ ಇರೋದ್ರಿಂದ ಅಗ್ಲರಮೈಸೇಷನ್ ಎಫೆಕ್ಟ್ ಯಾವುದೇ ಥರದ್ದಿಲ್ಲ. ಆದರೆ ನಮ್ದು ರೆಗ್ಯುಲರ್ ಯೂರಿಯಾ, ಗ್ರ್ಯಾನ್ಯುಲರ್ ಯೂರಿಯಾ ಏನಿದೆ ಅದರಲ್ಲಿ ಅಗ್ಲರಮೈಸೇಷನ್ ಎಫೆಕ್ಟ್ ಆಗಿರೋದ್ರಿಂದ ಅದ್ರದ್ದು ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಆದರೆ ನ್ಯಾನೋ ಪಾರ್ಟಿಕಲ್ ಅಲ್ಲಿ 90 to 95% ಎಫಿಷಿಯನ್ಸಿ ಇದ್ರೆ ನಮ್ಮ ರೆಗ್ಯುಲರ್ ಯೂರಿಯಾದಲ್ಲಿ 25 to 35% ಎಫಿಷಿಯನ್ಸಿ ಇರುತ್ತೆ. ಆದ ಕಾರಣದಿಂದ ಒಂದು ಬ್ಯಾಗ್ ನ್ಯಾನೋ ಯೂರಿಯಾ ಇಸ್ ಈಕ್ವಲೆಂಟ್ ಟು 1 ಬ್ಯಾಗ್ ಯೂರಿಯಾ, ಕೆಮಿಕಲ್ ಯೂರಿಯಾ. 500 ml ನ್ಯಾನೋ ಬಾಟಲ್ ಏನಿದೆ ಅಲ್ಲಿ 500 ml ನ್ಯಾನೋ ಬಾಟಲ್ಲು ಒಂದು ಬ್ಯಾಗ್ಗೆ ಸಮ ಅಂತ ನಮ್ಮ ರಿಸರ್ಚ್ ಮುಖಾಂತರ ತಿಳಿದಿರೋದಕ್ಕೆ ರೈತ ಬಾಂಧವರಿಗೆ ಮನವರಿಕೆ ಮಾಡ್ತಾ ಇದೀವಿ. ಅದು ಯಾವ ತರ ಅಂತ ಬೇಕಾದ್ರೆ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ನ್ಯಾನೋ ಯೂರಿಯಾದಲ್ಲಿ ಈಗಾಗಲೇ ಹೇಳ್ದಂಗೆ 20 to 50 ನ್ಯಾನೋಮೀಟರ್ ಸೈಜ್ ಇರುತ್ತೆ ಒಂದು ಪಾರ್ಟಿಕಲ್. ಅದೇ ಕೆಮಿಕಲ್ ಯೂರಿಯಾ ಅಂದ್ರೆ ಗ್ರ್ಯಾನ್ಯುಲರ್ ಯೂರಿಯಾದಲ್ಲಿ 2 to 3 mm ಸೈಜ್ ಇರುತ್ತೆ. ಅದರಲ್ಲಿ 10,000 ನ್ಯಾನೋ ಪಾರ್ಟಿಕಲ್ ಸೈಜ್ ಇರುತ್ತೆ. ಅದು ಅಗ್ಲರಮೈಸೇಷನ್ ಆಗುತ್ತೆ, ಇದರಲ್ಲಿ ಡಿಫಾರ್ಮೇಷನ್ ಆಗಲ್ಲ. ಇದ್ರ ಎಫಿಷಿಯನ್ಸಿ 25 to 30% ಇರುತ್ತೆ. ವೇರಾಸ್ ನ್ಯಾನೋ ಯೂರಿಯಾದಲ್ಲಿ 90 to 95% ಇರುತ್ತೆ. ಅಲ್ಲಿಗೆ ನಾವು 100 kg ಒಂದು ಬ್ಯಾಗ್ ಯೂರಿಯಾ ಹಾಕಿದಾಗೆ ಓನ್ಲಿ 7ರಿಂದ 7.5 kg ನೈಟ್ರೋಜನ್ ಅಷ್ಟೇ ಬೆಳೆ ತಗೊಳಕ್ಕಾಗುತ್ತೆ. ಅದೇ ನ್ಯಾನೋ ಯೂರಿಯಾದಲ್ಲಿ 4% ಯೂರಿಯಾ ಸೊಲ್ಯೂಷನ್ ಇರುತ್ತೆ, 95% ಯುಟಿಲೈಸೇಷನ್ ಇರುತ್ತೆ. ಮತ್ತೆ ನ್ಯಾನೋ ಪಾರ್ಟಿಕಲ್ ಸೈಜ್ 420 ನ್ಯಾನೋಮೀಟರ್, 420 ನ್ಯಾನೋಮೀಟರ್ ಇಂಟು ನಮ್ಮದು ಯೂಸ್ ಎಫಿಷಿಯನ್ಸಿ 95% ಕ್ಯಾಲ್ಕುಲೇಟ್ ಮಾಡಿದಾಗೆ ಒಂದು ಬ್ಯಾಗ್ ಈಕ್ವಲೆಂಟ್ ಟು ಒಂದು ಬ್ಯಾಗ್ 500 ml CC ಆಫ್ ನ್ಯಾನೋ ಬಾಟಲ್ ಅಂತ. ಅದು ಸೈಂಟಿಫಿಕಲಿ ಇಟ್ ಇಸ್ ಪ್ರೂವನ್ ಅಂತಾನೆ ಹೇಳ್ಬೋದು. ಈಗಾಗಲೇ ನಮ್ಮ ಗುಜರಾತ್ನಲ್ಲಾಗಿದೆ, ಸುಮಾರು 10 ರಾಜ್ಯಗಳಲ್ಲಿ ತಯಾರು ಘಟಕದಲ್ಲಿದೆ. ಈಗಾಗಲೇ ರೀಸೆಂಟ್ ಆಗಿ ನಮ್ಮ ಮಾನ್ಯ ಚೀಫ್ ಮಿನಿಸ್ಟರು ಮತ್ತೆ ಸೆಂಟ್ರಲ್ ಮಿನಿಸ್ಟರ್ಸ್ ಸಮ್ಮುಖದಲ್ಲಿ ನಮ್ಮ ಬೆಂಗಳೂರಿನ ಘಟಕ ಸಹ ಭೂಮಿ ಸ್ಥಾವರ ಮಾಡಿದ್ದೀವಿ. ಈಗಾಗಲೇ ಅದು ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ. ಸುಮಾರು ಇನ್ನು 6ರಿಂದ 7 ತಿಂಗಳು ಅಂದರೆ ಸುಮಾರು ಜೂನ್ ತಿಂಗಳಿಗೆ ಅದು ಪ್ರೊಡಕ್ಷನ್ ಕಮಿಷನಿಂಗ್ ಆಗೋ ಸಾಧ್ಯತೆಗಳಿದೆ. ಇಲ್ಲಿ ಸುಮಾರು 2 ಲಕ್ಷ ಬಾಟಲ್ ನ್ಯಾನೋ ಯೂರಿಯಾ ತಯಾರು ಮಾಡಿ ನಮ್ಮ ದಕ್ಷಿಣ ಭಾರತಕ್ಕೆ ಏನು ಬೇಕೋ ಅದ್ರ ರಿಕ್ವೈರ್ಮೆಂಟ್. ಸುಮಾರು ಕರ್ನಾಟಕ ರಾಜ್ಯದಲ್ಲಿ 16 ಲಕ್ಷ ಟನ್ ಯೂರಿಯಾ ಸೇಲ್ ಆಗ್ತಾ ಇದೆ. ಅದರಲ್ಲಿ 50% ಅಂದ್ರೂ 8 ಲಕ್ಷ ಬಾಟಲ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಯೂರಿಯಾ ವ್ಯಾಗನ್ ಅಂದರೆ 2,500 ಟನ್ ಯೂರಿಯಾ ವ್ಯಾಗನ್ ತರಿಸ್ಬೇಕಂದ್ರೆ ಸುಮಾರು 6 ಕೋಟಿಯಷ್ಟು ಸಾಗಾಣಿಕಾ ವೆಚ್ಚ ಬೇರ್ ಮಾಡ್ತಾ ಇದೀವಿ. ಪ್ರೈಮರಿ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಸೆಕೆಂಡರಿ ಟ್ರಾನ್ಸ್ಪೋರ್ಟೇಷನ್ ಅಂತ 6 ಕೋಟಿ. ಅದು ಭಾರತ ಸರ್ಕಾರದಿಂದನೇ ಎಲ್ಲ ಕಂಪ್ನಿಗೂ ರಿಯಂಬರ್ಸ್ಮೆಂಟ್ ಆಗ್ತಾ ಇದೆ. ಅದೇ ಇದು ನಮ್ದು 2,500 ಟನ್ ಯೂರಿಯಾ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ 2 ಟ್ರಕ್ ಲೋಡ್ ಸಾಕು. 2 ಟ್ರಕ್ ಲೋಡ್ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ ನಾಟ್ ಈವನ್ 2 lakh rupees ವಿ ಆರ್ ಬೇರಿಂಗ್. ಜಸ್ಟ್ ಇಮ್ಯಾಜಿನ್ 6 ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ನಾವು ಬಿಯರ್ ಮಾಡೋದು. ಇದು ಜಸ್ಟ್ 2 ಲಕ್ಷದಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್. ಇದಕ್ಕೆ ಓನ್ಲಿ ಪ್ರೈಮರಿ ಟ್ರಾನ್ಸ್ಪೋರ್ಟ್ ಬರುತ್ತೆ, ಸೆಕೆಂಡರಿ ಟ್ರಾನ್ಸ್ಪೋರ್ಟೇಷನ್ ಬೇಕಾಗಲ್ಲ. ಪ್ಲಾಂಟ್ ಇಂದ ಡೈರೆಕ್ಟ್ ಆಗಿ ರಿಟೇಲ್ ಪಾಯಿಂಟ್ಗೆ ಹೋಗೋ ಥರ ಮಾಡ್ತಾ ಇದೀವಿ.
ಇದರಿಂದ ಎಷ್ಟು ಭಾರತ ಸರ್ಕಾರಕ್ಕೆ ಎಷ್ಟು ಸಬ್ಸಿಡಿ ಸೇವ್ ಆಗುತ್ತೆ, ಮತ್ತೆ ಯೂರಿಯಾದಿಂದ 330 ಲಕ್ಷ ಟನ್ ಹಾಕಿ ಹಲವಾರು ರೀತಿ ಭಾರತ ದೇಶ ಮತ್ತೆ ವಾತಾವರಣ ಮೇಲೆ ಎಷ್ಟು ದುಷ್ಪರಿಣಾಮ ಆಗ್ತಾ ಇದೆ, ಇದು ಎಷ್ಟು ತಡೆಗಟ್ಬೋದು ಅನ್ನೋ ಕಾರಣದಿಂದ ನ್ಯಾನೋ ಯೂರಿಯಾನ ಅಗ್ರೆಸಿವ್ ಆಗಿ ಇವನ್ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸಹ ಹಲವಾರು ರೀತಿಯಲ್ಲಿ ಇನ್ಕ್ಲೂಡಿಂಗ್ ನಮ್ಮ ರಾಜ್ಯ ಕೃಷಿ ಮಂತ್ರಿಗಳು ಶ್ರೀಯುತ BC ಪಾಟೀಲ್ ಸರ್ ಸಹ ಪ್ರತಿಯೊಂದು ಮೀಟಿಂಗಲ್ಲೂ ಪ್ರತಿಯೊಂದು ರೈತರ ಸಭೆಗಳಲ್ಲೂ ಸಹ ನ್ಯಾನೋ ಯೂರಿಯಾ ಬಳಸಿ ನಾಡು ಉಳಿಸಿ ಭೂಮಿ ಉಳಿಸಿ ಅಧಿಕ ಇಳುವರಿ ಪಡೆಯಿರಿ ಕಡಿಮೆ ಖರ್ಚಿನಲ್ಲಿ ಅನ್ನೋ ಸ್ಲೋಗನ್ ಮುಖಾಂತರ ಅವರು ಸಾಕಷ್ಟು ಮಾಹಿತಿಯನ್ನು ರೈತ ಬಾಂಧವರು ತಿಳಿಸ್ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಇವತ್ತು ನೆರೆದಿರೋರು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ತಾವೆಲ್ಲರೂ ತಮ್ಮ ತಮ್ಮ ರೈತರ ಸರೌಂಡಿಂಗ್ ಅಲ್ಲಿರೋ ರೈತರಿಗೆ ಈ ಮಾಹಿತಿಯನ್ನು ತಲುಪಿಸಿ ಇದನ್ನು ಯಶಸ್ವಿ ಆಗಲಿಕ್ಕೆ ಸಹಾಯ ಮಾಡಿಕೊಡ್ಬೇಕಂತ ಈ ಸಮಯದಲ್ಲಿ ಕೇಳ್ಕೊತೀನಿ. ಈಗಾಗಲೇ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಅಲ್ಲಿ ನ್ಯಾನೋ ಯೂರಿಯಾ ಬಗ್ಗೆ ಹೇಳಿದ್ದಾರೆ. ಇಫ್ಕೋ ಕಲೋಲ್ ಘಟಕ ಸ್ಥಾವರದ ಇನಾಗ್ರೇಷನ್ ಸಹ ಮಾಡಿದರೆ, ಅಲ್ಲೂ ಸಹ ಒಳ್ಳೆ ವರ್ಡ್ಸ್ ಇಂದ ಹೇಳಿದ್ದಾರೆ. ಮತ್ತೆ ರೀಸೆಂಟ್ ಆಗಿ ನಮ್ಮ ICR ಇನ್ಸ್ಟಿಟ್ಯೂಟ್ ನ್ಯೂ ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅದರಲ್ಲೂ ಸಹ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಯೋಜನೆ ಅಂತ, ಅದರಲ್ಲೂ ಸಹ ಎಲ್ಲ ರೈತ ಬಾಂಧವರಿಗೆ ನ್ಯಾನೋ ಯೂರಿಯಾ ಬಳಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆದ ಕಾರಣ ತಾವೆಲ್ಲರೂ ಸಹ ಇದನ್ನ ಸಹಾಯ ಮಾಡಿ ಎಲ್ಲ ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕಂತ ನಮ್ಮ ಈ ಸಮಯದಲ್ಲಿ ಕೇಳ್ಕೊಂತೀನಿ. ದಯವಿಟ್ಟು ಈ ರೈತ PM ಇದು ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಡ್ರೋನ್ ಟೆಕ್ನಾಲಜಿನ ಸಹ ನಾವು ಅನ್ಎಂಪ್ಲಾಯ್ಡ್ ಯೂತ್ ಏನಿದ್ದಾರೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಅವ್ರು ಡ್ರೋನ್ ಉದ್ಯಮಿ ಥರ ಮಾಡ್ಕೊಬೇಕನ್ನೋ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನ ಸಹ ಮಾಡ್ತಾ ಇದೀವಿ. ಈಗಾಗಲೇ 50 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ವಿ. ಇನ್ನು 150 ಜನಕ್ಕೆ ಅನ್ಎಂಪ್ಲಾಯ್ಡ್ ಯೂತ್ಗೆ ಟ್ರೈನಿಂಗ್ ಕೊಟ್ಟು ಡ್ರೋನ್ ಪರ್ಚೇಸ್ ಮಾಡ್ಲಿಕ್ಕೆ ಈ ಇಫ್ಕೋ ಸಂಸ್ಥೆಯಿಂದ ಸಹಾಯ ಮಾಡಿಕೊಡ್ತೀವಿ. ಈಗಾಗಲೇ ನಮ್ಮ मैं आपको खबर मित्रा
ಸರ್ ಈಗಾಗಲೇ ನ್ಯಾನೋ ಯೂರಿಯಾ ಮಾರ್ಕೆಟ್ಗೆ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಮಾರ್ಚ್ ಏಪ್ರಿಲಲ್ಲಿ ನ್ಯಾನೋ DAP ಸಹ ಮಾರ್ಕೆಟ್ಗೆ ಬರ್ತಾ ಇದೆ. ಈಗಾಗಲೇ ಟೆಸ್ಟಿಂಗ್ ಮಾಡಿ ಭಾರತ ಸರ್ಕಾರದ ಮುಂದಿದೆ. ಮತ್ತು ನ್ಯಾನೋ ಜಿಂಕ್ ಸಹ ಏಪ್ರಿಲ್ ತಿಂಗಳಲ್ಲಿ ತಯಾರು ಮಾಡಿ ರೈತ ಬಾಂಧವರು ಕೊಡ್ತಾ ಇದ್ದೀವಿ. ಈಗಾಗಲೇ ನ್ಯಾನೋ NPK ಸಹ ಟೆಸ್ಟಿಂಗ್ ಮಾಡೋ ಕಾರ್ಯಕ್ರಮದಲ್ಲಿದೆ. ಇದು ಮುಂದಿನ ದಿನಗಳಲ್ಲಿ ಅದು ಸಹ ಬರುತ್ತೆ. ಅಂದರೆ ಈ ಎರ ಅಂದರೆ 21st ಡಿಕೇಡ್ ಏನಿದೆ, ಈ ಎರನ ಅಗ್ರಿಕಲ್ಚರಲ್ಲಿ ನ್ಯಾನೋ ಎರ ಅಂತಲೇ ಹೇಳ್ಬೋದು. ಅದಕ್ಕೆ ಮುಂದಾಳುತ್ವ ಇಫ್ಕೋ ಸಂಸ್ಥೆ ತಗೊಳ್ತದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇಷ್ಟು ಮಾತಾಡಲಿಕ್ಕೆ ತಮ್ಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೈ ಮುಗಿದು ವಂದಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕಿಸಾನ್. ನ್ಯಾನೋ ಟೆಕ್ನಾಲಜಿ ಅಳವಡಿಕೆಯಲ್ಲಿ ಎಷ್ಟೇ ಮುಂದುವರೆದ್ರೂ ನಾವು ನಮ್ಮ ಆಹಾರವನ್ನು ಅಂದರೆ ಬೆಳೆಯನ್ನು ಬೆಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ರೈತಾಪಿ ವರ್ಗದ ಮೇಲೆ ಅವಲಂಬಿತರಾಗಿದ್ದು, ರೈತಾಪಿ ವರ್ಗಕ್ಕೆ ಉಪಯುಕ್ತವಾಗುವ ದೂರದೃಷ್ಟಿ ಇಟ್ಟುಕೊಂಡು ನ್ಯಾನೋ ಟೆಕ್ನಾಲಜಿ ಮೂಲಕ ನ್ಯಾನೋ ಫರ್ಟಿಲೈಸರ್ಸ್ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಂತಹ ಇಫ್ಕೋ ಸಂಸ್ಥೆಯನ್ನು ನಾವೆಲ್ಲರೂ ಶ್ಲಾಘಿಸಬೇಕು. ಇದುವರೆಗೂ ಈ ವಿಷಯದ ಬಗ್ಗೆ ತಿಳಿಸಿದ ಡಾಕ್ಟರ್ ಸಿ ನಾರಾಯಣಸ್ವಾಮಿ, ರಾಜ್ಯ ಮಾರಾಟ ವ್ಯವಸ್ಥಾಪಕರಿಗೆ ಕೃಷಿ ತಂತ್ರಜ್ಞಾನ ಸಂಸ್ಥೆ ವತಿಯಿಂದ ಧನ್ಯವಾದಗಳು. ಮುಂದಿನ ಉಪನ್ಯಾಸ ಡಾಕ್ಟರ್ ನರೇಂದ್ರ ರೈ ದೇರ್ಲಾ, ಮುಖ್ಯಸ್ಥರು ಕನ್ನಡ ವಿಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪುತ್ತೂರು ಹಾಗೂ ಆಹಾರ ತಜ್ಞರು. ಇವರ ಬಗ್ಗೆ ಪರಿಚಯ ಮಾಡಲಿದ್ದಾರೆ ಡಾಕ್ಟರ್ BN ಅಂಬರೀಶ್, ಸದಸ್ಯರು ಕೃಷಿ ತಂತ್ರಜ್ಞರ ಸಂಸ್ಥೆ, ಅಗ್ರಿ ಎಂಟರ್ಪ್ರಿನರ್, ಸೃಷ್ಟಿ ಮೀಡಿಯಾ. ಇವರು ಪರಿಚಯ ಮಾಡಿಕೊಡಲಿದ್ದಾರೆ. ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರ ಕಿರು ಪರಿಚಯ. ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಮಾಡವು ಗ್ರಾಮದ ನಿವಾಸಿ. ಪ್ರಸ್ತುತ ಪುತ್ತೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಂಶೋಧನೆ, ಶಿಕ್ಷಣ, ಸಾಹಿತ್ಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಾವು ಗಳಿಸಿದ ಅಪಾರ ಜ್ಞಾನವನ್ನು ಸಮಾಜದ ಒಳಿತಿಗಾಗಿ ಪಸರಿಸುತ್ತಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಬರವಣಿಗೆ ಹಾಗೂ ಓದುವ ಆಸಕ್ತಿಯನ್ನು ಬೆಳೆಸುವುದು, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು, ವಿಜ್ಞಾನ, ತಾಂತ್ರಿಕತೆ, ನವನಾಗರಿಕತೆ ಹಾಗೂ ಸಾಹಿತ್ಯದ ನಡುವೆ ಸಮನ್ವಯತೆಯನ್ನು ಕಾಪಾಡುವಲ್ಲಿ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ರಾಜ್ಯ, ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದಲ್ಲಿ ಹಲವಾರು ವಿಚಾರಗೋಷ್ಠಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು ವೈಜ್ಞಾನಿಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ರಾಜ್ಯ ಮಟ್ಟದ ಹಲವು ಪತ್ರಿಕೆಗಳಲ್ಲಿ ಇವರ ಅಂಕಣಗಳು ಮುದ್ರಿತಗೊಂಡಿವೆ. ಹಲವಾರು ಪುಸ್ತಕಗಳಲ್ಲಿ ಶ್ರೀಯುತರ ಲೇಖನಗಳು ಪ್ರಕಟಗೊಂಡಿವೆ. ಅಷ್ಟೇ ಅಲ್ಲ, ಇವರ ಅನೇಕ ಲೇಖನಗಳು ಶಾಲಾ ಕಾಲೇಜುಗಳ ಪಠ್ಯಗಳಲ್ಲಿ ಪಾಠವಾಗಿ ಸೇರ್ಪಡೆಗೊಂಡಿವೆ. ಹಸಿರು ಉಸಿರು, ಬೇರು ಬದುಕು, ಕೃಷಿ ದೇಸಿ ಚಿಂತನೆ, ಬೀಜಧ್ಯಾನ, ಸಾವಯವ ಕೃಷಿ ಇನ್ನಿತರೆ ಕೃಷಿ ಹಾಗೂ ಕೃಷಿಯೇತರ ವಿಷಯಗಳ ಕುರಿತ ಸುಮಾರು 27 ಪುಸ್ತಕಗಳನ್ನು ಬರೆದು ಪ್ರಕಟಿಸಿರುವುದು ಶ್ಲಾಘನೀಯ. ಶ್ರೀಯುತರ ಸಾಹಿತ್ಯ ಸೇವೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ, ಅತ್ಯುತ್ತಮ ಕೃಷಿ ಪುಸ್ತಕ ಪ್ರಶಸ್ತಿ, ಇನ್ನೂ 10 ಪ್ರಶಸ್ತಿಗಳು ಶ್ರೀಯುತರನ್ನು ಹರಿಸಿ ಬಂದಿವೆ. ಹೀಗೆ ಅಪಾರ ಜ್ಞಾನ ಸಂಪತ್ತನ್ನು ಹೊಂದಿರುವ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು ಕೃಷಿ ತಂತ್ರಜ್ಞಾನ ಸಂಸ್ಥೆಯು ಆಯೋಜಿಸಿರುವ ವಿಶ್ವ ಆಹಾರ ದಿನಾಚರಣೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ಎನಿಸುತ್ತದೆ. ತಮ್ಮೆಲ್ಲರ ಪರವಾಗಿ ಶ್ರೀಯುತರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲಾಗಿ ಎಲ್ಲರಿಗೂ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ. ನಿಮ್ಮ ವಯಸ್ಸಿನ ಪರಿಜ್ಞಾನ ನನಗಿದೆ. ಹೊರಗಡೆ ಹೋಗಿ ಬಂದಿದ್ದೇನೆ, ಊಟ ಇನ್ನೂ ಬರಲಿಲ್ಲ. ನಿಮ್ಮ ಹಸಿವೆ ಜಾಸ್ತಿಯಾಗಿ ಸಹನೆ ತಾಳ್ಮೆ ಕೆಟ್ಟು ಬೈಯುವುದಾದರೆ ಸಂಘಟಕರಿಗೆ ಮಾತ್ರ ಬೈರಿ, ನನಗೆ ಬೈಬೇಡಿ ಅಂತ ಹೇಳುತ್ತಾ ಅನ್ನದ ಸಮಯದಲ್ಲಿ ಅನ್ನದ ಬಗ್ಗೆ ಮಾತನಾಡುವ ಅವಕಾಶವೋ ಅಥವಾ ನನ್ನ ದುರಾದೃಷ್ಟವೋ ನನಗೆ ಗೊತ್ತಿಲ್ಲ. ಸುಮಾರು ಒಂದು 45 ನಿಮಿಷ ಅಂತ ಡಾಕ್ಟರ್ ಕಮತ್ತಾರ್ ಅವರು ಹೇಳಿದ್ದಾರೆ. ನಾನು ಅದನ್ನು 15-20 ನಿಮಿಷಕ್ಕೆ ಸೀಮಿತಗೊಳಿಸಿ ನನ್ನ ಆಲೋಚನೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಸಾಮಾನ್ಯವಾಗಿ ದತ್ತಿನಿಧಿ ಉಪನ್ಯಾಸಕ್ಕೆ ಒಂದು ಘನತೆ ಇದೆ. ಅದು ಒಂದೇ ಉಪನ್ಯಾಸ ನಡೆಯುತ್ತದೆ ಒಂದು ಸಮಯದಲ್ಲಿ. ಆದರೆ ಇಲ್ಲಿ ಏಕಕಾಲದಲ್ಲಿ 3 ಉಪನ್ಯಾಸವನ್ನ ಏರ್ಪಡಿಸಿದ ಕಾರಣ
2 ಉಪನ್ಯಾಸವನ್ನು ಏರ್ಪಡಿಸಿದ ಕಾರಣ ನನಗೆ ದತ್ತಿ ಉಪನ್ಯಾಸಕ್ಕೆ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೋ ಅನ್ನುವಂಥ ಆತಂಕ ಇದೆ. ಅವೆಲ್ಲವನ್ನ ಅರಿತುಕೊಂಡು ನೀವು ಸಹಿಸಿಕೊಳ್ತೀರಿ ಅನ್ನುವಂಥ ಮನೋಭಾವದಿಂದ ನನ್ನ ಆಲೋಚನೆಗಳನ್ನ ನಿಮ್ಮ ಮುಂದೆ ಸಾದರಪಡಿಸ್ತೇನೆ. ಅದಕ್ಕಿಂತ ಮುಂಚೆ ನಾನು ಕೃಷಿ ತಜ್ಞನಲ್ಲ, ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಓದಿದವ ಅಲ್ಲ. ನಾನು ಲೋಕ ವಿಶ್ವವಿದ್ಯಾನಿಲಯದ ನೆಲಪದ, ಜಾನಪದ, ಅನ್ನದ ನೆಲೆಯಲ್ಲಿ ಕೆಲಸ ಮಾಡುವ ಒಬ್ಬ ನಾಟಿ ಮನಸ್ಸಿನ ವ್ಯಕ್ತಿ. ಅದರಿಂದಾಗಿ ನನ್ನ ಮಾತು ತಜ್ಞತೆಯ ಆಚೆ ಇರುತ್ತೆ. ನಾನು ತಜ್ಞ ಮಾತುಗಾರನಲ್ಲ, ತಜ್ಞ ಕೃಷಿಕ ಅಲ್ಲ, ತಜ್ಞ ಕೃಷಿ ಬರಹಗಾರನಲ್ಲ. ನಾನೊಬ್ಬ ಕೃಷಿಕ ಬರಹಗಾರ, ಕೃಷಿಕ ಮಾತುಗಾರ, ದಿನಾ ನೆಲದಲ್ಲಿ ಕೆಲಸ ಮಾಡುವ ಒಬ್ಬ ರೈತನ ಮಗ. ಈ ಎಚ್ಚರವನ್ನ ಇಟ್ಟುಕೊಂಡು ನಾನು ಇಲ್ಲಿ ಮಾತನಾಡ್ತಾ ಇದ್ದೇನೆ. ಆರಂಭದಲ್ಲಿ ನಾನೇ ಬರೆದ 2-3 ವಿಶ್ವವಿದ್ಯಾನಿಲಯಗಳಿಗೆ ಪಾಠವಾಗಿರುವ ಒಂದು ಪದ್ಯದ ಮೂಲಕ ನನ್ನ ಮಾತನ್ನ ಆರಂಭಿಸ್ತೇನೆ. ನಮ್ಮೂರ ಅರಮನೆಗೆ 1000 ವರ್ಷ, ಅದರ ಹೆಬ್ಬಾಗಿಲು ಅರಸ ಕೂರುವ ಗದ್ದುಗೆ, ರಾಣಿಯ ಶೃಂಗಾರದ ಕನ್ನಡಿಯ ಕಟ್ಟು, ಬಂಗಾರ ಇಡುವ ಪೆಟ್ಟಿಗೆ, ಎಲ್ಲದಕ್ಕೂ ಒಂದೇ ಕಟ್ಟಿಗೆಯಂತೆ. ನಮ್ಮೂರ ಅರಸ ಚಿನ್ನದ ಕಿರೀಟ ತೊಟ್ಟಿದ್ದ, ವಜ್ರದ ಕತ್ತಿ ಹಿಡಿದಿದ್ದ, ಊರೆಲ್ಲ ಸಾಮಂತರು, ರಾಜಬೀದಿಯಲ್ಲಿ ಮುತ್ತು ರತ್ನಗಳ ರಾಶಿ. ಏನಿದ್ದರೇನಂತೆ, ಅರಸ ಮೊನ್ನೆ ಸತ್ತಾಗ ಅವನ ಕಾಯ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಸಕಲೇಶ್ಪುರದ ಅಥವಾ ಪಶ್ಚಿಮ ಘಟ್ಟದ ಕಗ್ಗಾಡಿನಲ್ಲಿ ಸತ್ತು ಬಿದ್ದ ಒಂದು ಬೀಟೆ ಮರ, ಒಂದು ಸಾಗುವಾನಿ ಮರ ಒಬ್ಬ ವಿಶ್ವಕರ್ಮನ ಕೈಗೆ ಸಿಕ್ಕಿ 1000 ವರ್ಷ ಬದುಕುವ ಅರಮನೆಯ ಹೆಬ್ಬಾಗಿಲಾಗುತ್ತೆ. ರಾಣಿಯ ಶೃಂಗಾರದ ಕನ್ನಡಿಯ ಕಟ್ಟಾಗುತ್ತೆ, ಫ್ರೇಮ್ ಆಗುತ್ತೆ, ಬಂಗಾರ ಇಡುವ ಪೆಟ್ಟಿಗೆ ಆಗುತ್ತೆ. ಆದ್ರೆ ನಾವು ಚಿನ್ನದ ಕಿರೀಟ, ವಜ್ರದ ಕತ್ತಿ, ಊರೆಲ್ಲ ಸಾಮಂತರು ಇದ್ದರೇನಂತೆ, ಸತ್ತ ಮಾರನೆಯ ದಿವಸ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೇವೆ. ಬಹುಶಃ ಸುಸ್ಥಿರ ಬದುಕಿನ ನೆಲಾನುಭವದ ನೆಲೆಯಿಂದ ನಾನು ಮಾತನಾಡುವ ಪ್ರಯತ್ನವನ್ನ ಮಾಡ್ತೇನೆ. ನಾವು ಇವತ್ತೊಂದು ಅತಿರೇಕದ ಕಾಲದಲ್ಲಿದ್ದೇವೆ. ಕಳೆದ 3 ವರ್ಷದಲ್ಲಿ ಕೊರೋನೋತ್ತರ ಭಾರತ, ಕೊರೋನೋತ್ತರ ಜಗತ್ತನ್ನ ನೀವು ಗಮನಿಸಿದ್ರೆ, ಮೊನ್ನೆ ನಾನೊಂದು ಲೆಕ್ಕ ನೋಡ್ತಾ ಇದ್ದೆ, ಸುಮಾರು 1,20,000 ಗಂಟೆ ಈ ದೇಶದಲ್ಲಿ ಕೊರೋನಾದ ಬಗ್ಗೆ ಟಿವಿಯಲ್ಲಿ ಚರ್ಚೆ ಆಯ್ತು. ಸುಮಾರು 80,000ಕ್ಕಿಂತ ಹೆಚ್ಚು ಕೊರೋನಾದ ಬಗ್ಗೆ ಪತ್ರಿಕೆಗಳಲ್ಲಿ ಲೇಖನಗಳು ಬಂದವು. 3-4 ಹೊಸ ಲಸಿಕೆಗಳು ಹುಟ್ಟಿಕೊಂಡವು. ಆರೋಗ್ಯ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆಗಳಾದವು. ಆದರೆ ನಾನೊಬ್ಬ ಉಪನ್ಯಾಸಕನಾಗಿ ಹೇಳ್ತಾ ಇದ್ದೇನೆ, ಕಳೆದ 3 ವರ್ಷಗಳಲ್ಲಿ ಮನುಷ್ಯನ ಮನಸ್ಸು ಬದಲಾದ್ದನ್ನ ಯಾರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿಲ್ಲ. ಅದರ ಬಗ್ಗೆ ಗಂಭೀರವಾದಂತಹ ಅಧ್ಯಯನಗಳಾಗಲಿಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಪ್ರತಿದಿನ ನಮ್ಮ ಅಂಗೈ ಇರುವ ಮೊಬೈಲ್, ನಮ್ಮ ಮನೆಯ ಟಿವಿ ನಮ್ಮನ್ನ ಎಡ ಬಲ ಅಂತ ವಿಂಗಡಿಸಿ ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ಮಾನವೀಯತೆ ಮತ್ತು ಮನುಷ್ಯತ್ವವನ್ನ ಬೇರಿನ ಮೂಲಕ ಹುಡುಕುವ, ಹಸಿರಿನ ಮೂಲಕ ಹುಡುಕುವ, ನೆಲದ ಮೂಲಕ ಹುಡುಕುವ, ಆಹಾರದ ಮೂಲಕ ಹುಡುಕುವ, ನಮ್ಮ ಬಂಧುತ್ವ ಸಹವಾಸದಲ್ಲಿ ಹುಡುಕುವಂತ ಕೆಲಸವನ್ನ ನಾವು ಮಾಡಬೇಕು. ನಾವು ಪಕ್ಕದ ಯಾವುದೋ ಒಂದು ರಾಷ್ಟ್ರದ ಮೇಲೆ ಸರ್ಜಿಕಲ್ ದಾಳಿ ಮಾಡಿದ ದಿವಸ ನಮ್ಮ ಮನೆಯ ಅಂಗಳದಲ್ಲಿ ಕೂತು ನಾವು ಅವರಲ್ಲಿ ಇಷ್ಟು ಯುದ್ಧ ವಿಮಾನ ಇದೆ, ನಮ್ಮಲ್ಲಿ ಇಷ್ಟು ಯುದ್ಧ ವಿಮಾನ ಇದೆ, ಅವರಲ್ಲಿ ಇಷ್ಟು ಕ್ಷಿಪಣಿ ಇದೆ, ನಮ್ಮಲ್ಲಿ ಇಷ್ಟು ಕ್ಷಿಪಣಿ ಇದೆ, ಅವರಲ್ಲಿ ಇಷ್ಟು ಮಿಲಿಟರಿ ಇದೆ, ನಮ್ಮಲ್ಲಿ ಇಷ್ಟು ಮಿಲಿಟರಿ ಇದೆ, ಅವರಲ್ಲಿ ಇಷ್ಟು ಆಟೋಮ್ ಬಾಂಬ್ ಇದೆ, ನಮ್ಮಲ್ಲಿ ಇಷ್ಟು ಆಟೋಮ್ ಬಾಂಬ್ ಇದೆ ಅಂತ ಲೆಕ್ಕ ಹಾಕಿ ನಾವೇ ಗೆಲ್ತೇವೆ ಅಂತ ಘೋಷಣೆ ಮಾಡಿ ಜಗಲಿಯಲ್ಲಿ ಕೂತು ಪಟಾಕಿ ಸಿಡಿಸ್ತೇವೆ. ಆದರೆ ಅವರು ಇವರು ಸೇರಿ ಒಟ್ಟು ಈ ಜಗತ್ತಿನ ಸುಮಾರು 700-800 ಕೋಟಿ ಜನರಿಗೆ ಬೇಕಾಗುವಷ್ಟು ಪರಿಶುದ್ಧವಾದ ಆಕ್ಸಿಜನ್ ಇದೆಯಾ? ಪರಿಶುದ್ಧವಾದ ನೀರು ಇದೆಯಾ? ವಿಷ ಸೇರದ ಅನ್ನ ಇದೆಯಾ? ಮಣ್ಣು ಇದೆಯಾ ಅಂತ ನಾವು ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಈ ಜಗತ್ತನ್ನ 15 ಸಲ ಸರ್ವನಾಶ ಮಾಡುವಷ್ಟು ಆಟೋಮ್ ಬಾಂಬ್ಗಳು ಜಗತ್ತಿನ ದೇಶಗಳಲ್ಲಿ ಇವೆ. ಆದರೆ ಪರಿಶುದ್ಧವಾದ ಕುಡಿಯುವ ನೀರನ್ನ ನಾವು ಉಳಿಸಿದ್ದೇವಾ? ಪರಿಶುದ್ಧವಾದ ವಿಷ ಸೇರದ ಅನ್ನವನ್ನ ನಾವು ಉಳಿಸಿದ್ದೇವಾ? ಅಥವಾ
ಈ ಮಣ್ಣನ್ನ ನಾವು ಹಾಳು ಮಾಡದೆ ಬಿಟ್ಟಿದ್ದೇವೆ ಅಂತ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಕಾಲಘಟ್ಟದಲ್ಲಿ ಇದ್ದೇವೆ. ನಾವೇ ನಮ್ಮ ನೀರನ್ನ ಹಾಳು ಮಾಡಿ ಇದು ಪರಿಶುದ್ಧವಾದ ನೀರು ಅಂತ ಬಾಟ್ಲಿಯಲ್ಲಿ ತುಂಬಿಸಿ ಮಾರಾಟ ಮಾಡ್ತಾ ಇದ್ದೇವೆ. ನಾವೇ ನಮ್ಮ ಅನ್ನವನ್ನ ಹಾಳು ಮಾಡಿ ಇದು ಪರಿಶುದ್ಧ ಗೋಧಿ ಪುಡಿ ಅಂತ ನಾವು ಮಾರಾಟ ಮಾಡ್ತಾ ಇದ್ದೇವೆ. ನಾವೇ ನಮ್ಮ ಗಾಳಿಯನ್ನ ಹಾಳು ಮಾಡಿ ಇದು ಪರಿಶುದ್ಧ ಗಾಳಿ ಕುಡಿಯಿರಿ ಅಂತ ಟಿನ್ನಲ್ಲಿ ಸ್ಯಾಚೆಟ್ ಅಲ್ಲಿ ತುಂಬಿಸಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ದಿನಮಾನದಲ್ಲಿ ನೆಲವನ್ನ ಹಾಳು ಮಾಡಿದ್ದು ಮಂಗ ಅಲ್ಲ, ನಾಯಿ ಅಲ್ಲ, ಬೆಕ್ಕಲ್ಲ. ಗಾಳಿಯನ್ನ ಹಾಳು ಮಾಡಿದ್ದು ನವಿಲಲ್ಲ, ಕುದುರೆಯಲ್ಲ, ಕತ್ತೆಯಲ್ಲ. ಬುದ್ಧಿಜೀವಿಗಳಾದಂತಹ ನಾವು ಈ ಪರಿಸರವನ್ನ ಹಾಳು ಮಾಡಿದ್ದೇವೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿ ಒಂದು ಅಂದಾಜು 40,000 ವರ್ಷ ಅಂತ ಇಟ್ಕೊಳ್ಳಿ. ನಾನು ವಿಜ್ಞಾನದ ವಿದ್ಯಾರ್ಥಿ ಅಲ್ಲವೇ ಅಲ್ಲ, ಅದು ಹೆಚ್ಚಿರಬಹುದು. ಈ 40,000 ವರ್ಷಗಳಲ್ಲಿ ನಾವು ಸುಮಾರು 36,000 ವರ್ಷ ಕಾಡಿನಲ್ಲಿ ಇದ್ದೆವು. ಸುಮಾರು 4,000 ವರ್ಷದಿಂದ ನಾವು ನಾಡು ಕಟ್ಟಿಕೊಂಡಿದ್ದೇವೆ, ನಗರ ಕಟ್ಟಿಕೊಂಡಿದ್ದೇವೆ, ಮಹಾನಗರ ಕಟ್ಟಿಕೊಂಡಿದ್ದೇವೆ. ಅದು ಸಿಲಿಕಾನ್ ಸಿಟಿ ಎಲ್ಲಿಯೋ ಬಂದು ನಿಲ್ತದೆ. 400 ವರ್ಷದಿಂದ ನಮ್ಮ ಕಾಲಿಗೆ ಚಪ್ಪಲಿ ಬಂದಿದೆ. ಆದರೆ ಕಳೆದ 40 ವರ್ಷಗಳಲ್ಲಿ ಈ 40,000 ವರ್ಷಗಳಲ್ಲಿ ಮಾಡದಷ್ಟು ಅನಾಚಾರವನ್ನ, ಅತ್ಯಾಚಾರವನ್ನ ಪ್ರಕೃತಿಯ ಮೇಲೆ ಮಾಡಿದೆ. ಈ 40 ವರ್ಷದಲ್ಲಿ ನೀವು ಬದುಕಿದ್ದೀರಿ, ನಾನು ಬದುಕಿದ್ದೇನೆ. ಯೋಚನೆ ಮಾಡಬೇಕು, ನಮ್ಮ ಕಾಲಘಟ್ಟ ನಿಸರ್ಗಕ್ಕೆ ಎಂತ ಅಪಾಯವನ್ನ ತಂದೊಡುತ್ತದೆ ಅನ್ನುವುದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು. ರಾಸೆಲ್ ಅನ್ನುವಂತ ಒಬ್ಬ ಲೇಖಕಿ, ಅಮೆರಿಕದ ಲೇಖಕಿ, ಮೌನ ವಸಂತ, ಸೈಲೆಂಟ್ ಸ್ಪ್ರಿಂಗ್ ಅನ್ನುವಂತ ಪುಸ್ತಕ ಬರೀತಾಳೆ. ಅದರ ಮುಖಪುಟದಲ್ಲಿ ಒಂದು ಮಾತಿದೆ, ಈ ಭೂಮಿ ನಿನ್ನದಲ್ಲ, ನಿನ್ನ ಅಪ್ಪನದ್ದು ಅಲ್ಲ, ನಿನ್ನ ಹಿರಿಯರದ್ದು ಅಲ್ಲ, ಮುಂದೆ ಹುಟ್ಟಬೇಕಾದ ಮಕ್ಕಳದ್ದು. ಈ ಭೂಮಿ ನಿನ್ನದಲ್ಲ, ನಿನ್ನ ಹಿರಿಯರದ್ದು ಅಲ್ಲ, ಮುಂದೆ ಹುಟ್ಟಬೇಕಾದ ಮಕ್ಕಳದ್ದು ಅಂತ. ಆ ಮಕ್ಕಳಿಗೆ ನಾವು ನಮ್ಮ ನೆಲವನ್ನ, ಮಣ್ಣನ್ನ ಅಥವಾ ಗಾಳಿಯನ್ನ, ನೀರನ್ನ ಸುಸ್ಥಿರವಾಗಿ ಹಸ್ತಾಂತರಿಸುವ ಕಾಲಘಟ್ಟದಲ್ಲಿ ಇದ್ದೇವಾ? ಆ ನೈತಿಕತೆ, ಆ ಜವಾಬ್ದಾರಿ, ಆ ಬದ್ಧತೆ ನಮಗಿದೆ ಅನ್ನುವಂಥದ್ದು ಬಹಳ ಗಂಭೀರವಾದಂತ ಒಂದು ಸಂದರ್ಭ ಅಥವಾ ಯೋಚನೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನನಗೆ ಅತ್ಯಂತ ಮಾದರಿಯಾಗಿರತಕ್ಕಂಥ ಲೇಖಕರು ಕನ್ನಡದಲ್ಲಿ ಶಿವರಾಮ ಕಾರಂತ ಮತ್ತು ಪೂರ್ಣಚಂದ್ರ ತೇಜಸ್ವಿ. ಇವರಿಬ್ಬರು ಸಾಂದರ್ಭಿಕವಾಗಿ 2 ಹೇಳಿಕೆಗಳನ್ನ ಕೊಡ್ತಾರೆ, ಸಮಾನಾಂತರವಾದಂತ ಹೇಳಿಕೆಗಳು. ಒಂದು, ಅವರು ಹೇಳ್ತಾರೆ, ತೇಜಸ್ವಿಗೆ ನಾನೇ ಒಂದು ಪ್ರಶ್ನೆ ಕೇಳಿದ್ದೆ, ಸರ್ ನೀವು ಹಿಂದೆ ಕಾದಂಬರಿ ಬರಿತಾ ಇದ್ದೀರಿ, ನೀವು ಕತೆ ಬರೀತಾ ಇದ್ರಿ, ಪ್ರಬಂಧ ಬರೀತಾ ಇದ್ರಿ, ನೀವು ನಾಟಕಗಳನ್ನ, ಕಾವ್ಯಗಳನ್ನೆಲ್ಲ ಕಟ್ಟಿದವರು, ಬರೆದವರು, ಆದ್ರೆ ಇತ್ತೀಚೆಗೆ ನೀವು ಪರಿಸರದ ಬಗ್ಗೆನೇ ಯಾಕೆ ಬರೀತಾ ಇದ್ದೀರಿ ಸರ್? ಆವಾಗ ತೇಜಸ್ವಿ ಒಂದು ಮಾತು ಹೇಳಿದ್ರು, ನೋಡಿ, ಕಾವ್ಯ, ನಾಟಕ, ಸಾಹಿತ್ಯ ಇವೆಲ್ಲವೂ ಕೂಡ ನಮ್ಮ ತಲೆಯ ಆಲೋಚನೆಯ ಹೊಸ ಹೊಳವಿನ ಕೆನೆ ಪದರಗಳು. ಈಗ ತಲೆ ಅಲ್ಲ, ತಲೆಯ ಕೆಳಗಡೆ ಇರುವ ಜೀವ ಉಳಿತದ ಅಂತ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ನಮ್ಮ ಜೀವ ಉಳಿತದ ಅಂತ. ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ಇಲ್ಲಿ ಬಹಳ ಕಡಿಮೆ ಜನ ಇದ್ದಾರೆ, ಆದ್ರೆ ರೈತ ಮನಸ್ಸಿನ, ನೀವೆಲ್ಲ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾಗಿರ್ಬೋದು ಅಥವಾ ಈಗ ಪಾಠ ಮಾಡ್ತಾ ಇರಬಹುದು, ಆದರೆ ನೀವು ರೈತ ಮನಸ್ಸಿರುವ, ನೋಡಿ ಇಲ್ಲಿ ಯುವಕರು ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗ್ತಾರ, ಏನು ಮಾಡ್ತಾರ ನನಗೆ ಗೊತ್ತಿಲ್ಲ. ಬಹುಶಃ ರೈತ ಮನಸ್ಸಿನ ಕೊನೆಯ ತಲೆಮಾರು ನಾವೇ ಅಂತ ಅನಿಸುತ್ತೆ. ಅನ್ನದ ದಾರಿಯಲ್ಲಿ ನಾಗರಿಕತೆಯನ್ನು ತಲುಪುವಾಗ ನಮಗೆ ಸಹಜವಾಗಿ ದತ್ತವಾಗುವ ಒಂದು ಮನಸ್ಥಿತಿ ಇದೆಯಲ್ಲ, ನಾನದನ್ನ ರೈತ ಮನಸ್ಸು ಅಂತ ಕರಿತೇನೆ. ಮತ್ತು ನಾನು ಅದನ್ನ ಅನ್ನದ ಸಮಯ ಅಂತ ಕರಿತೇನೆ, ಅನ್ನದ ಸಮಯ ಅಂತ ಕರಿತೇನೆ. ಯಾವಾಗ ಅನ್ನದ ಸಮಯ ಹಣದ ಸಮಯವಾಗಿ ಪರಿವರ್ತನೆ ಆಯಿತೋ, ಯಾವಾಗ ಬದುಕುವ ಸಮಯ ರಾಜಕಾರಣದ ಅಥವಾ ಇನ್ನಿತರ ಮತೀಯ ಧರ್ಮದ ಇನ್ನಿತರ ಸಮಯವಾಗಿ ಪರಿವರ್ತನೆ ಆಯಿತೋ, ಬಹುಶಃ ನಾವು ನೆರೆದ ಎಲ್ಲ ಸುಖಗಳನ್ನ ಕಳ್ಕೊಳ್ತಾ ಹೋಗ್ತಾ ಇದ್ದೇವೆ. ಇದು ಅತ್ಯಂತ ಅಪಾಯಕಾರಿಯಾದಂತ ಒಂದು ಸಂದರ್ಭ ಅಂತ ಅನಿಸುತ್ತೆ. ನಾವು ಯಾವ ಅನ್ನವನ್ನ ತಿಂತೇವೋ ಅದೇ ರೀತಿಯ ಮಾತುಗಳನ್ನ ಆಡ್ತೇವೆ. ನಾವು ಯಾವ ನೀರನ್ನ ಕುಡಿತೇವೋ ನಮ್ಮ ನಡೆನುಡಿ ನಾವು ತಿನ್ನುವ ಅನ್ನವನ್ನ ಸಾಂಕೇತಿಸ್ತದೆ, ಪ್ರತಿನಿಧಿಸ್ತದೆ. ಆದ್ರೆ ನಾವು ತಿನ್ನುವ ಅನ್ನ, ನಾವು ಕುಡಿಯುವ ನೀರು, ನಾವು ಸೇವಿಸುವ ಗಾಳಿ ಎಲ್ಲವೂ ಮಲಿನ ಆಗ್ತಾ ಹೋದಾಗ ಬಹುಶಃ ನಮ್ಮ ಒಳಗಡೆ ಕೂಡ
ನಿಧಾನವಾಗಿ ಈ ಯಂತ್ರ ಸ್ಥಾಪನೆ ಆಗ್ತಾ ಹೋದಾಗ, ಯಂತ್ರಗಳನ್ನ ಕಳಚುವ ದಾರಿಗಳು ನಮಗೆ ಗೋಚರ ಆಗದೆ ಹೋದಾಗ, ನಮ್ಮ ಒಳಗಡೆಯಿಂದ ರೈತ ಮನಸ್ಸು ಕಳಚಿ ಹೋದಾಗ, ಬಹುಶಃ ಜೀವದಾರಿಯ ಬಗೆಗೆ ಅಥವಾ ಲೋಕಾನುಭವದ ಬಗ್ಗೆ ಅಥವಾ ನೆಲಾನುಭವದ ಬಗೆಗೆ ಅರಿವು ಇಲ್ಲದೆ ಹೋದಾಗ ಬಹುಶಃ ಸಾಹಿತ್ಯ ಇರಬಹುದು ಅಥವಾ ನಮ್ಮ ಬೇರೆ ರೀತಿಯ ಚಿಂತನೆಗಳಿಗೆಲ್ಲ ಅರ್ಥ ಇಲ್ಲ ಅಂತ ನನಗನಿಸುತ್ತೆ. ಇಂಥ ಸಂದರ್ಭದಲ್ಲಿ ಒಬ್ಬ ರೈತನ ಮಗನಾಗಿ ನೆಲಾನುಭವವನ್ನ ನಿಮ್ಮ ಎದುರುಗಡೆ ಸಾದರಪಡಿಸುವಂಥದ್ದು ಬಹಳ ನನಗೆ ನನ್ನ ಘನತೆ ಅಂತ ಭಾವಿಸಿಕೊಂಡು ಮಾತನಾಡ್ತಾ ಇದ್ದೇನೆ. ನಮ್ಮ ಆಹಾರ ಎಷ್ಟು ಕೆಟ್ಟಿದೆ ಮತ್ತು ನಮ್ಮ ಅಭಿರುಚಿ ಹೇಗೆ ಬದಲಾಗ್ತಾ ಇದೆ ಅನ್ನೋದಕ್ಕೆ ಒಂದು ಚಿಕ್ಕ 2-3 ಕಥೆಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಯ ಕಡಿಮೆ ಇದೆ ಅನ್ನುವಂಥ ಒತ್ತಡ ನನ್ನನ್ನು ಕಾಡ್ತಾ ಇದೆ. ಪಿಜ್ಜಾ ಅಂತ ಒಂದು ವಸ್ತು ಇದೆ, ನಮ್ಮ ಯುವಕರಿಗೆ ಅದು ಬಹಳ ಇಷ್ಟದ ಆಹಾರ. ನಾನು ನಿನ್ನೆ ಡಿಕ್ಷನರಿ ನೋಡ್ತಾ ಇದ್ದೆ. ಡಿಕ್ಷನರಿಯಲ್ಲಿ ಏನಿದೆ, ಅರ್ಥಕೋಶದಲ್ಲಿ ಏನಿದೆ ಅಂತಂದ್ರೆ, ಅಮೆರಿಕದಲ್ಲಿ 60 ವರ್ಷದ ಹಿಂದೆ ಬ್ರೆಡ್ ಮಾಡುವ ಫ್ಯಾಕ್ಟರಿಗಳಲ್ಲಿ ಬ್ರೆಡ್ಗೆ ಒಂದು ಆಕಾರ ಕೊಡುವಾಗ ಅದನ್ನ ಕತ್ತರಿಸಿ ಈ ಕಡೆಗೆ ಬೀಳುವ ಕಸವನ್ನ ಮುದ್ದೆ ಮಾಡಿ ಭಿಕ್ಷುಕರಿಗೆ ಕೊಡುವುದಕ್ಕೆ ಪಿಜ್ಜಾ ಅಂತ ಹೆಸರು. ಯೋಚನೆ ಮಾಡಿ, ಆ ಆಹಾರ ನಮಗೆ ತುಂಬಾ ಇಷ್ಟ ಆಗ್ತಾ ಇದೆ. ನಮ್ಮ ಆಹಾರ ಈಗ ಅಮೆರಿಕದಲ್ಲಿ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಅಲ್ಲಿ ಬರೀ ಮೈದಾ ತಿಂದು ಆಹಾರದ ವೈವಿಧ್ಯತೆ ಅಲ್ಲಿಲ್ಲ. ಯಾಕಂತಂದ್ರೆ 1,000 ಎಕರೆ 2,000 ಎಕರೆ ಭೂಪ್ರದೇಶವನ್ನ ಮಟ್ಟಸ ಮಾಡಿ ಅದಕ್ಕೆ ಸ್ಪ್ರೇ ಹೆಲಿಕಾಪ್ಟರ್ಲೇ ಮಾಡಬೇಕು, ಉಳುಮೆ ಯಂತ್ರದಲ್ಲೇ ಮಾಡಬೇಕು, ಒಬ್ಬನೇ ಅದನ್ನು ನಿಭಾಯಿಸಬೇಕು ಅನ್ನುವಂಥ ತಂತ್ರಜ್ಞಾನದ ಪ್ರೀತಿಯಿಂದ ಅಥವಾ ಜನರಹಿತ ಕೃಷಿಯ ಕಾರಣಕ್ಕಾಗಿ ನೆಲದ ಸಾಧ್ಯತೆಗಳೆಲ್ಲ ಮಟ್ಟಸ ಆಗುವಾಗ ಮಣ್ಣಿನಡಿಯಲ್ಲಿ ಬಿದ್ದು ಸತ್ತೋಗುತ್ತೆ. ಇವತ್ತು ಅಲ್ಲಿ ಬರೀ ಮೈದಾ ತಿಂದು ಸ್ಥೂಲ ದೇಹಿಗಳಾಗಿದ್ದಾರೆ. ಸುಮಾರು 80ರಿಂದ 150 kg ತೂಗ್ತಾರೆ ಅವರು ಚಂದ್ರನ ಮೇಲೆ ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಾರೆ, ಮಂಗಳನ ಮೇಲೆ ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಪಕ್ಕದ ದಾಟ್ಲಿಕ್ಕೆ ಆಗುದಿಲ್ಲ, ಕಣಿ ದಾಟ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಅಷ್ಟು ಸ್ಥೂಲ ದೇಹಿಗಳಾಗಿದ್ದಾರೆ. ಯಾಕಂದ್ರೆ ನಾವು ತಿನ್ನುವ ಆಹಾರ, ನಾನು ಜಂಗಲ್ ಬುಕ್ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಬಹಳ ಚಂದದ ಕಥೆಗಳು ನಮಗೆ ಸಿಗ್ತವೆ. ಸಾಕು ಅಂದ್ರೆ ಜೋರಾಗಿ ಒಂದು ಚಪ್ಪಾಳೆ ಹೊಡೆದು ಬಿಡಿ, ನಿಲ್ಲಿಸ್ತೇನೆ. ಜಂಗಲ್ ಬುಕ್ ಅಂತ ಒಂದು ಪುಸ್ತಕ ಇದೆ, ಮಕ್ಕಳಿಗೆ ನೀವು ಅದನ್ನು ಓದಿಸ್ಬೇಕು. ಅದರಲ್ಲಿ ಒಂದು ಮಂಗನ ಕತೆ ಬರುತ್ತೆ. ಉತ್ತರ ಭಾರತದಲ್ಲಿ ಒಬ್ರು ಹೋಗಿ ನಾಡ ಹಂಚಿನ ಮನೆ ಕಟ್ಟಿ ದಕ್ಷಿಣಕ್ಕೆ ಬಂದ್ರಂತೆ. ವಾಪಸ್ ಅವರು ಉತ್ತರಕ್ಕೆ ಹೋಗಿ ಮನೆ ನೋಡುವಾಗ ಮನೆಯ ಮೇಲೆ ಹಂಚುಗಳೇ ಇರಲಿಲ್ಲ. ಸಹಜವಾಗಿ ಮಂಗಗಳೆಲ್ಲ ಮಾಡಿಗೆ ಹತ್ತಿ ಬಿಟ್ಟು ಹಂಚುಗಳನ್ನ ಪುಡಿ ಮಾಡಿವೆ. ಸರಿ, ಆ ಮನುಷ್ಯ ಸಹಜವಾಗಿ ಯೋಚನೆ ಮಾಡ್ತಾನೆ, ಮಂಗಗಳನ್ನು ಹೇಗೆ ಸಾಯಿಸ್ಬೇಕು ಅಂತಂದ್ರೆ ವಿಷ ಹಾಕಿ, ಪಾಯಸಕ್ಕೆ ವಿಷ ಹಾಕಿ ಇಡಬೇಕು ಅಂತ ಪಾಯಸಕ್ಕೆ ಪಾಯ್ಸನ್ ಹಾಕಿ ಮಾಡಿನ ಮೇಲೆ ಒಂದು ಪಾತ್ರೆಯಲ್ಲಿ ಇಡ್ತಾರಂತೆ. ಎಲ್ಲ ಮಂಗಗಳು ಸಾಲಾಗಿ ಬರ್ತವೆ. ಯಾವ ಮಂಗವೂ ಪಾಯಸವನ್ನು ಕುಡಿಯುವುದಿಲ್ಲ, ಮೂಸಿ ನೋಡ್ತವೆ ಹೋಗ್ತವೆ, ಮೂಸ್ತವೆ ಹೋಗ್ತವೆ. ಮತ್ತೆ ವಾಪಸ್ ಬರ್ತವಂತೆ. ಸಾಲಾಗಿ ಬರುವಾಗ ಎದೂರು ಸಾಲಲ್ಲಿದ್ದ ಮಂಗನ ಕೈಯಲ್ಲಿ ಅದೇ ಹಿಮಾಲಯದಲ್ಲಿ ಬೆಳೆಯುವ ಏರಂಡಕ ಅನ್ನುವ ಜಾತಿಯ ಒಂದು ಮೂಲಿಕೆ ಇತ್ತಂತೆ. ಅದನ್ನ ಪಾಯಸಕ್ಕೆ ಅದ್ದಿ ಬಿಟ್ಟು ಹಾಕಿ ಎಲ್ಲ ಮಂಗಗಳು ಪಾಯಸವನ್ನು ಕುಡಿದು ಬದುಕಿದ್ವಂತೆ. ಅವೇನು ಮೆಡಿಕಲ್ ಸೈನ್ಸ್ ಓದ್ಲಿಲ್ಲ ಮಂಗಗಳು, ಅಥವಾ ಯಾವುದಾದ್ರೂ ಕ್ಲಿನಿಕ್ಗೆ ಹೋಗ್ಲಿಲ್ಲ. ಅದಕ್ಕೆ ಯಾಕೆ ಆ ಸತ್ಯ ಗೊತ್ತಿತ್ತು ಅಂತಂದ್ರೆ, ಅವು ಇನ್ನೂ ಪ್ರಕೃತಿಯ ನಡುವೆ ಬದುಕ್ತಾ ಇವೆ. ನಮ್ಮ ಮನೆಯ ಬೆಕ್ಕು 4-5 ಮರಿ ಇಟ್ಟು ಎದೆ ಹಾಲು ಕಡಿಮೆ ಆದಾಗ ನನ್ನದೇ ತೋಟಕ್ಕೆ ಹೋಗಿ ಯಾವುದೋ ಒಂದು ಸೊಪ್ಪು ತಿಂದು ಎದೆ ಹಾಲನ್ನ ಜಾಸ್ತಿ ಮಾಡಿ ಮರಿಗಳನ್ನ ಬದುಕಿಸ್ತವೆ. ನನ್ನ ಮನೆಯ ಕಂತ್ರಿ ನಾಯಿ ಹೊಟ್ಟೆ ಕೆಟ್ಟಾಗ ಯಾವುದೋ ಒಂದು ಹುಲ್ಲು ತಿಂದು ವಾಂತಿ ಮಾಡಿ ಆರೋಗ್ಯವನ್ನ ಕಾಪಾಡ್ತದೆ. ಅವು ಯಾವುದೂ ಮೆಡಿಕಲ್ ಸೈನ್ಸ್ ಓದ್ಲಿಲ್ಲ, ಅಥವಾ ಡಾಕ್ಟ್ರಲ್ಲಿಗೆ ಹೋಗೋದಿಲ್ಲ, ಕ್ಲಿನಿಕ್ಗೆ ಹೋಗಿ ಮಾತ್ರೆ ತರೋದಿಲ್ಲ. ಯಾಕಂತಂದ್ರೆ ಅವು ಇನ್ನೂ ನಿಸರ್ಗದ ಜೊತೆಗೆ ಬದುಕ್ತಾ ಇವೆ. ನಾವು ನಿಸರ್ಗವನ್ನ ಕಳಚಿ ದೂರ ಬಂದ ಹಾಗೇನೆ ನಾವು ಈ ರೀತಿಯ ಅಪಾಯದ ಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ನಮ್ಮ ಕೃಷಿ ಕ್ಷೇತ್ರದಲ್ಲಿ ಈ ರೀತಿಯ ನಾಟಿತನಗಳು ಅಥವಾ ನೆಲಾಧಾರಿತವಾದಂಥ ಸುಸ್ಥಿರ ಜೀವನ ಪದ್ಧತಿಗಳು ಇನ್ನೂ ಜೀವಂತ ಇವೆ. ನಮ್ಮ ಕರಾವಳಿಯ ಶೆಣೆ ಇದ್ದಾರೆ. ನಮ್ಮ ಕರಾವಳಿಯಲ್ಲಿ ಗಣಪತಿ ದೀಪನೆ ಅಂತ ಒಂದುಂಟು.
ಗಣಪತಿ ಇಡುವುದು ಅಂತ. ಮನೆ ಕಟ್ಟುವಾಗ, ಕೊಟ್ಟಿಗೆ ಕಟ್ಟುವಾಗ, ಬಾವಿ ತೋಡುವಾಗ, ಮಗಳಿಗೆ ಮದುವೆ ಮಾಡಿಸುವಾಗ ಒಂದು ಗಣಪತಿಯನ್ನ ಸ್ಥಾಪನೆ ಮಾಡ್ತಾರೆ ರೈತರು. ಗಣಪತಿಗೆ ಇಡುವುದಲ್ಲ, ಗಣಪತಿಯನ್ನೇ ಇಡುವುದು. ಯಾವುದರಿಂದ ಇಡ್ತಾರಂತಂದ್ರೆ ಅವರ ಪಕ್ಕ ನೆಲದ ಕೃಷಿ ಹುಟ್ಟುವಳಿಯಿಂದ ಒಂದು ಗಣಪತಿಯನ್ನ ಕಟ್ತಾರೆ. ಅಡಿಗೆ ಕೊಡಿ ಬಾಳೆ ಎಲೆ ಹಾಕ್ತಾರೆ, ಅದರ ಮೇಲೆ ಒಂದಷ್ಟು ಭತ್ತ ಸುರಿತಾರೆ, ಅದರ ಮೇಲೆ ಒಂದು ಬಣ್ಣಂಗಾಯಿ ಅಂದ್ರೆ ಹಣ್ಣು ತೆಂಗಿನಕಾಯಿಯನ್ನು ಇಡ್ತಾರೆ, ಒಂದು ಕಡೆ ಅಡಿಕೆಯನ್ನು ಇಡ್ತಾರೆ, ಇನ್ನೊಂದು ಕಡೆ ವೀಳ್ಯದೆಲೆಯನ್ನು ಇಡ್ತಾರೆ. ನೀವು ಕೂತಲ್ಲೇ ಆ ಸ್ಟ್ರಕ್ಚರ್ ಅನ್ನ ಗಮನಿಸಿ. ದೊಡ್ಡ ತೆಂಗಿನಕಾಯಿ ಗಣಪತಿಯ ಹೊಟ್ಟೆ, ವೀಳ್ಯದೆಲೆ ಗಣಪತಿಯ ಕಿವಿ, ಅಡಿಕೆ ಗಣಪತಿಯ ಮೌಸ್. ಕರಾವಳಿಯ ರೈತರೇ ಕಟ್ಟುವ ಒಂದು ಗಣಪತಿ, ಮತ್ತು ಇದು ಕರಾವಳಿಯ ಪಕ್ಕ 5 ಕೃಷಿ ಉತ್ಪನ್ನಗಳು. ನನ್ನಲ್ಲಿ ಭತ್ತ ಇಲ್ಲ, ನಿನ್ನ ತೆಂಗಿನಕಾಯಿ ನನಗೆ ಕೊಡು. ನನ್ನಲ್ಲಿ ಅಡಿಕೆ ಇದೆ, ನಿನ್ನ ವೀಳ್ಯದೆಲೆ ನನಗೆ ಕೊಡು. ನನ್ನಲ್ಲಿ ವೀಳ್ಯದೆಲೆ ಮಾತ್ರ ಇದೆ, ನಿನ್ನ ಬಾಳೆ ಎಲೆ ನನಗೆ ಕೊಡು ಅನ್ನುವ ಬಾರ್ಟರ್ ಸಿಸ್ಟಮ್ ನಮ್ಮ ಕರಾವಳಿಯಲ್ಲಿ ಇತ್ತು. ಈಗ ಗಣಪತಿಗಿಡುವಾಗ ಬಾಳೆ ಎಲೆ ಕೊಡಿಗೆ ಒಂದು 6ನೇ ವಸ್ತು ಸೇರಿಕೊಂಡಿದೆ, ಅದು ₹1.25. ₹1.25 ಇಡುವ ಒಂದು ಕ್ರಮ ಇದೆ. ಯಾವಾಗ ದುಡ್ಡು ಬಂತೋ ಈ 5 ಕೃಷಿಗಳು ಪಲ್ಲಟಕ್ಕೆ ಒಳಗಾದವು, ನೆಗೆದು ಬಿದ್ದು. ಯೋಚನೆ ಮಾಡಿ, ಕರಾವಳಿಯ ಎಲ್ಲ ದೇವಸ್ಥಾನಗಳು, ನಮ್ಮ ಊರಿನ ದೇವಸ್ಥಾನವನ್ನ ಒಂದು 5 ವರ್ಷದ ಹಿಂದೆ ಬಿಚ್ಚಿದಾಗ ಮಹಾಲಿಂಗೇಶ್ವರನ ತಲೆಯ ಮೇಲಿದ್ದ ಮಣ್ಣಿನ ಗರ್ಭ ಕಲಶದಲ್ಲಿ ಅತಿಕರಯದ ಭತ್ತದ ಬೀಜ ಇತ್ತು. ಸುಮಾರು 200-300 ವರ್ಷದ ಹಿಂದೆ ಭತ್ತವನ್ನ ಅಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಆಗಿ ಇಟ್ಟಿದ್ದಾರೆ, ಭಗವಂತನ ತಲೆಯ ಮೇಲೆ. ಯೋಚನೆ ಮಾಡಿ. ಅಷ್ಟೇ ಅಲ್ಲ, ಕರಾವಳಿಯ ಎಲ್ಲ ದೇವಾಲಯಗಳ ಕೊಡಿಮರದ ಮೇಲೆ ಅತಿಕರಯದ ಭತ್ತದ ತೆನೆಯನ್ನ ಇವತ್ತಿಗೂ ಕಟ್ತಾರೆ. ಯಾಕಂತಂದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ 22 ನದಿಗಳು ಹರಿತವೆ. ಎಲ್ಲಿಯಾದ್ರೂ ಮಳೆಗಾಲದಲ್ಲಿ ನದಿ ತುಂಬಿ ಬಂದು ಊರು ಮುಳುಗಿ, ದೇವಾಲಯ ಮುಳುಗಿ, ಗರ್ಭಗುಡಿ ಮುಳುಗಿ, ದೇವರು ಮುಳುಗಿದ್ರು ಕೂಡ ಎತ್ತರದಲ್ಲಿರುವ ಅತಿಕರಯದ ಬೀಜ ಆ ಊರಲ್ಲಿ ಮುಂದೆ ಯಾರಾದ್ರೂ ಉಳಿದ್ರೆ ಅವರಿಗೆ ಅನ್ನವಾಗಿ, ಬೀಜವಾಗಿ ಒದಗಬೇಕು ಅನ್ನುವಂಥ ದೂರದೃಷ್ಟಿ ನಮ್ಮ ಹಿರಿಯರಲ್ಲಿ ಇತ್ತು. ಬಹುಶಃ ಕರಾವಳಿಯ ದೇವಾಲಯದಲ್ಲಿ ಪೂಜೆ ಮಾಡುವ ಅರ್ಚಕರು ಅಥವಾ ಈ ರೀತಿ ಕೊಡಿಮರದ ಮೇಲೆ ತೆನೆ ಕಟ್ಟಿದ ನಮ್ಮ ಹಿರಿಯರು ವಿಶ್ವವಿದ್ಯಾನಿಲಯದಲ್ಲಿ ಸಸ್ಯಶಾಸ್ತ್ರವನ್ನು ಓದಿದವರಲ್ಲ, ಬೀಜಶಾಸ್ತ್ರವನ್ನು ಓದಿದವರಲ್ಲ. ಆದ್ರೆ ನಮ್ಮ ಪ್ರಾಜ್ಞರು ನೆಲದ ಪ್ರಜ್ಞೆಯನ್ನ ಅಥವಾ ನೆಲಾನುಭವದ ಲೋಕ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು. ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಶಬ್ದ ಇದೆ, ಸಂಸ್ಕೃತಿ ಅಂತ. ಇಂಗ್ಲಿಷಲ್ಲಿ ನೀವು ಕಲ್ಚರ್ ಅಂತ ಕರೀತೀರಿ. ಕಲ್ಚರ್ ಪದೇ ಪದೇ ಉಲ್ಲೇಖವಾಗುವಂತ ಒಂದು ಶಬ್ದ. ನಮ್ಮ ಕಲ್ಚರ್ ಅನ್ನುವ ಶಬ್ದ ಎಲ್ಲಿಂದ ಬಂತು ಅಂತಂದ್ರೆ, ಒಂದಲ್ಲ ಒಂದು ಕಾಲದಲ್ಲಿ ನಮ್ಮ ಪ್ರಾಚೀನರು, ನಮ್ಮ ಹಿರಿಯರು ಮೊದಲ ಬಾರಿಗೆ ಭೂಮಿಗೆ ಗೆರೆ ಹಾಕಿ ಆ ಗೆರೆಯ ಮೇಲೆ ಬೀಜವನ್ನ ಇಡುವುದಕ್ಕೆ ಸಂಶೋಧನೆ ಮಾಡಿದ ನೇಗಿಲು, ಮರದ ನೇಗಿಲಿನ ತುದಿಗೆ ನೇಗಿಲು ಸವೆಯದ ಹಾಗೆ ಬಡಿಯುವ ಕಬ್ಬಿಣದ ಸಲಾಕೆಗೆ ಕ್ಲಪ್ಚೋ ಅಂತ ಹೆಸರು. ಲ್ಯಾಟಿನ್ ಅಲ್ಲಿ ಕ್ಲಪ್ಚೋ ಅನ್ನುವ ಹೆಸರಿನಿಂದ ಕಲ್ಚರ್ ಅನ್ನೋ ಶಬ್ದ ಹುಟ್ಟಿಕೊಂಡಿದೆ. ಕಲ್ಚರ್ ಅನ್ನೋ ಶಬ್ದದಿಂದ ಅಗ್ರಿಕಲ್ಚರ್ ಅನ್ನೋ ಶಬ್ದ ಹುಟ್ಟಿಕೊಂಡಿದೆ. ಅಗ್ರಿಕಲ್ಚರ್ ಜಗತ್ತಿನ ಮೊದಲ ಕಲ್ಚರ್. ಯೋಚನೆ ಮಾಡಿ, ಇವತ್ತು ಸಾಹಿತ್ಯ, ಜನಪದ, ಸಂಗೀತ, ಕಲೆ ಇವೆಲ್ಲವೂ ಹುಟ್ಟಿಕೊಂಡದ್ದು ಅಗ್ರಿಕಲ್ಚರ್ನಿಂದ. ಅಗ್ರಿಕಲ್ಚರ್ ಅನ್ನುವಂಥದ್ದು ಜಗತ್ತಿನ ಮೊದಲ ಕಲ್ಚರ್. ಆ ಕಲ್ಚರ್ ಅಲ್ಲಿ ಇರತಕ್ಕಂತಹ ಅನುಭವ ಇದೆಯಲ್ಲ, ನಮ್ಮ ಹಿರಿಯರ ಅನುಭವ ಅಥವಾ ಅವರ ತಜ್ಞತೆ, ಅವರ ಲೋಕಾನುಭವ, ಇವೆಲ್ಲವನ್ನ ನಾವು ಹೊಸ ತಲೆಮಾರಿಗೆ ಹಸ್ತಾಂತರಿಸುವ ಅಗತ್ಯ ತುಂಬಾ ಇವತ್ತಿನ ಕಾಲದಲ್ಲಿ ಇದೆ ಅಂತ ನನಗೆ ಅನಿಸುತ್ತೆ. ನಮ್ಮಲ್ಲಿ ಇವತ್ತು ಕರಾವಳಿ ಅತ್ಯಂತ ವೇಗವಾಗಿ ಬದಲಾಗ್ತಾ ಇದೆ, ನಿಮಗೆ ಗೊತ್ತಿದೆ. ಗದ್ದೆಗೆ ಕೆಂಪು ಮಣ್ಣು ರಾಶಿ ಸುರಿತಾ ಇದ್ದಾರೆ. ಇತ್ತೀಚೆಗೆ ಮಂಗಳೂರಿನಲ್ಲಿ ಒಬ್ರು ಮುಸಲ್ಮಾನರು ತಮ್ಮ 3 ಎಕರೆ ಗದ್ದೆಯನ್ನ ಒಂದು ದೊಡ್ಡ ಸಂಸ್ಥೆಗೆ ಮಾರಾಟ ಮಾಡಿದರು. ಅದನ್ನು ಉಳುಮೆ ಮಾಡ್ಲಿಕ್ಕೆ ಆಗುದಿಲ್ಲ, ಸಾಗುವಳಿ ಮಾಡ್ಲಿಕ್ಕೆ ಆಗುದಿಲ್ಲ, ಬೇಸಾಯ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವ ಕಾರಣಕ್ಕಾಗಿ ಅದನ್ನ ಮಾರಾಟ ಮಾಡಿ ಅವ್ರಿಗೆ ಎಷ್ಟೋ ಕೋಟಿ ಹಣ ಬಂತು. ಅವ್ರು ನನಗೆ ಹೇಳಿದ್ರು, ನಾನು ಮರು ದಿವಸ ಆ ಗದ್ದೆಯ ಪ್ರೀತಿಯಿಂದ ನಾನು ಗದ್ದೆಯ ಬದುವಿನಲ್ಲಿ ಬಂದು ಕೂತಿದ್ದೆ. ನನಗೆ ಹಿಂದಿನ ದಿವಸ ಸೂಟ್ ಕೇಸ್ ತುಂಬಾ ದುಡ್ಡು ಬಂತು, ಗರಿ ನೋಟು ಬಂತು. ಆದ್ರೂ ಕೂಡ ನಾನು ನನ್ನ ಗದ್ದೆ, ನನಗೆ ಅನ್ನ ಕೊಟ್ಟ ಗದ್ದೆ ಅಂತ ಆ ಗದ್ದೆಯ ಬದುವಿನಲ್ಲಿ ಕೂತಿದ್ದೆ. ಆಗ ಬಂತು ನೋಡಿ ಲಾರಿಯಲ್ಲಿ, ಸಾಲು ಲಾರಿಯಲ್ಲಿ ಕೆಂಪು ಮಣ್ಣು. ಗದ್ದೆಗೆ ಆ ಕೆಂಪು ಮಣ್ಣು ಬಿತ್ತು. ನನ್ನ ಕಣ್ಣಿನಲ್ಲಿ ನೀರು ಸುರಿಲಿಕ್ಕೆ ಆರಂಭ ಆಯಿತು.
ಆ ಗದ್ದೆ ಕೆಂಪು ಮಣ್ಣು ತುಂಬಿಸಿಕೊಂಡು ಈಗ ದೊಡ್ಡ ಒಂದು 20 ಮಹಡಿಯ ಕಟ್ಟಡವಾಗಿ ಎದ್ದು ನಿಂತಿದೆ. ಆ ಕಟ್ಟಡದ ತುತ್ತ ತುದಿಯಲ್ಲಿ ನವನಾಗರಿಕ ಹುಡುಗಿಯರು ಹುಡುಗರು ಲ್ಯಾಪ್ಟಾಪ್ ಹಿಡ್ಕೊಂಡು ಜಗತ್ತನ್ನು ಜಾಲಾಡ್ತಾ ಇದ್ದಾರೆ. ಆದ್ರೆ ಅದೇ ಲ್ಯಾಪ್ಟಾಪ್ನ ಬುಡದಲ್ಲಿ ಅನ್ನ ಇತ್ತು, ಬದುಕು ಇತ್ತು, ಬೇರು ಇತ್ತು, ಪ್ರಾರ್ಥನೆ ಇತ್ತು, ಸಂಧಿ ಇತ್ತು, ದೈವ ಇತ್ತು, ಭೂತ ಇತ್ತು, ಆರಾಧನೆ ಇತ್ತು. ಈ ನೆಲ ಸಂಸ್ಕೃತಿಯನ್ನ ನಾವು ಆಧುನಿಕ ಸಂಸ್ಕೃತಿ, ನವನಾಗರಿಕ ಸಂಸ್ಕೃತಿಯ ರೂಪಾಂತರದ ಸಂದರ್ಭದಲ್ಲಿ ನಾವು ಭಾಷೆಯನ್ನ ಕಳ್ಕೊಳ್ತೇವೆ, ನಾವು ಸಂಸ್ಕೃತಿಯನ್ನ ಕಳ್ಕೊಳ್ತೇವೆ. ನಮ್ಮ ಗದ್ದೆಯಲ್ಲಿ, ಕರಾವಳಿಯ ಗದ್ದೆಯಲ್ಲಿ ಒಂದು ನರ್ತೆ ಅಂತ ಒಂದು ಹುಳ ಇದೆ. ಅದನ್ನ ರೈತರು ಹುಡುಕಿ ಹುಡುಕಿ ಬಿಸಿನೀರಿಗೆ ಹಾಕಿ ಅದರ ಚಿಪ್ಪಿನಿಂದ ಒಳಗಡೆ ಅದನ್ನ ತರಿಸಿ ಅದನ್ನ ಬೇಯಿಸಿ ತಿಂತಾರೆ. ನರ್ತೆ ಅಂತ ಅದರ ಹೆಸರು. ತುಳುವಿನಲ್ಲಿ ನರ್ತೆ ಅಂತ ಕರೀತಾರೆ. ಅದರಲ್ಲಿ ಒಂದು ನಾಮಪದವೂ ಇದೆ, ಒಂದು ಕ್ರಿಯಾಪದವೂ ಇದೆ. ನರ್ತದ ತಿನ್ಪುನವೇ ನರ್ತೆ ಅಂತ, ಒಡೆದು ತಿನ್ನುವುದೇ ನರ್ತೆ ಅಂತ. ನೋಡಿ, ಆ ಗದ್ದೆಗೆ ಕೆಂಪು ಮಣ್ಣು ಬಿದ್ದಾಗ ನರ್ತೆ ಅನ್ನುವ ಜೀವಿ ಮಾತ್ರ ಸತ್ತು ಹೋಗುವುದಲ್ಲ, ಒಂದು ನಾಮಪದವೂ ಸತ್ತು ಹೋಗುತ್ತೆ, ಒಂದು ಕ್ರಿಯಾಪದವೂ ಸತ್ತು ಹೋಗುತ್ತೆ. ನಿಮ್ಮ ಕೈಗೆ ಕಾಲ್ಗೇಟ್ ಬ್ರಷ್ ಬಂದಾಗ ಅದರ ಆಚೆ ಬೇವಿನ ಕಡ್ಡಿ ಮರ್ತೋಗುತ್ತೆ, ಉಮಿಕರಿ ಮರ್ತೋಗುತ್ತೆ, ಮಸಿ ಮರ್ತೋಗುತ್ತೆ, ಇದು ಮಾವಿನ ಎಲೆಯಲ್ಲಿ ಹಲ್ಲುಜ್ಜಲಿಕ್ಕೆ ಆಗ್ತದೆ ಅನ್ನುವಂಥ ಜ್ಞಾನ ಮರ್ತೋಗುತ್ತೆ, ಗೇರು ಎಲೆಯಲ್ಲಿ ಹಲ್ಲುಜ್ಜಲಿಕ್ಕೆ ಆಗ್ತದೆ ಅನ್ನೋದು ಮರ್ತೋಗುತ್ತೆ, ಚೆಪ್ಪು ಕಡ್ಡಿಯಲ್ಲಿ ಹಲ್ಲುಜ್ಜಲಿಕ್ಕೆ ಆಗ್ತದೆ ಅನ್ನುವಂಥ ಜ್ಞಾನ ಮರ್ತೋಗುತ್ತೆ. ಬಹುಶಃ ವಿಜ್ಞಾನ ಅನ್ನುವಂಥ ಈ ಆವರಣದ ಒಳಗಡೆ ನಾವು ನಮ್ಮ ಬೇರು ಸಂಸ್ಕೃತಿಯನ್ನ, ನೆಲ ಸಂಸ್ಕೃತಿಯನ್ನ, ಎಲ್ಲಾ ಸುಖ ದುಡ್ಡಿನಲ್ಲಿದೆ, ಎಲ್ಲಾ ಸುಖ ನಗರದಲ್ಲಿ ಇದೆ ಅನ್ನುವಂಥ ಒಂದು ಮಹಾ ವಲಸೆ ಈಗ ಆರಂಭ ಆಗಿದೆಯಲ್ಲ, ಆ ವಲಸೆ ಒಂದು ಅಧಪತನವನ್ನ ಅಥವಾ ಒಂದು ಅಂತ್ಯವನ್ನ ತಂದುಕೊಡುತ್ತಾ ಅನ್ನುವಂಥ ಆತಂಕವನ್ನ ನಾವು ಇಟ್ಟುಕೊಳ್ಬೇಕು ಅಂತ ಅನಿಸುತ್ತೆ. ನಮ್ಮಲ್ಲಿ ಒಂದು ಮಿರಾಸೆ ಅಂತ ಒಂದು ಪದ್ಧತಿ ಇದೆ, ಈ ಕಡೆ ಇದೆ ನನಗೆ ಗೊತ್ತಿಲ್ಲ. ಮಿರಾಸೆ ಅಂತಂದ್ರೆ ರೈತ ಕೊಯ್ಲು ಮಾಡಿ ರಾಶಿ ಪೂಜೆ ಮಾಡ್ತಾನಲ್ಲ ಕಣದಲ್ಲಿ ಅಥವಾ ಅಂಗಳದಲ್ಲಿ, ರಾಶಿ ಪೂಜೆ ಮಾಡಿದ ದಿವಸ ಆ ಊರಿನ ಎಲ್ಲರಿಗೂ ಹೇಳಿಕೆ ಕೊಡ್ತಾನೆ. ಒಬ್ಬ ಕುಂಬಾರ, ನಾಟಿ ವೈದ್ಯ, ಚಮ್ಮಾರ, ಬಡಗಿ, ಕ್ಷೌರಿಕ, ಮಡಿವಾಳ, ನಾಟಿ ವೈದ್ಯ, ನಾಟಿ ಮೇಷ್ಟ್ರು ಎಲ್ಲ ಅಲ್ಲಿ ಬರ್ತಾರೆ. ಆ ರಾಶಿಯ ಸುತ್ತ ಅವರವರು ತಂದ ಬಟ್ಟೆಯನ್ನ ಹಾಸ್ತಾರೆ. ರೈತ ಮಾಡುವ ಕೆಲಸ ಅದಕ್ಕೆ ಒಂದೊಂದು ಬಳ್ಳ ಭತ್ತವನ್ನ ಅಥವಾ ಗೋಧಿಯನ್ನ ಅಥವಾ ರಾಗಿಯನ್ನ ಸುರಿದು ಉಳಿದದ್ದನ್ನ ಮನೆಯ ಒಳಗಡೆ ತಗೊಂಡೋಗ್ತಾನೆ. ಅಲ್ಲಿ ರೈತನಿಗೂ ಆ ಕುಂಬಾರನಿಗೂ ಒಡಂಬಡಿಕೆ ಏನು ಅಂತಂದ್ರೆ, ನಿನಗೆ ವರ್ಷಕ್ಕೆ ಬೇಕಾಗುವ ಮಡಿಕೆಯನ್ನ ನಾನು ಕೊಡ್ತೇನೆ, ನಿನಗೆ ವರ್ಷಕ್ಕೆ ಬೇಕಾಗುವ ನೇಗಿಲನ್ನ ನಾನು ಕೊಡ್ತೇನೆ, ನಿನ್ನ ಮಕ್ಕಳಿಗೆ ಕ್ಷೌರ ಕೆಲಸ ಮಾಡುವ ಕೆಲಸವನ್ನ ನಾನು ಮಾಡ್ತೇನೆ. ಇದು ರೈತನಿಗೂ, ಕ್ಷೌರಿಕನಿಗೂ, ಬಡಗಿಗೂ, ಕಮ್ಮಾರನಿಗೂ, ಚಮ್ಮಾರನಿಗೂ ಇರತಕ್ಕಂಥ ಒಡಂಬಡಿಕೆ. ನೀವು ಯೋಚನೆ ಮಾಡಿ ಸ್ನೇಹಿತರೆ, ಈ ಭೂಮಿಯಲ್ಲಿ ಅಂಗೈಯಗಳ ಜಾಗ ಇಲ್ಲದ ಕುಂಬಾರನ ಹೆಂಡತಿ ಮತ್ತು ಮಗಳು ಈ ವರ್ಷ ಯೋಚನೆ ಮಾಡ್ತಾಳೆ, ನನ್ನ ಊರಿನ ರೈತನ ಹೊಲ ತುಂಬಿ ಬರಲಿ, ನನ್ನ ಊರಿನ ರೈತನ ಹೊಲ ತುಂಬಿ ಬಂದಾಗ ಮಾತ್ರ ನಾನು ಅನ್ನ ತಿನ್ನಬಲ್ಲೆ. ಅಂಗೈಯಗಳ ಜಾಗ ಇಲ್ಲದ ರೈತನ ಹೆಂಡತಿ, ಕುಂಬಾರನ ಹೆಂಡತಿ, ಚಮ್ಮಾರನ ಮಗಳು ಯೋಚನೆ ಮಾಡುವ ಪದ್ಧತಿ ಇದೆಯಲ್ಲ, ಎಂತ ಅದ್ಭುತವಾದಂಥ ಪದ್ಧತಿ. ಅದರ ಹಿಂದೆ ಇರತಕ್ಕಂಥ ತರ್ಕಗಳು ಅಥವಾ ಸಂಬಂಧಗಳು, ಸಹವಾಸಗಳು ಏನಿತ್ತು ಅನ್ನೋದನ್ನು ಯೋಚನೆ ಮಾಡಿ. ನಾನು ಕೆಲವೊಮ್ಮೆ ಯೋಚನೆ ಮಾಡುವುದಿದೆ, ನಮ್ಮ ಹೊಟ್ಟೆ ತುಂಬಿಸುವ ಧಾನ್ಯಗಳಿವೆಯಲ್ಲ, ನವಧಾನ್ಯಗಳು, ರಾಗಿ, ಭತ್ತ, ನವಣೆ, ಅರ್ಕ ಯಾವುದೇ ಇರಲಿ, ಇವು ಬೆಳೆಯುವ ಹೊಲದಲ್ಲೋ ಗದ್ದೆಯಲ್ಲೋ ನೀವು ನಿಂತಾಗ, ಗಮನಿಸಿ, ನೀವು ನಿಂತಾಗ ನೀವು ಇನ್ನೊಬ್ಬನಿಗೆ ಕಾಣಿಸ್ತೀರಿ. ಆದ್ರೆ ಅದೇ ಹೊಲದಲ್ಲಿ ಅಡಿಕೆ ಬಂದಾಗ, ರಬ್ಬರ್ ಬಂದಾಗ, ದುಡ್ಡಿನ ಬೆಳೆ ಬಂದಾಗ ನಾವು ಇನ್ನೊಬ್ಬರಿಗೆ ಕಾಣಿಸುವುದಿಲ್ಲ. ನಮ್ಮ ಒಳಗಡೆ ದುಡ್ಡು ಒಂದು ಗೋಡೆಯನ್ನ ಸೃಷ್ಟಿಸ್ತಾ ಹೋಗುತ್ತೆ, ಸಂಬಂಧವನ್ನ ನಾಶಪಡಿಸುತ್ತೆ. ನಮ್ಮ ಹಿರಿಯರ ಬದುಕು ಒಂದು ಭತ್ತದ ತೋಟ, ಒಂದು ಭತ್ತದ ಗದ್ದೆ ಅಂತಂದ್ರೆ ಅದಕ್ಕೊಂದು 50 ವರ್ಷ ಆಗಿದ್ರೆ ಅದರಲ್ಲಿ ಸಾವಿರಾರು ಜನ ಕಾಲಿಟ್ಟಿರ್ತಾರೆ. ಪಕ್ಕದ ಮನೆಯ ಪಾತುಮಕ್ಕನೂ ಇರ್ತಾರೆ, ಈ ಕಡೆಯ ಬಾಯಮ್ಮನೂ ಇರ್ತಾರೆ, ನಡುಮನೆಯ ರಾಧಮ್ಮನೂ ಇರ್ತಾರೆ. ಎಲ್ಲರೂ ಒಟ್ಟಾಗಿ ಸಂಧಿ ಪಾರ್ಧನವನ್ನ ಹೇಳ್ತಾರೆ. ಭತ್ತದ ಕೃಷಿ ಬಹು ಜನಪ್ರೀತಿಯ ಕೃಷಿ, ಅದು ಎಲ್ಲರನ್ನ ಜೋಡಿಸುವ ಕೃಷಿ. ಅದು ಬಹುಶಃ ಇವತ್ತು ಹಣದ ಪ್ರೀತಿ ಅಥವಾ ವಾಣಿಜ್ಯ ಕೃಷಿಯ ಪ್ರೀತಿಯಿಂದಾಗಿ
ನಮಗೆ ಹಣವೇ ಮುಖ್ಯ ಆಗ್ತಾ ಇದೆ ಹೊರತು ಆಹಾರ ಮುಖ್ಯ ಆಗ್ತಾ ಇಲ್ಲ, ಅನ್ನ ಮುಖ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಯಾವಾಗ ಅನ್ನದ ಸಮಯ ಹಣದ ಸಮಯವಾಗಿ ಪರಿವರ್ತನೆ ಆಯಿತು, ಯಾವಾಗ ಬದುಕುವ ಸಮಯ ಇನ್ನಿತರ ವಿಷಯಗಳ ಆಲೋಚನೆಗೆ ರೂಪಾಂತರದ ಬದಲಾವಣೆ ಆಯಿತೋ, ಆವಾಗ ನಾವು ಮಾನಸಿಕವಾಗಿ ನೈತಿಕವಾಗಿ ಸೋಲ್ತಾ 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 ಹೋಗ್ತೇವೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ಸಾಕು ಅಂತ ಅನಿಸುತ್ತೆ. ಈ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಬಹುಶಃ ಹಿರಿಯ ನಾಗರಿಕರು ಬಹಳ ದಿನಗಳ ನಂತರ ಈ ಒಂದು ಸಭಾಂಗಣದಲ್ಲಿ ಸೇರಿದಿರಿ. ಹಸಿವಾದರೂ ಕೂಡ ಇನ್ನು 10 ನಿಮಿಷ ಮಾತ್ರ ಸಮಯವನ್ನು ತಗೊಳ್ತಾ ಇದ್ದೀವಿ. ಕೊನೆಯದಾಗಿ ಆ 3 ದಿಗ್ಗಜರು ಬಹುಶಃ ಅವರ ಭಾಷಣದ ಸವಿದು ಹಸಿವು ಸ್ವಲ್ಪ ಲೇಟ್ ಆದರೂ ತೊಂದರೆ ಇಲ್ಲ ಅನ್ನೋ ಭಾವನೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಡಾಕ್ಟರ್ ಚಿನ್ಮುತ್ತು ಸರ್, ನಾರಾಯಣ ಸ್ವಾಮಿ ಸರ್, ನಾರಾಯಣ ಸ್ವಾಮಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಎಲ್ಲ IAT ಸದಸ್ಯರು MC ಮೆಂಬರ್ಸ್ ದಯವಿಟ್ಟು ವೇದಿಕೆ ಬರಬೇಕು. ನೀವೆಲ್ಲ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ವೇದಿಕೆ ಮೇಲಿರುವ ತ್ರಿಮೂರ್ತಿಗಳು ನಮಗೆ ನೀಡಿದ್ದಾರೆ. ಅವರ ಹೆಸರುಗಳೇ ಹೇಳುವಂತೆ ಅವರ ಭಾಷಣ ವೈಖರಿ ಕೂಡ ಇತ್ತು. ಪ್ಲೀಸ್ AB ಪಾಟೀಲ್ ಸರ್, ಪ್ಲೀಸ್ ಕಮಾಂಡ್ ಡಯಸ್. ದೇವಕುಮಾರ್ ಸರ್, ಎಲ್ಲ IAT MC ಮೆಂಬರ್ಸ್ ಶುಡ್ ಕಮಾಂಡ್ ಡಯಸ್ ಪ್ಲೀಸ್. ಮೊದಲನೇ ಭಾಷಣ ಮಾಡಿದಂಥ ಚಿನ್ನಮುತ್ತು ಹೆಸರೇ ಸೆಲ್ಫ್ ಎಕ್ಸ್ಪ್ಲನೇಟರಿ, ಚಿನ್ನ ಮುತ್ತುಗಳ ಆಗರ. I think I have to speak something about him in English so that he can follow it. Hats off to you, sir. Big round of applause to our Dr. Chinnamuttu for having delivered wonderful, marvelous on nanotechnology. ಬಹುಶಃ initially he was to telling agronomy ಅಂತ. Agronomy we had in mind 10 to 20 cartloads of FYM ಅಂತ. ನಾವೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಇಲ್ಲಿ ಅಗ್ರಾನಮಿಸ್ಟ್ ಬಂದಿದ್ದಾರೆ, ದೇಸಾಯಿ, ಹುಲಿಕಟ್ಟಿ ಅಂತ. ಏನು ಓದ್ತಿರೋ ಎಲ್ಲ CGP ಜಾಸ್ತಿ ಮಾಡಿಕೊಂಡು ಅಗ್ರಾನಮಿ ಸೇರಿಕೊಂಡು 10 to 20 ಕಾರ್ಡ್ಲೋಡ್ಸ್ ಇಷ್ಟೊಂದು ರೇಂಜ್ ಇರ್ತಕ್ಕಂಥ ಒಂದು ರೆಕಮೆಂಡೇಶನ್ ಕೊಡ್ತೀನಿ ಅಂತ. ರಿಯಲಿ ಇವತ್ತು ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಲೆವೆಲ್ಗೆ ಇರ್ತಕ್ಕಂಥ ನೂತನ ತಾಂತ್ರಿಕತೆಯನ್ನು ನಮ್ಮ ಮುಂದೆ ಉಣಬಡಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಆ್ಯಂಡ್ ಮಾರ್ವೆಲಸ್ ಸ್ಪೀಚ್. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಾಗಿ ನಾರಾಯಣ ಸ್ವಾಮಿ, ಇಫ್ಕೋ ಸೇಲ್ಸ್ ಮಾರ್ಕೆಟಿಂಗ್ ಮ್ಯಾನೇಜರ್ ಸ್ಟೇಟಲ್ಲಿ, ಅವರು ಕೂಡ ನಾರಾಯಣ ಎಂಬ ಪದದ ಅರ್ಥ ನಿಘಂಟಿಗೆ ಹೋದರೆ ನಿಸರ್ಗದ ಪಾಲನೆ ಅಂತ. ಹಾಗಾಗಿ ಈಗಾಗಲೇ ಯೂರಿಯಾ, DAP, ವಿಡಿಸೈಡ್ಸ್, ಫರ್ಟಿಲೈಸರ್ಸ್, ಕೆಮಿಕಲ್ಸ್ ಎಲ್ಲ ಹಾಕಿ ನಿಸರ್ಗವನ್ನು ಹಾಳು ಮಾಡಿದ್ದೀವಿ. ಆ ಒಂದು ಪಾಲನೆ ಮಾಡ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಕೊಟ್ಟ ಅಲ್ಪಾವಧಿಯಲ್ಲಿ ನಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ರೀತಿಯಾಗಿ ಇನ್ನೊಬ್ಬ ನರೇಂದ್ರ ರೈ ದೇರ್ಲಾ ಅಂತ, ಬಹುಶಃ ಕರಾವಳಿ ಕ್ಷೇತ್ರದ ಸೊಬಗನ್ನು ಹಂಚಿಕೊಂಡ್ರು. ಅವರ ನರೇಂದ್ರನ ಶಬ್ದದ ಅರ್ಥ ವೇದಾಂತದ ಒಬ್ಬ ಪ್ರಖ್ಯಾತ ವಿದ್ವಾಂಸಿ ಅಂತ. ಅವರು ತಜ್ಞರಲ್ಲ, ಬಟ್ ಇವತ್ತಿನ ಈ ಪ್ರಸ್ತುತ ವರ್ಲ್ಡ್ ಫುಡ್ ಡೇಗೆ ತಮ್ಮದೇ ಆದ ರೀತಿಯಲ್ಲಿ ಆಹಾರ ನಿಯಂತ್ರಣೆ, ಆಹಾರದ ಸ್ವಚ್ಛತೆ, ಆಹಾರದ ಶುಭ್ರತೆ, ಸದೃಢ ಆಹಾರವನ್ನು ಸಮಾಜಕ್ಕೆ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಮಗೆಲ್ಲ ಕಿವಿಮಾತು ಹೇಳ್ತಾರೆ. ಹಾಗಾಗಿ ಅವರು 3 ಜನರಿಗೂ ನಮ್ಮ IAT ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರಿಗೆ ಈಗ ಸನ್ಮಾನ ನಡೀತಾ ಇದೆ. ಕೊನೆಯದಾಗಿ ವಂದನಾರ್ಪಣೆ ಆಗುವ ಪೂರ್ವದಲ್ಲಿ ನಮ್ಮ
ಟ್ರೆಜರರ್ ಆದಂಥ ಉಮೇಶ್ ಅವರು ಕೂಡ ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ತಾರೆ. ಜೊತೆಗೆ ಫೋಟೋ ಸೆಷನ್ ಕೂಡ ನಡೀತಾ ಇದೆ. ಜೋರಾಗಿ ಇನ್ನೊಮ್ಮೆ ಮೂರು ತ್ರಿಮೂರ್ತಿಗಳಿಗೆ ಜೋರಾದ ಚಪ್ಪಾಳೆ. Good afternoon. At this onset from IFCO, a small token of gratitude will be given by Dr. Narayan Swamy sir to the IAT official members. I request Shri Mandeshappa sir and Dr. N. Dev Kumar and Shri Kamatar sir to receive the token of gratitude. Thank you. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ನ್ಯಾನೋ ಟೆಕ್ನಾಲಜಿ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ತಿಳಿಸಿ ಅದಕ್ಕೆ ಅವರಿಗೆ ನಮ್ಮ ಚಿನ್ನಮುತ್ತು ಸಾಹೇಬರಿಗೆ ನಮ್ಮ IIT ಸಂಸ್ಥೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ IFCO ಸಂಸ್ಥೆಯ ನಾರಾಯಣ ಸ್ವಾಮಿ ಅವರು ಕೂಡ ನಮ್ಮ ಈ ಸಭೆಯಲ್ಲಿ ಭಾಗವಹಿಸಿ ನಮಗೆ ಎಲ್ಲ ಸಹಕಾರ ನೀಡಿ ಅವರು ಕೂಡ ನಮ್ಮ ಸಂಸ್ಥೆ ಬಗ್ಗೆ IFCO ಸಂಸ್ಥೆ ಬಗ್ಗೆ ಅವ್ರ ಟೆಕ್ನಾಲಜಿ ಬಗ್ಗೆ ನ್ಯಾನೋ ಸಂಸ್ಥೆಯ ಬಗ್ಗೆ ನ್ಯಾನೋ ಸಂಸ್ಥೆಯ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ಅವರೆಲ್ಲ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಮ್ಮ IIT ಸಂಸ್ಥೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಇನ್ನೊಬ್ಬ ಮುಖ್ಯ ನರೇಂದ್ರ ರೈ ದೇರ್ಲಾ ಅವರು ಕೂಡ ನಮ್ಮ ವರ್ಲ್ಡ್ ಫುಡ್ ಡೇ ಇದ್ರ ನಮಗೆ ಎಲ್ಲ ಮಾಹಿತಿಯನ್ನು ಚುನಾವಣೆಯ ನಮಗೆ ಒಂದು ರುಚಿಯನ್ನ ಅವರು ಮಾತಿನ ಭಾಷೆಯಲ್ಲಿ ತಿಳಿಸಿ ಬಹಳ ಎಲ್ಲ ಕೂಡ ಹಸಿವಾಗಿದ್ರು ಕೂಡ ಅವ್ರು ನಿಂತ ಅವ್ರ ಇದನ್ನ ಅವ್ರ ಮಾತುಗಳನ್ನು ಕೇಳಿ ಎಲ್ಲ ಆಲಿಸಿ ಅವರಿಗೂ ಕೂಡ ನಮ್ಮ ಕೃಷಿ ತಂತ್ರಜ್ಞಾನ ಸಂಸ್ಥೆ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಮತ್ತು ಭಾಗವಹಿಸಿದ ಎಲ್ಲ ನಮ್ಮ IIT ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಊಟದ ವ್ಯವಸ್ಥೆ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕಂತ ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಇನ್ನೂ ಹಸಿವಾಗಿಲ್ಲ, ಇನ್ನು ಪ್ರಶ್ನೋತ್ತರ ಸಮಯ ನಿಮಗೆ. ಪ್ರಕಾಶ್ ಅವರಿಗೆ ಇನ್ನು ಪ್ರಶ್ನೋತ್ತರ